ಹಿಂದಿನ ಅನಾದಿ ಕಾಲದಿಂದಲೂ ಭಾರತ ದೇಶ ಶ್ರೀಮಂತ ರಾಷ್ಟ್ರ ಅಂತ ಕರೀತಾರೆ. ಎದಕ್ಕೆ ಶ್ರೀಮಂತ ಅಂತ ಕೇಳಿದ ಪುಣ್ಯಾತ್ಮರೇ, ಅಧ್ಯಾತ್ಮ ಕ್ಷೇತ್ರದಲ್ಲಿ ವಿಶ್ವಕ್ಕೆ ಜ್ಞಾನದ ಗಂಗೆಯನ್ನು ಹರಿಸಿ ಬಂದಿರತಕ್ಕಂಥ ಮಹಾನುಭಾವರ ಜನ್ಮ ತಾಳಿರ್ತಕ್ಕಂಥ ಭೂಮಿ ಭಾರತ. ಅದಕ್ಕೆ ಬರೀತಾರ ಪುಣ್ಯಾತ್ಮರೇ, ಪ್ರಪಂಚದಲ್ಲಿ ಶ್ರೀಮಂತ ದೇಶ ಅಂತ ಭಾರತಕ್ಕೆ ಕರಿತೀರಿ. ಅದಾಗತ್ತೆ ಕೇಳ ಅಧ್ಯಾತ್ಮ ಲೋಕಗಳು. ಯಾಕೆ ಅಧ್ಯಾತ್ಮ ಲೋಕ ಅಂತ ಕೇಳ ಪುಣ್ಯಾತ್ಮರ, ಸಾವಿರಾರು ಜನರು ಸಂತರು ಶರಣರ ಜನ್ಮ ತಾಳಿರ್ತಕ್ಕಂಥ ಭೂಮಿ ಈ ಭಾರತ. ಅಂತ ಶರಣರು ಲಕ್ಷಾಂತರ ಜನರ ಬದುಕಿನಲ್ಲಿ ಹೃದಯದಲ್ಲಿ ಎಂತ ದಿವಿಗೆಯನ್ನು ಹೊತ್ತಿಸಿ ಬಿಟ್ಟಾರು ಅಂತ ಕೇಳಿದ ಪುಣ್ಯಾತ್ಮರೇ, ಆರದ ದೀಪವನ್ನು ಹಚ್ಚಿಬಿಟ್ಟಾರ. ಆರದ ದೀಪವನ್ನು. ಅದಕ್ಕೆ ಒಬ್ಬ ಜ್ಞಾನಿ ಬರೀತಾನ, ಏನಿದ್ದಡೇನು ನಿಜ ಬೋಧೆ ಒಂದಿಲ್ಲದಿದ್ದಡೆ ಕಾನನ ಬೆಳದಿಂಗಳಂತ ನಿಷ್ಫಲವು ನಿಷ್ಫಲವು ಸಿಗ್ತಾರೆ. ಸಂಪತ್ತು ಸಾಕಷ್ಟು ಗಳಿಸ್ಕೊಂಡಿದೆ ನಾವು. ಯಾವ ಸಂಪತ್ತ? ನಿಮ್ಮನ್ನ ಕೈಬಿಟ್ಟು ಹೋಗ್ತಕ್ಕಂಥ, ನೀವು ಈ ಲೋಕದ ಯಾತ್ರೆಯನ್ನು ಮುಗಿಸಿ ಹೋಗೋ ಕಾಲಕ್ಕೆ ಇಲ್ಲೇ ಬಿಟ್ಟು ಹೋಗ್ತಕ್ಕಂಥ ಸಂಪತ್ತನ್ನು ಗಳಿಸಿಕೊಳ್ತಕ್ಕಂಥ ರಾಷ್ಟ್ರಗಳು ವಿಶ್ವದಲ್ಲಿ ತುಂಬಿಕೊಂಡಾಗ ನಿಮ್ಮ ಜೊತೆಯಾಗಿ ಬರ್ತಕ್ಕಂಥ ಸಂಪತ್ತನ್ನು ಗಳಿಸಿಕೊಡ್ತಕ್ಕಂಥ ರಾಷ್ಟ್ರ ಯಾವ್ದಾದ್ರೂ ಇದು, ಅದು ಭಾರತ ದೇಶದ ಎಲ್ಲಿ ಸಂತರು ಅಂತ ದಿವ್ಯ ಸಂದೇಶವನ್ನ ನೀಡಲಿಕ್ಕೆ ಪುಣ್ಯಾತ್ಮರ ಜನ್ಮ ತಾಳಿರ್ತಕ್ಕಂಥ ಭೂಮಿ ಅಂತ ಕರೀತಾರೆ. ಯಾವ ಒಬ್ಬ ವಿಶ್ವದ ಒಬ್ಬ ಪತ್ರಕಾರ ಬರೀತಾನ, ವಿಶ್ವದ ಒಬ್ಬ ಪತ್ರಕಾರ ಬರೆದಂತ ಜಗತ್ತಿನಲ್ಲೆಲ್ಲ ರಾಷ್ಟ್ರಗಳು ತನ್ನ ತನವನ್ನು ಕಳೆದುಕೊಂಡವ, ಭಾರತ ಮಾತ್ರ ಜೀವಂತ ಉಳಿದುಕೊಂಡೈತಿ ಅಂತ ಹೇಳಿದರು. ವಿಶ್ವದಲ್ಲಿ ಇರ್ತಕ್ಕಂಥ ಎಲ್ಲಾ ರಾಷ್ಟ್ರಗಳು ತನ್ನ ತನವನ್ನು ಕಳೆದುಕೊಂಡವ, ಭಾರತ ಮಾತ್ರ ತನ್ನ ಜೀವಿತವನ್ನ ಉಳಿಸಿಕೊಳ್ತಕ್ಕಂಥ ಮಹಾನ್ ಉಪಕಾರದ ದೊಡ್ಡ ಕಾರ್ಯವನ್ನ ಭಾರತ ದೇಶ ಮಾಡೈತಿ ಅಂತಕ್ಕಂಥ ಮಾತ ಹೇಳಿದಾಗ ಒಬ್ಬ ಪ್ರಶ್ನೆ ಮಾಡ್ತಾನ, ವಿಶ್ವದ ರಾಷ್ಟ್ರಗಳು ಹೆಂಗ ತನ್ನ ತನು ಕಳ್ಕೊಂಡ್ರಿ, ಭಾರತ ಹೆಂಗ ಜೀವಂತ ಉಳಿತು? ಅಂದು ಪುಣ್ಯಾತ್ಮ ಸ್ವಾಮಿ ವಿವೇಕಾನಂದರು ಇಂದು ಪರಮ ಪೂಜ್ಯ ಸಿದ್ಧಯೋಗಿ ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳು ವಿಶ್ವಕ್ಕೆ ಭಾರತದ ವಿಶ್ವಕ್ಕೆ ಏನ್ ಸಂದೇಶ ಕೊಟ್ಟು ಅಂತ ಜ್ಞಾನದ ಗಂಗೆ ಅಂತ ವಿಚಾರ, ಅದಕ್ಕೆ ಭಾರತ ಜೀವಂತ ಐತಿ ಅಂತಕ್ಕಂಥ ಮಾತಾಡ್ತಾರೆ. ಅದಕ್ಕೆ ನಾವು ಚಿಂತನೆ ಮಾಡ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಗುರು ಸೇವೆ, ಗುರು ಪಾದ ಪೂಜೆ ಅಂತಕ್ಕಂಥ ಆ ಭಗವಂತನ ತೋರಿಸ್ತಕ್ಕಂಥ ಸುಲಭವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನ ಮಾಡ್ತಕ್ಕಂಥ, ಯಾವ ರೀತಿ ತಾಯಿ ಇವನೇ ನಿನ್ನ ತಂದೆ ಅಂತ ಎದೆ ತಟ್ಟಿ ಹೇಳ್ತಕ್ಕಂಥ ಕಾರ್ಯ ಮಾಡ್ತಾಳೋ, ಅದೇ ಪುಣ್ಯಾತ್ಮರೇ ಇವನೇ ಭಗವಂತ. ಭಗವಂತನ ಸನ್ನಿಧಾನಕ್ಕೆ ಹೋಗ್ಬೇಕಾಗಿತ್ತಂದ್ರ, ದೇವರ ಸನ್ನಿಧಾನಕ್ಕೆ ಹೋಗ್ಬೇಕಾಗಿತ್ತಂದ್ರ, ನಿನಗಿಂತ ಅಪರೂಪವಾಗಿರ್ತಕ್ಕಂಥ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮನನ್ನು ಒಂದಿಷ್ಟು ನೀನು ಹೋಗಿ ಕೂಡಬೇಕಾಗಿತ್ತಂದ್ರ ಸುಲಭ ಸಾಧನವನ್ನ ದಾರಿ ತೋರಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಅದನ್ನ ಪುಣ್ಯಾತ್ಮರೇ. ಅದಕ್ಕೆ ನಿಜವಾದ ಕೈವೆಲ್ಲ ಅಂತಕ್ಕಂಥ ಕರೀತಾರೆ, ಮೋಕ್ಷಕ್ಕೆ ದಾರಿ ಅಂತ ಕರೀತಾರೆ. ನಮಗೆ ದಾರಿ ತೋರಿಸಕ್ಕಂತ ಯಾರು ಅಂತ ಕೇಳಿದ ಬಂಧುಗಳೇ, ನಾವೆಲ್ಲ ಕುರುಡರಾಗಿ ಬಿಟ್ಟಿದೀವಿ, ಕಣ್ಣಿದ್ದು ಕುರುಡರಾಗಿ ಬಿಟ್ಟಿದೀವಿ. ಹೌದಲ್ಲ? ಕಣ್ಣಿದ್ದು ಕುರುಡರಾಗಿದ್ದೀವಿ. ಆ ಕಣ್ಣಿದ್ದು ಕುರುಡರನ್ನು ನೋಡ್ತಕ್ಕಂಥ ಶಕ್ತಿಯನ್ನು ಕೊಡ್ತಕ್ಕಂಥ ಯಾರು ಅಂತ ಕೇಳಿದ ಪುಣ್ಯಾತ್ಮರೇ, ಅವನೇ ಅಂತಪ್ಪ ಶ್ರೋತ್ರಿ ಬ್ರಹ್ಮನಿಷ್ಠ ಸದ್ಗುರುನಾಥದನ. ಅವನಿಗೆ ನಾವು ಮೊರೆ ಹೋಗಬೇಕಾಗಿತ್ತಿ, ಅವನ ಒಲಿಮೆಯನ್ನು ಪಡ್ಕೋಬೇಕಾಗಿತ್ತಿ. ಏನು ಮಾಡಿದ್ರೆ ಗುರುವಿನಿಂದ ಒಲಿಮೆ ಆಗ್ತತಿ ಅಂತಕ್ಕಂಥದನ್ನ ನಾವಿವತ್ತು ಚಿಂತನೆ ಮಾಡ್ತಕ್ಕಂಥ ಕೆಲಸಗಳು. ಅದಕ್ಕೆ ಒಬ್ಬ ಪರಮಜ್ಞಾನಿ ಬರೀತಾರ ಪುಣ್ಯಾತ್ಮ ಜೇಡರ ರಾಶಿಮಾರ್ಯರು, ಈ ಲೋಕದೊಳಗ ಗುರುವಿನ ಮಾತುಗಳು ನಮ್ಮನ್ನ ಈ ಪ್ರಪಂಚ ಅಂತಕ್ಕಂಥದ್ದು ಏನು ಅಂತ ಕೇಳಿದ್ರ ಪುಣ್ಯಾತ್ಮರೇ, ಸಂಸಾರ ಬಿಟ್ಟು ಹೋಗುವುದಲ್ಲ, ಪ್ರಪಂಚ ಬಿಟ್ಟು ಬರುವುದಲ್ಲ. ಗುರುವಿನ ಮಾತುಗಳು ನಮ್ಮನ್ನ ಏನ್ ಮಾಡ್ತಾವ ಅಂತ ಕೇಳಿದ್ರ ಪ್ರಪಂಚ ಬಿಡುವುದಲ್ಲ, ಪ್ರಪಂಚ ತ್ಯಾಗ ಮಾಡೋದಲ್ಲ, ಪ್ರಪಂಚದೊಳಗೆ ತೇಲಾಡ್ತಕ್ಕಂಥ ನಾವಿಕೆಯನ್ನು ಹಾಕಿ ಕೊಡದೆ ಗುರುವಿನ ಮಾತುಗಳು, ಗುರುವಿನ ಸೇವೆ ಅಂತಕ್ಕಂಥದ್ದು ಮಾತಾಡೋದು. ಹಂಗೆ ಯಾರಿಗೆ ಹಾಕಿ ಹೌದು. ಅದಕ್ಕೆ ಬಂಧುಗಳೇ, ಇತಿಹಾಸವನ್ನು ತೆಗೆದು ನೋಡ್ಕೊಂಡು ಬಂದಿದ್ವಿ. ಗುರು ಎಂತಾವಿರ್ಬೇಕು ಅಂತ ಕೇಳಿದ್ರೆ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಅಪ್ಪಗಳಂತ ಗುರು ಇರಬೇಕಂತ. ಒಬ್ಬ ಸತ್ಶಿಷ್ಯ ಎಂತಾವಿರ್ಬೇಕಂತ ಕೇಳಿದ್ರೆ ಪುಣ್ಯಾತ್ಮರೇ ಜ್ಞಾನ ಯೋಗಿ ಸಿದ್ದೇಶ್ವರ ಕೊಡತಕ್ಕಂತ ಶಿಷ್ಯ ಇದ್ರು ಅಂತ ಕೇಳಿದ್ರೆ ಗುರು ಪುಣ್ಯಾತ್ಮರೇ ಉಪದೇಶವನ್ನು ಮಾಡ್ತಾರ. ಎಂತ ಅಪರೂಪ ಚಿಂತನೆ ಹೇಳ್ತಾರ ಅಂತ ಕೇಳಿದ್ರ, ನಮ್ಮ ಸಿದ್ಧ ಆಕಾಶದೊಳಗೆ ಹಾರಾಡ್ತಾನಪ್ಪ, ಆಕಾಶದೊಳಗೆ ತೇಲ್ತಾನ ಅಂತ ಹೇಳ್ತಾರೆ. ಆಕಾಶದಲ್ಲಿ ಎದರದಿಂದ ತೇಲಿದ್ರು ಅವರು?
ಅವ್ರೇನು ಬಂಗಾರ ಕಿರೀಟ ಹಾಕೊಂಡಾರ, ಏನೋ ಅವ್ರ ಹೆಸರಲ್ಲಿ ಒಂದು 100 ಎಕರೆ ಜಮೀನು ಇಟ್ಕೊಂಡಾರ. ಗುರು ಅಂದ್ರೆ ಹೇಗಾತ ಕೇಳಿದ ಬಂಧುಗಳು, ಯಾಕೆ ಗುರುವಿನ ಆಶ್ರಯಿಸಬೇಕು ಅಂತ ಕೇಳಿದ. ತುಕಾರಾಮ್ ಮಹಾರಾಜರ ಪರಮ ಶಿಷ್ಯನಾಗಿರ್ತಕ್ಕಂಥ ನಿಳೋಬ ಅಂತಕ್ಕಂಥ ಒಬ್ಬ ಅತ್ಯಂತ ಪರಮ ಶಿಷ್ಯನಾಗ್ಯದ ನಿಳೋಬ ಅಂತಕ್ಕಂಥ. ತುಕಾರಾಮ್ ಮಹಾರಾಜರ ಕಾರ್ಯವನ್ನು ತೆಗೆದುಕೊಂಡು ಕೈಲಾಸಕ್ಕೆ ಹೋಗಿ ವೈಕುಂಠಕ್ಕೆ ಹೋಗಂತ ಶ್ರುತಿ ಹೇಳ್ತದ, ಪುರಾಣ ಪುಣ್ಯ ಕಥೆಗಳು ಹೇಳ್ತಾವ. ಪುರಾಣ ಪುಣ್ಯ ಕಥೆಗಳು ಹೇಳ್ತಕ್ಕಂತ ಒಂದು ಇತಿಹಾಸವನ್ನ ನಾವೆಲ್ಲ ತಿಳ್ಕೊಳ್ಳೋದು ಏನು ಅಂತ ಕೇಳಿದ್ರೆ, ತುಕಾರಾಮ್ ಮಹಾರಾಜ್ ಹೋಗ್ಬಿಡ್ತಾರ. ನಿಳೋಬ ಬಂದ, ಅನ್ನ ಬಿಟ್ಟು ನೀರು ಬಿಟ್ಟು ಎಲ್ಲವನ್ನ ಬಿಟ್ಟು ನಿರ್ಧಾರ ಕೂತು ಬಿಟ್ಟ. ಹೇಗೆ ಜಾವತ್ವ ರಾವು ಅಂತಕ್ಕಂಥ ಸುಟ್ಟಿ ಹೇಳ್ತಾರೆ. ಅವಾಗ ಬಂಧುಗಳು ಏನಾಗ್ತದ ಅಂತ ಕೇಳಿದ, ಪಾಂಡುರಂಗ ಬಂದ. ಹೋದಾಗ ಹಾಡು ಬರ್ಲಿಕ್ಕೆ ಬರುದಿಲ್ಲ, ನೀನು ಜ್ಞಾನೇದಿ, ನೀನು ಬುದ್ಧಿವಂತ ತಿಳುವಳಿಕೆ ತಾವದಿ, ಯಾಕೆ ಹಠ ಮಾಡ್ತೀವಿ, ಸುಮ್ ಊಟ ಮಾಡುದು, ಅನ್ನಕ್ಕೆ ಬಂದ ಕಾಯದ ಇದಕ್ಕೆ ಅನ್ನ ಹಾಕ್ಬೇಕಾಗತ್ತೆ, ಊಟ ಮಾಡಿ ಬಂದ. ಏನ್ ಹೇಳಿರ್ಬೇಕ್ರಿ, ಭಗವಂತ ನೀ ತಪ್ಪು ತಿಳ್ಕೊಬೇಡ, ನಾ ಹಿಂಗ್ ಹೇಳ್ತಾನಂತ ತಪ್ಪು ತಿಳ್ಕೊಬೇಡ, ನಿನಗೆ ಯಾರು ಕರೆದಾರಿಲ್ಲ ನನ್ನ ಜೊತೆಗೆ ಬಾ ಅಂತ ಹೇಳ್ತಾನ. ನಾನ್ ನಿನ್ನ ಕರೆದಿಲ್ಲ, ನಾನು ಏನ್ ಹಠ ಮಾಡಿನ ಅಂತ ಕೇಳಿದ್ರೆ ನನ್ನ ಗುರು ನನಗೆ ಹೇಳಾದ ಯಾಕೆ ಹೋಗಿ ಅದ ಮುಂದಕ್ಕೆ ಕೇಳಕ್ ಹೋಗ್ತೀನಿ. ಇದು ಪುಣ್ಯಾತ್ಮರ ಗುರು ಶಿಷ್ಯರ ಸಂಬಂಧ, ಗುರು ಶಿಷ್ಯರ ಸಂಬಂಧ ಅಂತ ಕರಿತಾರೆ ಬಂದು. ಅದಕ್ಕೆ ಹೇಳ್ತಾರೆ, ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಗುರುವಿನ ಪಾದದ ಕೆರವಾಗಿ ಇರುವೊಂದು ಸರ್ವಜ್ಞ. ಯಾಕೆ ಗುರು ಅಂತ ಕೇಳಿದ ಪುಣ್ಯಾತ್ಮ, ಗುರು ಕಳಕಳಿ ಅಸಾವ, ಶಿಷ್ಯ ತಳಮಳ ಅಸಾವ ಅಂತ ಹೇಳ್ತಾರೆ ಮಾತ್ರ. ಗುರುವಿನಲ್ಲಿ ಕಳಕಳಿ ಅಲ್ಲ. ದೌಮ್ಯ ಋಷಿವಲ್ಲಿ ಪುಣ್ಯಾತ್ಮರೇ, ದೌಮ್ಯ ಋಷಿವಲ್ಲಿ ಪುಣ್ಯ ಶಿಷ್ಯ ಇದ್ದ ಸನಂದ ಅಂತ. ಆ ಪುಣ್ಯಾತ್ಮರ ಆಗಿತ್ತು ಅಂತ ಕೇಳಿದ್ರ ದಿನ ನಿತ್ಯ ಭಿಕ್ಷೆಯನ್ನು ಬೇಡ್ಕೊಂಡು ಬರ್ತದೆ. ಭಿಕ್ಷೆಯನ್ನು ಆ ಭಿಕ್ಷೆ ಬೇಡಿದ ತಂದ ಗುರುವಿಗೆ ಕೊಡ್ತದ, ತಾನು ತಿಂತಿದ್ದ. ನಿತ್ಯ ನೀವು ಊಟಕ್ಕೆ ಏನ್ ಮಾಡ್ತೀವೋ ನಾಂತೂ ನೀನ್ ಕರೆಯಂಗಿಲ್ಲ. ಉಪಮನ್ಯ ಸನಂದಲ್ಲ, ಉಪಮನ್ಯ ಅಂತಕ್ಕಂಥ. ಅವಾಗ ಪುಣ್ಯಾತ್ಮರೇ ಅಲ್ಲಿ ಏನಾಗ್ತದ ಅಂತ ಕೇಳಿದ್ರೆ ಗುರುಗಳು ಕೇಳಿದ್ರು, ಊಟಕ್ಕೆ ಏನ್ ಮಾಡ್ತೇನೆ, ನಿಮಗೆ ತಂದು ಕೊಡ್ತಾನೆ, ಮತ್ತೆ 2ನೇ ಸಲ ಭಿಕ್ಷೆ ಬೀಳಿ ಊಟ ಮಾಡ್ತಾನೆ. ಒಂದ್ಸಲ ಭಿಕ್ಷೆ ಬೀಳಬೇಕು, 2ನೇ ಸಲ ಭಿಕ್ಷೆ ಬೀಳಿದ್ರೆ ಪಾಪ ಆಗ್ತದೆ. ನಿಮ್ಮ ಆಜ್ಞೆ ಗುರುವಿಗೆ ಭಿಕ್ಷೆ ಬೇಡಿಲ್ಲ, ಗುರುವಿಗೆ ತಂದು ಕೊಟ್ಟ. ನಿತ್ಯ ಆಕಳ ಹಾಲು ಕುಡಿದು ಬದುಕಲಿಕ್ಕೆ ನಾನು ಊಟಕ್ಕೆ ಕೊಟ್ಟಿಲ್ಲ, ಭಿಕ್ಷೆನೂ ಬೇಡಿಲ್ಲ, ಮತ್ತೆ ಯಾಕೆ ಉಪವಾಸ ಇದೆಯೇನು? ಇಲ್ಲ ಗುರುಗಳೇ, ಗೋವಿನ ಹಾಲನ್ನು ಸಹಿತಿ ನಾವು ಆಕಳ ಹಾಲು ಕುಡಿತೇವೆ. ಅಲ್ಲಪ್ಪ, ಕರುವಿಗಿರ್ತಕ್ಕಂಥ ಹಾಲು ನೀನು ಕುಡಿದ್ರೆ ಪಾಪ ಆಗ್ತದೆ, ಯಾಕೆ ಕುಡಿತೇವೆ? ಅದು ನಿಮ್ಮ ಆಜ್ಞೆ. ಅವಾಗ ಕರಮಳಿ ಏನ್ ಮಾಡಾಕತ್ತಿದ್ರೆ ಇವನ ಕಷ್ಟ, ಇವನ ನಿಷ್ಠೆಯನ್ನು ನೋಡಿ ಆ ಹಾಲು ಕುಡಿ ಕಾಲಕ್ಕೆ ನೊರಿ ಬಿಡುತ್ತಿದ್ದವು ಬಾಯಿಲೆ. ಆ ನೊರಿಯನ್ನು ಕುಡಿ ತಿಂದು ಬದುಕಲಿಕ್ಕಂತ ಗುರುಗಳು ಕೇಳಿದ್ರು, ಏನ್ ಮಾಡ್ತೀವಿ ಅಂತಕ್ಕಂಥದ್ದು ಕೇಳಿ. ಇಲ್ಲ ಹೊಡ್ಕೊಂಡು ಹೋಗ್ತಿದ್ದ ದಿನನಿತ್ಯ ಕಾಯ್ಲೆಕ್ಕ ಆಕಳ ಕರಗಳು ನರಿ ಬಿಡ್ತಾವೆ, ತಿಂದು ಬದುಕ್ತೀವಿ ಅಂತ. ಇದು ಪಾಪ ಆಗ್ತದೆ, ತಿನ್ಬೇಡ. ಗುರುವೇನಿ ಹೆಂಗೆ ಇಟ್ಟಂಗಿರ್ತದ, ಒಟ್ಟದು ತಿಂತಾನ. ಸರಿ, ನಿನ್ನ ಆಜ್ಞೆನ ಮೀರಿ ಬದುಕೋದಿಲ್ಲ. ದಿನ ಕಿಲ್ಲರ ಕಾಯಿಲೆ ಹೋದ ಪುಣ್ಯಾತ್ಮರ ಬಂದು ಸ್ಥಾಪಿ ಹೆಚ್ಚಾಗಿ ಎಂಕಿಯಲ್ಲಿ ತಿಂದ್ಬಿಟ್ಟ. ದೌಮ್ಯ ಋಷಿಯ ಶಿಷ್ಯನಾಗಿರ್ತಕ್ಕಂಥ ಉಪಮನ್ಯ ಏನ್ ಮಾಡಿದ ಅಂತ ಕೇಳಿದ್ರ, ಎಕ್ಕೆಯಲ್ಲಿ ತಿಂದು ಬಿಟ್ಟ. ಎಕ್ಕೆಯಲ್ಲಿ ತಿಂದ ಕಣ್ಣು ಹೋಗಿಬಿಟ್ಟು ಆತ ಕಿಲ್ಲಾರ ಹೊಡ್ಕೊಂಡು ಬರೋ ಕಾಲಕ್ಕೆ ಹಾಳ ಬಾವಿ ಒಳಗೆ ಬಿದ್ದ. ಹಾಳ ಬಾವಿ ಒಳಗೆ ಬಿದ್ದಾಗ ಬಂಧುಗಳು ಏನಾಗ್ತದ ಅಂತ ಕೇಳಿದ್ರ, ಕಿಲ್ಲಾರೆಲ್ಲ ಆಶ್ರಮಕ್ಕೆ ಬಂದು ಯಾಕೆ ನನ್ನ ಶಿಷ್ಯ ಬರಲಿಲ್ಲ ಅಂತಕ್ಕಂಥದ್ದು ಸೋಜಿಗೆ ಗುರುವಿಗೆ ಗೊತ್ತಾಗ್ತದೆ. ಅವಾಗ ಗುರು ಸಂಚಾರ ಮಾಡ್ಕೊಂಡು ಹುಡುಕಲಿಕ್ಕೆ ಆರಂಭ ಮಾಡ್ತಾರೆ. ಹುಡುಕಲಿಕ್ಕೆ ಆರಂಭ ಮಾಡಿದ ಬಂಧುಗಳೇ, ಅವಾಗ ಬಾವಿಯೊಳಗೆ ಸನಂದ ಬಿದ್ದಿದ್ದ. ಅವಾಗ ಹೇಳ್ತಾರ, ಅಶ್ವಿನಿ ದೇವತೆಯನ್ನು ನೀನು ಪೂಜೆ ಮಾಡಪ್ಪ, ಆರಾಧನೆ ಮಾಡಿ ಬಂದು ನಿನಗೆ ಆಶೀರ್ವಾದ ಮಾಡ. ಅವಾಗ ಬಂದು ಪುಣ್ಯಾತ್ಮ ಅಶ್ವಿನಿ ದೇವತೆ ಬಂದು ಇವರಿಗೆ ಔಷಧ ಕೊಡೋ ಕಾಲಕ್ಕೆ ಹೇಳ್ತಾನ, ನನ್ನ ಗುರು ತಗೋ ಅಂದ್ರ ತಗೋತ ಕಣ್ಣು ಹೋಗಿ ಬಿದ್ದಾನ.
ಜಗತ್ತದ ಕೊಳ್ಳಾಗಿ ಬಿಟ್ಟದ. ಆತನ ಅಶ್ವಿನಿ ದೇವತೆ ಮಂತ್ರವನ್ನು ಕೊಡ್ತಾರ. ಜಪ ಮಾಡಿದಾಗ ಅಶ್ವಿನಿ ದೇವತೆ ಪ್ರತ್ಯಕ್ಷ ಆಗ್ತಾರ. ಈ ಔಷಧವನ್ನು ತೆಗೆದುಕೊಂಡಾಗ ನಿನ್ನ ಕಣ್ಣು ದೃಷ್ಟಿ ಬರ್ತದ, ತೆಗೆದುಕೊಳ್ಳದಾಗ ಗುರು ಹೇಳಿದ್ರೆ ಮಾತ್ರ ತೆಗೆದುಕೊಳ್ತಾನೆ ಅಂತಕ್ಕಂಥ ಮಾತು ಹೇಳ್ತಾರೆ. ಅದಕ್ಕೆ ಮಾತು ಬರೀತಾರೆ, ಮೂಕಂ ಕರುತಿ ವಾಚಾಲಂ ಪಂಗುಂ ಲಂಗೆ ಹಿರಿಯಂ ಯಕ್ಕೃಪ ತಮ ಮುಂದೆ ಪರಮಾನಂದ ಮಾಡುವ. ಯಾರ ಮೂಕನು ಮಾತುಗಾರನಾಗುತ್ತಾನೋ, ಕುರುಡನು ಕಣ್ಣೆತ್ತಿ ನೋಡುತ್ತಾನೋ, ಕುಂತನು ಪರ್ವತ್ವನು ಅಂತ ಹೇಳ್ತಾನ. ಅಂತ ಪರಮ ದಯಾನಿಧಿಯಾಗಿರ್ತಕ್ಕಂಥ ಗುರುದೇವನ ಪಾದ ಸೇವೆಯನ್ನ ಮನಮುಟ್ಟಿ ಮಾಡು, ಮನಮುಟ್ಟಿ ಭಜಿಸು ಭಜಿಸು ಅಂತಕ್ಕಂಥ ಮಾತು ಹೇಳ್ತಾರ. ಅದಕ್ಕೆ ಜ್ಞಾನ ಹೇಳಿದ ಹರಿದಾಸರ ಪುಣ್ಯಾತ್ಮರೇ, ದೊರಕಿದ ಗುರು ದೊರಕಿದ, ಪರಮಾನಂದ ಅರವಿ ನೋಡು ಬಂದು ಗುರು ದೊರಕಿದ ಅಂತಕ್ಕಂಥ ಮಾತು. ಎಲ್ಲಿ ಬಂದು ದೊರಕಿದ ಪರಮಾನಂದ ಅರವಿನೊಳಗ ಅರು ಅಂತಕ್ಕಂಥದ್ದು ಬಹಳ ಶ್ರೇಷ್ಠಾಗಿದೆ ಪುಣ್ಯಪ್ಪ. ಅರು ರೀತಿಯಲ್ಲಿ ಅಂತ ಕೇಳ್ತಾರಿಲ್ಲ, ಮರ್ತದನ್ನ ಅರು ಮಾಡಿಕೊಳ್ಳೋ ಸಲುವಾಗಿ ಗುರು ಸೇವೆ ಬಹಳ ಮುಖ್ಯ ಅಂತಕ್ಕಂಥ ಹೇಳ್ತಾರ. ಅದಕ್ಕೆ ಜ್ಞಾನ ಹೇಳ್ತಾರ, ಪರಮಾನಂದ ಅರವಿನೊಳಗ ಬಂದು ಗುರು ದೊರಕಿದ. ಅವನಿಗೆ ಮಾತ್ರ ಗುರು ದರ್ಶನ ಆಗ್ಬೇಕಂತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಪುಣ್ಯಾತ್ಮ, ಹಿಂದೆ ಮಾಡಿದ ಪುಣ್ಯ ಇಂದು ಉಡುವ ಆತ್ಮ. ಅದಕ್ಕೆ ಹಿಂದಿನ ಸುಕೃತದ ಪುಣ್ಯ ಬೇಕು. ಒಂದೇ ಜನ್ಮದ ಪುಣ್ಯದ ಫಲದಿಂದ ಗುರು ದೊರಿಲಿಕ್ಕೆ ಸಾಧ್ಯ ಇಲ್ಲ. ಸರಿ ಹೇಳ್ತಾರೆ, 100 ಸಲ ಸತ್ತ 100 ಸಲ ಹೊಟ್ಟೆ ಕೊನೆ ಜನ್ಮಕ್ಕೆ ಗುರು ಬಂದು ಭೇಟಿಯಾಗಿರುತ್ತೆ. ಈ ಲೋಕದೊಳಗೆ ಅತ್ಯಂತ ಶ್ರೇಷ್ಠ ಲಾಭದೊಳಗೆ ಲಾಭ ಯಾವುದು ಅಂತ ಕೇಳಿದ್ರೆ ಗುರು ದರ್ಶನ, ಗುರು ಸೇವೆ.
ಎಲ್ಲಾ ಸಿಗ್ತದ ಪ್ರಪಂಚದಾಗ ಏನೆಲ್ಲ ಪಡ್ಕೊಳಕ್ ಬರ್ತದ, ಆದ್ರೆ ಗುರು ಸೇವೆ ದೊರೆಯುವುದು ದುರ್ಲಭ ಅಂತಕ್ಕಂಥ ಮಾತಾಡ್ತಾರೆ. ಗುರು ಸಿಗುದು ದುರ್ಲಭ, ಸಿಕ್ಕ ಮೇಲೆ ಭವಲಾಭ ಅಂತಕ್ಕಂಥ ಮಾತಾಡ್ತಾರೆ ಪುಣ್ಯಾತ್ಮರೇ. ಈ ಹೊರಗಿನ ವ್ಯಾಪಾರವನ್ನು ತಿಳಿಸಿಕೊಡುದಲು ಗುರುನಾಥ, ಅಂತರಂಗದ ಸಂತಿಯನ್ನ, ಅದಕ್ಕೆ ಜ್ಞಾನ ಹೇಳ್ತಾರೆ ಕಡ್ಕೊಂಡು ಮಡಿವಳಪ್ಪ ಪುಣ್ಯಾತ್ಮರೇ, ಬಂಗಾಲಿ ಸಂತಿ ಬಲು ಗಡಿಬಿಡಿ ಭ್ರಾಂತಿಗೆ ಎಟ್ಟ ತಿರುಗಬೇಡಿ, ಎಲ್ಲ ಕೂಡಿ 4 ಬಾಜಾರೆಲ್ಲ ತಿರುಗಾಡಿ ಬೇಕಾದಕೊಂಡು ಕೊಂಚ ಚೌಕಾಶ ಮಾಡಿ ಅಂತಕ್ಕಂಥ ಮಾತಾಡ್ತಾರೆ. ಚೌಕಾಶ ಮಾಡಿ ಶೋಧಿಸಿ, ಅದಕ್ಕೆ ಇದು ಪುಣ್ಯಾತ್ಮನೆ ನಿಜಗೊಂಡು ಬರೀತಾರೆ, ವಿಷಮ ಸಂಸಾರವಿದು ಕನಸೆಂದರಿ ಅಂತ ಹೇಳ್ತಾರೆ. ಇದು ನಿನಗೆ ಯಾರು ತಿಳಿಸಿಕೊಡತಕ್ಕಿದ ಪುಣ್ಯಾತ್ಮರೇ ಬರಿತಾರ ಪುಣ್ಯಾತ್ಮರ. ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿ ದಾಗಳುವುದೇ ನರರಿಗೆ ಮುಕ್ತಿ. ದಾಗಳು ಯಾವಾಗ ಸಿಗ್ತದೆ ರಿಕಿತ್ಬೇಕು ಒಬ್ಬ ಗುರುಕ ಉಪದೇಶ ಅಂತಕ್ಕಂಥ ಮಾತು ಬರೀತಾರೆ. ನೀನು ರಿಕಿಪ್ದಾಗ ಕಾಲು ಇಡುವುದು ತಡ ಇಲ್ಲದೆ ನಿನಗ ಗುರು ಉಪದೇಶ ಆಗ್ತದ. ಆದ್ರೆ ಹಂಗ ಈ ಹೊಲ ಹಸರು ಮಾಡ್ಕೋಬೇಕು. ಈ ಹೊಲ ಯಾರು ಮಾಡ್ಕೋಬೇಕಂತ ಗುರು ಸೇವಾದಿಗಳನ್ನು ಮಾಡಿ, ಶ್ರವಣ ಮನನವನ್ನು ಮಾಡಿ, ಯಾವ ರೀತಿ ಪುಣ್ಯಾತ್ಮರ ಹಾಲಿನೊಳಗೆ ತುಪ್ಪದ, ಎಳ್ಳಿನೊಳಗೆ ಎಣ್ಣೆ ಅದ, ಹೊಟ್ಟೆ ಒಳಗೆ ಬೆಂಕಿ ಅದ, ಆದ್ರೆ ಕೂಡ ಪುಣ್ಯಾತ್ಮರ ಹೊಟ್ಟೆದ ಬೆಂಕಿ ಸುಟ್ಟಿಲ್ಲ, ಆದ್ರೆ ಸುಡದ ಬಿಟ್ಟಿಲ್ಲ. ಹೌದು, ಎಣ್ಣೆನೊಳಗೆ ಎಣ್ಣೆ ಅದ, ಯಾರಿಗೆ ಕಂಡಿಲ್ಲ, ಆದ್ರೂ ಕೂಡ ಎಣ್ಣೆ ಅದ. ಬರಿತಾನ ತೀಳಿ ಮೆಚ್ಚಲಾಗಿ ದಿಕ್ತಾನೆ, दूध में की है वो भी दिखता है, पेट में अंगार वो चलता नहीं ಅಂತಕ್ಕಂಥ. ಇದೆಲ್ಲ ಕಾಣ್ಬೇಕಾದ್ರೆ ಯಾರು ಬೇಕು ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಅಂತಪ್ಪ ಸ್ತೋತ್ರಿ ಬ್ರಹ್ಮನಿಷ್ಠ ಸಂಪೂರ್ಣನಾಥ ನಮಗೆ ಕೃಪೆ ಮಾಡಿರುತ್ತೆ ಕೇಂದ್ರ ಪುಣ್ಯಾತ್ಮರೇ ಎಲ್ಲವೂ ಸಾಧ್ಯವಾಗ್ತದೆ. ತುಕಾರಾಮ ಮಹಾರಾಜರಿಗೆ ಗುರು ಬಂದು ಕನಸಿನೊಳಗೆ ಹೇಳ್ತಾರ, ಇದು ಮುಳುಗು ಹಡಗಿನೊಳಗೆ ಕೂತಿದೆ ಬಾ, ಇದು ಶಾಶ್ವತ ಹಡಗಲ್ಲ, ಇದನ್ನು ಬಿಟ್ಟು ಬಿಡೋದಾಗ ಪುಣ್ಯಾತ್ಮ 3,000 ಎಕರೆ ಭೂಮಿಯನ್ನ ದಾನವಾಗಿ ಕೊಟ್ಟು ಬಿಡ್ತಾರೆ. ಅದಕ್ಕೆ ಹೇಳ್ತಾರ ಪುಣ್ಯಾತ್ಮರೇ, ಈ ಜಗತ್ತಿನೊಳಗೆ ಗುರು ಅಂತಕ್ಕಂಥ ಏನಲ್ಲ ಪುಣ್ಯಾತ್ಮರೇ, ಅದ್ರ ಮುಂದೆ ಎಲ್ಲವೂ ಶೂನ್ಯ ಅಂತಕ್ಕಂಥ ಹೇಳ್ತಾರ. ಅದನ್ನ ಒಂದನ್ನು ನಿನಗೆ ಇಟ್ಟಿಸಿಕೊಂಡಿಲ್ಲ, ಅವನೊಬ್ಬನ ನಿನ್ನಂತೆ ಮಾಡ್ಕೊಂಡು ಬಿಟ್ಟಿಲ್ಲ ಈ ಜಗತ್ತಗ ಪುಣ್ಯಾತ್ಮ. ಅದಕ್ಕೆ ಹೇಳ್ತಾರೆ ಬಲ್ಲವರು ಪುಣ್ಯಾತ್ಮ, ಗುರುವೇ ನಿನ್ನ ಕರುಣೆ ಒಂದಾದ್ರೂ ಸಾಕು, ಈ ಲೋಕವನ್ನೇ ನನ್ನಂತೆ ಮಾಡ್ಕೊಳ್ತಕ್ಕಂಥದ್ದು ಹೇಳ್ತಾರ. ಅದಕ್ಕೆ ಗುರುವಿನ ಕರುಣೆ ಅಂತಕ್ಕಂಥದ್ದು ಹೇಳ್ತಾರೆ, ಗುರು ಕೃಪೆ ಅಂತ. ಅದಕ್ಕೆ ಗುರು ಕೃಪೆ ಆಯ್ತಂದ್ರ ಮೂಕ ಮಾತಾಡಕ್ಕೆ ಆರಂಭ ಮಾಡ್ತಾರೆ. ಕಡ್ಕೊಂಡು ಮಡಿವಾಳ ಪುಣ್ಯಾತ್ಮ, ಮಡಿವಾಳ ಸೇವಾ ಹುಡುಗ ಮಾಡ್ತಿತ್ತ. ದಿನನಿತ್ಯ ಪುಣ್ಯಾತ್ಮರು ಒಬ್ಬರ ಮನೆಗೆ ಪಾದ ಪೂಜೆ ಹೋಗ್ತಿದ್ರು ಗುರುಗಳು. ಎಲ್ಲಾರು ಪಾದ ಪೂಜೆ ಮನೆಗೆ ಕರ್ಕೊಂಡು ಹೋಗೋ ಕಾಲಕ್ಕ ಹುಡುಗಂತದ ಮನ್ಯಾಗ ಒಂದು ಮುದಿಕಿತ್ತು, ಇದೊಂದು ಹುಡುಗ ಇತ್ತು. ಆ ಮುದಿಕಿ ನಿತ್ಯನೂ ಅವರಿಕಾಯಿ ಮಾರಿ, ವಾರಕ್ಕೊಮ್ಮೆ ಅವರಿಕಾಯಿ ಮಾರಿ ಜೀವನ ಸಾಗಿಸ್ತಿದ್ರು. ಸಾಗಿಸುವಂತ ಪ್ರಸಂಗ ಏನಾಗ್ತದೆ ಅಂತ ಕೇಳಿದ್ರ, ಹುಡುಗ ಬಂದು ಅವ್ರ ಅಜ್ಜಿಗೆ ಹೇಳ್ತಾನೆ, ಯವ್ವ ಅಜ್ಜಿ, ಎಲ್ಲಾರು ಗುರುಗಳನ್ನ ಪಾದ ಪೂಜೆ ಕರ್ಕೊಂಡು ಹೊಂಟಾರು, ಎಲ್ಲಾರು ಗುರುಗಳನ್ನ ಪಾದ ಪೂಜೆ ಕರ್ಕೊಂಡು ಹೊಂಟಾರು, ನಾನು ನನ್ನ ಮನೆಗೆ ಕರ್ಕೊಂಡು ಬರ್ತೀನಿ, ನಾನು ಮನೆ ಕರ್ಕೊಂಡು ಹೊಡೆಯಲ್ಲ ಗರಗದು ಬಿಡ, ನಾನು ಮನೆಗೆ ಕರ್ಕೊಂಡು ಬರ್ತಾನಲ್ಲ, ಬೇಡ ಮನೆಗೆ ಕರ್ಕೊಂಡು ಬರ್ತಾನೆ ಅಜ್ಜಿ, ನನ್ನ ಮ್ಯಾಲ ಕರ್ಕೊಂಡು ಆಗ ಗುರುಗಳು ಕರ್ಕೊಂಡು ಮನೆಗೆ ಬಂದ, ಪಾದ ಪೂಜೆ ಮಾಡಿದ್ರು. ಭಕ್ತಿಯಿಂದ ತಾನು ಏನಿರ್ತದೆ ಸೇವಾ ಮಾಡಕ್ಕಂತ ಪುಣ್ಯಾತ್ಮರ ಅವ್ರಿಗೆ ದೃಷ್ಟಿ ಇಲ್ಲಾಗಿತ್ತು. ಹೊರಗೆ ಕಟ್ಟಿ ಮೇಲೆ ಕೂತಾಗ ಕೈಯಾಡ್ಸ್ಕೊಂಡು ಅವ್ರಿಗೆ ಬಳಿ ಸಿಕ್ತು, ಕಿತ್ತು ಅವ್ರಿಗೆ ಬಳಿ ಕಿತ್ಬಿಟ್ಟು ಪ್ರಸಾದ ಮಾಡಿಸಿದ್ರು. ಪ್ರಸಾದ ಮಾಡಿ ಹುಡುಗ ಹೋದ ಮಠಕ್ಕೆ ಆ ಗುರುಗಳಿಗೆ ಬಿಟ್ಟು ಬಂದ. ಹೊರಗೆ ಬಂದು ಮುದುಕಿ ನೋಡ್ತದ, ಅವ್ರಿಗೆ ಬಳಿ ಕಿತ್ತಿತ್ತು. ಅವ್ರಿಗೆ ಬಳಿ ಕಿತ್ತ ನೋಡಿ ಪುಣ್ಯಾತ್ಮರ ಮುದುಕ ಆ ಹುಡುಗ ಮುದುಕಿ ಬೈಲಿಕ್ಕೈತೆ, ಏನು ಕರ್ಕೊಂಡು ಬರಬಾರ್ದು ಹೇಳಿ ಮೊದಲನೇ ಅವ್ರ ಮೊದಲ ದಿಕ್ಕಿಲ್ಲ, ದೇಶ ಇಲ್ಲ, ಪರದೇಶಿ ಕಂಪನಿ ತಿಳ್ಕೊಂಡು ಮುದುಕಿ ಬೈಲಕ್ಕತ್ತದ. ನಾನು ಜೀವನಕ್ಕೊಂದು ಆಧಾರವಾಗಿತ್ತು, ವಾರಕ್ಕೊಮ್ಮೆ ಕಾಯಿ ಮಾರಿ ನನ್ನ ಜೀವನ ಸಾಗಿಸ್ತೇನೆ, ಇವತ್ತು ನನ್ನ ಜೀವನ ಹಾಳು ಮಾಡಿಬಿಡ್ತೀನಿ ಗುರು ತಿಳ್ಕೊಂಡು. ಹುಡುಗ ಮಠಕ್ಕೆ ಕೊಡ್ಕೊಬೋದು, ಯಪ್ಪ ಮನೆಗೆ ಬಂದು ಊಟ ಮಾಡಿ ಬಳ್ಳಿ ಹಂಗೆ ಕಿತ್ತು ಗುರು ಅಂತಿದ್ದೆ. ಬಳ್ಳಿ ಕಿತ್ತಿಲ್ಲ, ನೀನು 3 ಕೂಟ ಮತ್ ಹಾಡು ಹುಗಿ ಮತ್ತೆ ಚಿಗಿತೈತಿ ಹೋಗಂದು. ಆ ಹುಡುಗ ಪುಣ್ಯಾತ್ಮರೆ ಬಂದ ಆ ಬಳ್ಳಿ ಹಚ್ಚಬೇಕಂತ 3 ಕೂಟ ತಲೆಗೆ ಹಡ್ಡಾಕತ್ತಿದ್ದ. ಹಡ್ಡೋ ಕಾಲಕ್ಕೆ ಕಣ್ಣ ತವಾಜು ಬಂದ್ಬಿಡ್ತು. ಅವಾಗ ಪುಣ್ಯಾತ್ಮ ಬಗಟ್ಟಿ ನೋಡಿದಾಗ ಪುಣ್ಯಾತ್ಮರಿಗೆ ಬಂಗಾರ ನಾಣ್ಯಗಳು ತುಂಬಿರ್ತಕ್ಕಂಥ ಹಂಡೆ ಒಂದು ಸಣ್ಣ ಇರ್ತದೆ ಪಾತ್ರೆ. ಮುದುಕಿ ಒಳಗೆ ತಗೊಂಡು ಒಳಗೆ ಹುಚ್ಚಿ ಅಂದ್ರು, ನಿಂದ ಅವ್ರಿ ಬೆಳೆ ಅಟ್ಟ ನಿಂದ, ಇದು ನಮ್ಮಪ್ಪ ಮಡಿವಾಳ ಹಬ್ಬದ ನಿಂದಲ್ಲ. ಅವೇನ್ ಹೇಳ್ಯಾನು, ಈ ಅವರಿ ಬೆಳೆ ತೆಗಿತದ 3 ಕೋಟಿ ತಲೆ ಹುಗಿದು ಬಿಡತ್ ಹೇಳ್ಯಾನು. ಈ ನಿಂದ ಗಂಟು ಒಳಗೆ ತಗೊಂಡ್ ನಮ್ಮ ಮಠಕ್ಕೆ ಹೋಗ್ತಾನ. ಮಠಕ್ಕೆ ತಗೊಂಡು ಹೋದ ಪುಣ್ಯಾತ್ಮ ಇದಕ್ಕೆ ಶಿಷ್ಯ ಅಂತ ಕರೀತಾರೆ. ಅದಕ್ಕೆ ಹೇಳ್ತಾರ ಬಲ್ಲವರು ಚಾಣಕ್ಯ ಮಹರ್ಷಿಗಳು, ಅನ್ಯಾಯ ಪಾರ್ಜಿತ ದ್ರವ್ಯಂ 10 ವರ್ಷ ನಿತ್ಯಸ್ಥತಿ ಏಕಾದಶಿ ದಿವಸೇ ಸಮೂಲಂ ತದ್ದು ವಿನಸ್ತತಿ ಅಂತ ಹೇಳ್ಕೊಂಡಿರ್ತಾರೆ. ಅಧರ್ಮ ಮಾರ್ಗದ ಸಂಪತ್ತು ನಮಗೆ ಸುಖ ಕೊಡುವುದಿಲ್ಲ. ಯಾಕಂದ್ರ ಸಮರ್ಥ ರಾಮದಾಸರು ಪುಣ್ಯಾತ್ಮವೆ ಒಬ್ಬರ ಮನೆಗೆ ಪ್ರಸಾದಕ್ಕೆ ಹೋಗ್ಯಾರ. ಆ ಪ್ರಸಾದ ಹೋದಂತ ಸಂದರ್ಭದೊಳಗೆ ಮನೆಯೊಳಗೆ ಏನು ಸಾಹಿತ್ಯ ಇಲ್ಲಾಗಿತ್ತು. ಗೌಡ
ಹೇಳ್ತಾನೆ ಹುಡುಗ ಹೋಗಿ ಅಂಗಡಿಗೆ ಹೋಗಿ ಸಂತಿ ತಗೊಂಡ್ ಬರೋದಕ್ಕೆ. ಅಂಗಡಿಯಾಗ ಸಾಕಷ್ಟು ಜನ ಜ್ಞಾನ ಬಿಟ್ಟಿತ್ತು. ಅವಂದ ತಡ ಮಾಡಾದ್ರೆ ಗುರುಗಳಿಗೆ ತೊಂದರೆ ಆಗಿತ್ತು ತಿಳ್ಕೊಂಡು ಕೆಳಗೆ ಕೂತ್ಕೊಂಡು ಡಬ್ಬೆ ತನಗೆ ಏನೇನು ಬೇಕಲ್ಲ ಕಳ್ತನ ಮಾತು ತಗೊಂಡು ಬಂದ. ರಾಮದಾಸರಿಗೆ ಪ್ರಸಾದ ಮಾಡಿಸಿ ಕಳಿಸಿಬಿಟ್ರು. ಹೋಗೋ ಕಾಲಕ್ಕೆ ಪುಣ್ಯಾತ್ಮರು ಜೋಳಿಗೆ ಒಂದು ರಾಮದಾಸರ ಆಸ್ತಿ ಹೇಳ್ತಕ್ಕಲ್ಲ, ಒಂದು ದಂಡಕುಲ, ಒಂದು ಜೋಳಿಗೆ, ಒಂದು ಜಪಮಾಲಿ. ಹೋಗಿ ಪುಣ್ಯಾತ್ಮರ ಗುಡಿಸೋದಾಗ ಜೋತ್ ಹಾಕ್ತಾರ, ಅದು ಯಾಕೋ ಜೋತಿ ಹಾಕಿ ತೆಗೆದು ನೋಡ್ತಾರ ಬೆಳ್ಳಿ ಗ್ಲಾಸ್ ಬಂದಿತ್ತು. ನನ್ನ ಜೀವನದಾಗ ಯಾರು ವಸ್ತುನು ಮುಟ್ಲಾದಂತ ಮನುಷ್ಯನ ಹೆಂಗ್ ಹೊತ್ತಿದ್ದು ವಿಚಾರ ಮಾಡಿದ ಪುಣ್ಯಾತ್ಮರು ಮರಳಿ ಎಲ್ಲಿ ಊಟ ಮಾಡಿದ ಮನೆಗೆ ಹೋಗ್ತಾರ ರಾಮದಾಸರು. ತಾಯಿ ನನಗೇನು ಪ್ರಸಾದ ಮಾಡಿಸಿದ್ರ, ಏನು ಕಳತಾನ ಮಾಡಿ ತಂದಿದ್ಯೋ, ಏನು ನಿನ್ನ ಬೆವರ ಹನಿ ಸುರಿಸಿ ತಂದು ಹಾಕಿದೆ ನನಗೆ. ಯಪ್ಪ ನನಗೆ ಗೊತ್ತಿಲ್ಲ, ನಾನು ಆಳು ಮನುಷ್ಯನಿಗೆ ಕಳಿಸ್ಕೊಡ್ತೀನಿ, ಆಳು ಮನುಷ್ಯನಿಗೆ ಕಳಿಸ್ಕೊಡ್ತೀನಿ, ಅವನು ಕೇಳ್ಬೇಕೇನಾಗ್ತದೆ ಕೇಳ ಕರೆದ ಅಲ್ವಾ ನಿನ್ನೆ ಸಂತೆ ತಗೊಂಡು ಬಂದಿದ್ದೆ, ರೊಕ್ಕ ಕೊಟ್ಟು ತಂದಿದ್ಯೋ ಹಂಗ ತಂದಿದ್ವಿ ಕರೆ ಹೇಳ್ಬೇಕು. ಗುರುವಿನ ಚರ್ಚೆ ಮಾಡೋದು ಸಣ್ಣಿಗೆ ಬಂದಿದ್ವಿ. ಅವಾಗ ಹುಡುಗ ಹೇಳ್ತಾನ, ನೀವು ಕರೆ ಹೇಳಿದ್ರೆ ಅಂಗಡಿಯಾಗ ಮಂದಿ ಭಾಳ ಇತ್ತು, ಇನ್ನು ರೊಕ್ಕ ಕೊಟ್ಟು ನಂಬರ್ ಹಚ್ಚದಾರ ಗತ್ ಬಿಟ್ಟೈತಿ ತಿಳ್ಕೊಂಡು ಕೆಳಗೆ ಕೂತ್ಕೊಂಡು ಮ್ಯಾಲ ಸಂತೆ ಕೊಡ್ತಿದ್ದ, ನನಗೆ ಏನಾದ್ರು ಬೇಕು ನಾ ಕಳ್ತನ ಮಾಡ್ಕೊಂಡು ತಂದಿದ್ದೆ. ಅವಾಗ ರಾಮದಾಸ್ ಹೇಳಿದ್ರು, ನಿಮ್ಮ ಮನೆಯ ಕಳತನ ಮಾಡಿದ ಅನ್ನ ಉಂಡದ ಸಲುವಾಗಿ ನನ್ನಲ್ಲಿ ದುರ್ಬುದ್ಧಿ ಬಂತು, ಅದಕ್ಕೆ ನಿಮ್ಮ ಕ್ಲಾಸ್ ನಾನು ಕದ್ದೀನಿ ಅಂತಕ್ಕಂಥ ಮಾತು. ಅದಕ್ಕೆ ಪುಣ್ಯಾತ್ಮರೇ, ನಾವು ಯಾರಿಗೆ ಪುಣ್ಯಾತ್ಮರೇ ಮಹಾತ್ಮರಿಗೆ ಸಂತರಿಗೆ ಉಳಿಸಬೇಕಾಗಿತ್ತು ಕೂಡ ಧರ್ಮ ಅಂತಕ್ಕಂಥದ್ದು ಕರೀತಾರೆ. ಧರ್ಮ ಅರ್ಥ ಮೋಕ್ಷ, ಧರ್ಮ ಅರ್ಥ ಕಾಮ ಮೋಕ್ಷ ಅಂತಕ್ಕಂಥದ್ದು ಪುಣ್ಯಾತ್ಮರೇ 4 ಪುರುಷಾರ್ಥಗಳು ಅಂತ ಹೇಳ್ತಾರೆ. ಈ ಮನ್ಸಕ್ಕೆ 4 ಕಾಲವಲ್ಲ, ಇದ್ರಾಗ ಒಂದು ಕಾಲ ಮುರಿತಂದ್ರೆ ಇದು ಮನ್ಸ ಹಂಗ ನಿಲ್ಲುದಿಲ್ಲ. ಹಂಗ ಬದುಕಿನೊಳಗೆ ಒಂದನ್ನ ನೀವು ಕಳೆದುಕೊಂಡಿರ್ತಕ್ಕಂದ್ರ ನಮ್ಮ ಜನ್ಮ ಪಾವನಾಗುದಿಲ್ಲ. ಅದಕ್ಕೆ ಗುರು ಪುಣ್ಯಾತ್ಮರು ನಿಮಗೆ ಕಲಿಸಿಕೊಡ್ತಾರೆ. ಗುರು ಕಲಿಸಿಕೊಡ್ತಾನೆ. ನಮ್ಮ ಗುರು ಕಲಿಸಿಕೊಟ್ಟು ಎನಗ ಭಕ್ತಿಯ ಪಾಠ ಗುರುವಿನ ಸೇವಾದಾಗ ಕಾಳ ಹೊತ್ತು ಸಿಕ್ತ ಅಂತಕ್ಕಂಥ ಮಾತು. ಸಿಕ್ತ ಕಳ್ಕೋಬೇಕ. ನಿನ್ನೆ ಹೇಳಿ ನೀವು ಬಂದೆ ನಮ್ಮದು 36 ವರ್ಷ ಕದಲು ನೀವು ಬರೀ 3 ವಾರ ಹೋಗಿ ಹೆಣ್ಮಕ್ಳು ನಡ್ಕೋರಿ ದೇವ್ರಿಗೆ ನಡ್ಕೋರಿ ಅಂದ್ರ ಅದು ಯಪ್ಪ ಇದೀಗ 3 ವಾರ ಅಂತಾರಿಲ್ಲ. ಅದಕ್ಕೆ ಪುಣ್ಯಾತ್ಮರ ನಾವ ರೊಕ್ಕ ಕೊಟ್ಟ ನಮ್ಮ ಕೆಲಸಕ್ಕೆ ತಂದ ಆಳುಗಳು ಅಥವಾ ನಾವು ಹಣದ ಮಕ್ಕಳನ್ನ ಮಾತು ಕೇಳಾದಂತ ಸಂದರ್ಭವಾಗ ಗುರು ನಿಮ್ಮ ಮನೆಗೆ ಬರ್ಬೇಕಾದ್ರೆ ಗುರು ಎಂತಾದ್ರೂ ತಿಳಿಸಿಕೊಡ್ತಾರಂತ ಕೈಲ ಪುಣ್ಯಾತ್ಮರ ಗುರು ಮಾಮೂಲಿ ಅಂತ ಕರೆದ. ಗುರು ಮಾಮೂಲಿ ಅಂತ ಈ ಜಗತ್ತಿನಾಗ ಪುಣ್ಯಾತ್ಮರೇ ಗುರುನಾಥ ಅಂತಕ್ಕಂಥ ವರಿಗಲ್ಲದೊಳಗಿಂದ ನೀವು ಪಾಸ್ ಆಗಿ ಬಂದ್ರಿ ಅಂದ್ರ ಯಾರಿಂದಲೂ ಕೂಡ ಏನೋ ತೊಂದರೆ ಆಗೋದಿಲ್ಲ. ಅದಕ್ಕೆ ಶಿಷ್ಯ ಹೇಳ್ತಾರೆ, ಗುರುನಾಥ ನನಗೆ ಅನಂತ ಜನ್ಮ ಹುಟ್ಟುದು ಸಾಯುದು ರೂಢಿ ಬಿದ್ದು ಬಿಟ್ಟದ, ಇದು ಸುತ್ತ ಆಗ್ಬೇಕಂತ ದುಃಖ ಯಾಕೆ ನನಗಾಗ್ಲಕತ್ತಿ, ನನ್ಗೆ ಯಾಕೆ ದುಃಖ ಆಗ್ಲಕತ್ತೈತಿ, ಪದೇ ದುಃಖ ಆಗ್ಲ ಕಾರಣ ಹೆಣ್ಣು ಮಕ್ಕಳು ಮರಿ ನನ್ನ ಹಗಲ ರಾತ್ರಿ ಹೊಡ್ಕೊಳಕತ್ತೀನಿ. ಸಜ್ಜನಗಳ ಜಾತ್ರೆಗೆ ಹೋಗಿರ್ತಾವ ಪುಣ್ಯಾತ್ಮ. ರಾಮದಾಸರ ಜಾತ್ರೆ ಭರ್ಜನೆ ನಡೆದಿತ್ತು. ಜಾತ್ರೆ ಆದ ಬಳಿಕ ಗುರುಗಳನ್ನ ಹೋಗ್ತಾರೆ ಊರಿಗೆ ಅಂದ. ಇನ್ನೊಂದು 2 ದಿವಸ ಅಂದ, ಇಲ್ಲ ನಾವು ಹೋಗ್ಲಾರ ಸಂಸಾರ ನಡೆದಿಲ್ಲ, ನಮ್ಮ ಮನೆಯಲ್ಲಿ ವ್ಯವಸ್ಥೆ ತಪ್ಪೈತಿ, ನಾವು ಹೋಗ್ಲೇಬೇಕಂತ. ಅವಾಗ ರಾಮದಾಸರು ಅಂದ್ರು, ಹಂಗಾದ್ರ ನಾ ಏನು ಹೋಗತ್ತ ನಾನು ಹೋಗ್ಬೇಕಂದ್ರು. ನಾ ಏನು ಹೋಗುತ್ತೆ ನಾನು 15 ದಿವಸ ಪುಣ್ಯಾತ್ಮರ ತಿಂಗಳಿಗೆ ಬಿಟ್ಟು ಕಳಿಸುವಂತ ಪ್ರಸಂಗ. ಪುಣ್ಯಾತ್ಮರ ರಾಮದಾಸರು ಏನ್ ಮಾಡಿದ, ಅವನ ಬಟ್ಟೆ ಎಲ್ಲ ಹಾಕಿ ಪೋಸ್ಟ್ ಆಫೀಸ್ ಕಳಿಸ್ಕೊಟ್ಬಿಟ್ರು. ಮನೆಗೆ ಪೋಸ್ಟ್ ಮುಖಾಂತರ ಬಟ್ಟೆ ಬಂದ ತಕ್ಷಣ ಹೇಳ್ತೆ ತಿಳ್ಕೊಂಡು ನನ್ನ ಗಂಡ ಸಜ್ಜನಗಳ ಜಾತ್ರೆಗೆ ಹೋಗ್ಯಾನ, ಈ ಹೆಲೋಕ ಯಾತ್ರೆಯನ್ನು ಮುಗಿಸಿ ಬಿಟ್ಟ ಅಂತ ತಿಳ್ಕೊಂಡು ರಂಪಾಟ ನಡೀತ್ರಿ. ನಡೀತಿಲ್ರಿ ಹಳವ್ರು ಭಾಳ ಶಾಣತನ ಹೇಳ್ತಿರ್ತಾರೆ ನೋಡ್ರಿ. ಮನ್ಯಾಗ ರಾತ್ರಿ ಸತ್ಯ ಈಚೆಗೆ ಹಿರಿ ಸೊಸೆ ಕೂತಿರು, ಈಚೆಗೆ ಸಣ್ಣ ಸೊಸೆ ಕೂತಿರು. ಆ ಹಲಿಗೆ ಬಂದು ಹೆಗ್ಗಿನಕತ್ತ ಅಭಿಷೇಕಾದ್ರೆ ಇವ್ರು ಜೋರಾಗಿ ಹೇಳ್ತಿದ್ರು. ಅವ್ರು ಹೆಗ್ಗಿನಕತ್ತ ಸಫಲ ಮಾಡಿ ಇವ್ರು ಜೋರಾಗಿ ಹೇಳ್ತಿದ್ರು. ಅದ್ರಾಗ ಎಟ್ಟೊತ್ತಗಳ ಅವ್ರ ಹಸು ಬಹಳ ಆಗಿದೆ, ಹಸು ಬಹಳ. ಆ ಸಣ್ಣ ಸೊಸಿ ಒಳಗೆ ಹೋಗಿ ಪುಣ್ಯಾತ್ಮರ ಸಪ್ಪಳಿಂದ ಅಡಿಗೆ ಮಾಡಿ ಹೇಳಿ. ಏನು ಸಪ್ಪಳಿಂದ್ರೆ ಆ ಮೊಸರ ಹೊಲಕ್ಕೆ ತಯಾರು ಮಾಡಿದ್ರು. ಇನ್ನೇನು ತಿನ್ಬೇಕಂತ ಹರಿಯೋ ಅವಾಜ್ ಎದ್ದು ಬಿಡ್ತು. ಹೊರಗೆ ಬಂದು ಅಳ್ಳಾಕತ್ತ. ಆ ಹಿರಿ ಸೊಸಿ ಬೇತೆ ಒಳಗೆ ಹಾಗ ಹಿರಿ ಸೊಸಿ ಹೋದ್ರು. ನೋಡಿದ್ರು ಕಲಾ ನೋಡಿ ಗಪ್ಪ ತಿಂದು ಮತ್ತೆ ಗಪ್ಪ ಬಂದು ಕೂತ್ರು. ಕಡೆಗೆ ಸಣ್ಣ ಸೊಸಿ ಒಳಗೆ ಹೋದ್ರಿ. ಖಾಲಿ ಆಗೈತೆ ಎಲ್ಲ. ಮತ್ತ ಹಲಿಗೆ ಸಪ್ಪಳು ಜಾಗದ ಹೆಕ್ಕಿನ ಕತ್ತೆ ಯಾವಾಗ ಚಾಲಾಯ್ತು. ಈ ಸೊಸೆ ಪುಣ್ಯಾತ್ಮರ ಸಣ್ಣಕ್ಕೆ ಅತ್ತಿಗೆ ಅರ್ಧ ಹಿಡಿದ್ರು ಗಚ್ಚವಾಟಿತ್ತು. ಯಾರೋ ಮಾಡಿದ ಅತ್ತಿ, ಯಾರೋ ಉಂಡ್ರು, ಯಾರೋ ಮಾಡಿದ ಅತ್ತಿ, ಯಾರೋ ತೆಗೆದಾಯ್ತು, ಚಾವ ಆಯ್ತು. ಹುಡುಗ ಮಂದಿ ಅಂತಿರ್ತರು ಆಕೆ ದುಡ್ದದ ಸಸ್ತಾರ ಅಂತ ಹೇಳಿ ಅಂತ ಹೆಂಗ್ ಸೊಸೆ ಒಳಾಕತ್ತಾರೆ ನೋಡಿ, ಹಂಗ ಒಳಾಕತ್ತಾರೆ ನೋಡ್ಬೇಕು.
ಜಗತ್ತ ತಮ್ಮ ಸಲುವಾಗಿ ಹೇಳ್ತಾರೆ, ನಿಮ್ಮ ಸಲುವಾಗಿ ಹೇಳುವುದಿಲ್ಲ. ಆದ್ರೆ ನಿಮಗೆ ಭ್ರಮೆ ಆಗ್ಯದ, ನಮಗ್ ಭ್ರಮೆ ಆಗಿದೆ ಪುಣ್ಯಾತ್ಮರೇ. ನೋಡು, ಮುದುಕನ ಕಿವಾಗ ಮುರುಗಿತ್ತು, ಬಂಗಾರದ ಮುರುಗು ಆಗಿನ ಕಾಲ. ಈಗೆಲ್ಲ ಫ್ಯಾಷನ್ ಬಂದ ಒಂದ ಕಿವಿ ಹಾಕೋತಾರ ಹುಡುಗರು, ಒಂದ ಕಿವಿ ಹಾಕೋತ ಮುರುವ. ಮೊನ್ನೆ ಆಗಿನ ಜನಗಳು ಕಡೆ ಹುಡುಗ ಬಂದಿದ್ದ, ಒಂದ ಕಿವಿ ಹಾಕೊಂಡಿಲ್ಲ. ಇದ್ಯಾಕೆ ಹಾಕೊಂಡು ಫ್ಯಾಷನ್ ಐತಿ ಹಾಕೊಂಡು ಮತ್ ಚಪ್ಪಲ್ ಒಂದ ಹಾಕೊಳಪ್ಪ ಫ್ಯಾಷನ್ ಹಾಕೊಂಡು ಕಾಲ ಯಾಕೊಂಡು ಹೊಂಟದತ್ತೀರಿ ನೀವು. ಅದಕ್ಕೆ ಬಬಲಾದ ಹಗಲ ಕಾಲ ಜಗಕ್ಕ ಬಂತ ಅಣ್ಣ ಹಗ ಹಗಲ ಕೋಪ ಜಗದ ಪ್ರಾಣಿ ಮೇಲೆ ಇತ್ತನ್ನ ಕನಕ ಬನ್ನ ಹೆಣ್ಣಿಗಾಗಿ ಸೊರಗದಂತೆ ತಿರುಗುವರನ್ನ ಬಲ್ಲಿನ ಶರಣು ಉಳಿವಿ ಬಿಟ್ಟು ಹೋಗುತ್ತಾರಣ್ಣ. ಹುಲ್ಲ ಕಲ್ಲಿಗೆ ಜಗಳತ್ತಿತ್ತಣ್ಣ, ಹುಲ್ಲೆಂದು ಹೊಡಿಯುವಾಗ ಕಲ್ಲು ಪುಡಿ ಪುಡಿ ಆಯ್ತಣ್ಣ. ಇನ್ನು ಕೇಳ ಜಗದಾಟಣ್ಣ ತಿಳ್ಕೊಂಡು ಹೇಳ್ಕೊಂಡು ಬಂದ. ನೀರು ಮಾರವ್ರು ಬರ್ತಾರ, ನೀರು ಮಾರವ್ರು ಬರ್ತಾರ ಅಂತ ಹೇಳಿ ಮಾರಾಕತ್ತಾರ ನೀವು. ನಮ್ಮನ್ನ ಹೇಳಿ ನಿಮ್ಗೆ ಹಿಂದಿನ ಹಿರಿಯರ ಈ ಕಾಕ ಕೊತ್ತಾನ ಚಸ್ಮಾದ ಕಾಕ ಅವರು ಒಯ್ಯಾಗ ಕಾಲ್ನಾಗ ಹೊಳ್ಯಾಗ ನೀರು ನೋಡಿರ್ತಾವ್ರೆಲ್ಲ ಹೊಳ್ಯಾಗ. ಈ ಹಿರಿಯರ ಭವ್ಯಾಗ ನೀರು ನೋಡ್ಯಾರ, ಇವರೆಲ್ಲ ಬೋರ್ವೆಲ್ದಾಗ ನೀರು ನೋಡ್ಲತ್ತಾರ. ಈಗ ಪುಣ್ಯಾತ್ಮರಿ ಹುಡುಗರು ಬಂದವ್ ಬಾಟ್ಲಾಗ ನೀರು ನೋಡಾಕತ್ತವು. ಮುಂದಿನ ದಿನ ಪುಣ್ಯಾತ್ಮರು ಗೋಳಿ ಒಳಗ ನೀರು ನೋಡು ಕಾಲ ಬರ್ತತಿ. ಅದಕ್ಕೆ ಪ್ರಕೃತಿಯನ್ನು ಉಳಿಸ್ರಿ, ಮರ ಹತ್ತಿರಿ, ನಿಸರ್ಗವನ್ನು ಕಾಪಾಡ್ರಿ ಕೊಡಿಸಿದ್ದೇಶ್ವರಪ್ಪು ಎಚ್ಚರಿಕೆಯನ್ನು ಕೊಡ್ತಾರೆ. ಎಚ್ಚರಿಕೆ ಕೊಡ, ಮರ ಹತ್ತಿರಿ, ಮನೆಗೊಂದು ಮರ ಹತ್ತಿರಿ. ಯಾಕಂದ್ರೆ ಎಷ್ಟು ನೀವು ಪುಣ್ಯಾತ್ಮರ ಮಕ್ಕಳನ್ನ ಪ್ರೀತಿಯಿಂದ ಬೆಳೆಸ್ತಿಲ್ಲ, ಅಷ್ಟೇ ಮರವನ್ನ ಪ್ರೀತಿಯಿಂದ ಬೆಳೆಸಿದ್ರೆ ನಮ್ದು ಪ್ರಕೃತಿ ಉಳಿತದೆ, ನಿಸರ್ಗ ಉಳಿತದೆ, ನಿಸರ್ಗ ಉಳಿತದೆ. ನಾವೆಲ್ಲ ಶೆಟ್ಯಾರ ಭಾಗ ಪಂಕಾನ ಹಚ್ಚೋದೈತಿ. ನಮ್ ಸರ್ ಮನೆ ಕೊಟ್ಟಾರ, ಜ್ಞಾನ ಕಿಟಕಿ ಕೊಟ್ಟಾರ ಬಿಟ್ರೆ ಯಾವ ಪಂಕ ಬೇಕಾಗಿಲ್ಲ, ಏನ್ ಬೇಕಾಗಿಲ್ಲ. ಅದಕ್ಕೆ ಹಬ್ಬಗಳು ಎಲ್ಲಿ ಇರ್ತಿರ್ಬೇಕಾದ್ರೆ ಎಲ್ಲೇ ಪ್ರವಚನ ತೋಟದ ವಸ್ತು ಒಳಗಿರ್ತಿದ್ರು, 2ನೇ ಅಂತಸ್ತು ಒಳಗಿರ್ತಿದ್ರು. ಅವ್ರಿಗೆ ಎಸಿ ಎಂದು ಹಚ್ಚಲಿಲ್ಲ, ಎಂದು ಪಂಕ ಕಟ್ಕೊಲಿಲ್ಲ. ಕಾರಣ ಏನು ಅಂತ ಕೇಳಿದ್ರ, ನಿಸರ್ಗದ ಮಡಿನಲ್ಲಿ ಭಗವಂತ ಕರುಣಿಸಿರ್ತಕ್ಕಂಥ ಸಮಯವನ್ನು ಸಾಧಿಸಿಕೊಳ್ತಕ್ಕಂಥ ಕೆಲಸ ಪುಣ್ಯಾತ್ಮರೇ. ಅದಕ್ಕ ಆ ಮುದುಕಿನ ಕಿವ್ಯಾಗ ಮುರುಗಿತ್ತು, ಮುದುಕಿನ ಕಿವ್ಯಾಗ ಇವೆಲ್ಲ ಕತ್ತಾವ. ನಾನು ನಿನ್ನೆ ಹೇಳಿಲ್ಲ, 8 ತೆಲಿ 7 ತೆಲಿ ಕೂತು ಕರಿ 8 ಚಿಂತೆ ಮಾಡ್ತದ. ಅವೆಲ್ಲ ಚಿಂತೆನ ಮಾಡೋರು. ಗಂಡನಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಳಿನ ಚಿಂತೆ, ಕೇಳಾದರೆ ಮರಣದ ಚಿಂತೆ. ಇವೇ ನೋಡ್ಬೇಕ್ರ. ಪುಣ್ಯಾತ್ಮರಿ ನಿನ್ನೆ ನಮ್ಮ ಡ್ರೈವರ್ ಊರಿಗೆ ಬಂದಿದ್ದು, ನಮ್ ಸಿರ್ಸು ಬಂದ್ ಹೇಳಿದ ಡ್ರೈವರ್ ಊರಿಗೆ ಬಂದವ್ರೆ. ಯಾಕೆ ಬಂದವ್ ಡ್ರೈವರ್ ನಾ ಪಕ್ಕ ಚೌಕಾಶ್ ಮಾಡಿ, ಅವನ್ ಹೆಂಡತಿ ಊರಿಗೆ ಬಂದಿದ್ದು, ಈಗ ಇವ್ ಬಂದಿದ್ದೆ. ಎಷ್ಟು ಜೀವ ಇರ್ಬೇಕು, ಎಷ್ಟು ಜೀವ ಇರ್ಬೇಕು. ಕೇಳಿನ ಯಾಕೋ ಹಿಂಗೆ ಏನ್ ಮಾಡ್ತೀರಪ್ಪ, ಹೆಂಡತಿಗೆ ಊರಿಗೆ ಬಂದವ, ಹುಡುಗ ಊರಿಗೆ ಬಂದವಲ್ಲ, ಮತ್ ನಿನ್ಗೆ ಹೆಂಗೆ ಅನ್ನತ್ತೆ, ನಾನು ಜನ ಬಂದವ. ಎಷ್ಟು ಸಂಸಾರ ಮೊದಲಿರ್ಬೇಕು. ಇದಕ್ಕೆ ಲವ್ ಚಮಕತ್ತೆ ಕರಿತಾರೆ, ಎಷ್ಟು ಮಜಾ ಐತಿ. ಮಠದಾಗ ಹುಡುಗ ಸೇವಾ ಮಾಡ್ತದಂತ, ಮಠದಾಗ ಸೇವಾ ಮಾಡ್ತದ. ದಿನ ಗುರುಗಳು ಬಟ್ಟೆ ಮಾಡುದು, ಕಸ ಹೊಡಿದು, ಪೂಜಾಕ್ ಹೋಗ್ ತಂದು ಕುಡ್ದು ಎಲ್ಲ ಮಾಡ್ತಿತ್ತು. ಒಂದ್ ದಿವ್ಸ ಏನಾಗಿತ್ತು ಅಂತ ಕೇಳಿದ್ರ, ಮತ್ತು ಏನಿಲ್ಲ, ಒಂದ್ ದಿವ್ಸ ಏನಾಗಿತ್ತು ಪ್ರಸಂಗ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಗುರುಗಳು ನಿತ್ಯ ಪೂಜಾ ಮಾಡಿದ ಒಳಕ ನೇವತೆ ಹಿಡಿತಿದ್ರು, ಅಲ್ಲಿ ಅಕ್ಕಿ ಇಲ್ಲ ಆಗಿದ್ರು. ಹುಡುಗಕ್ಕೆ ಕರೆದು 10 ರೂಪಾಯಿ ಕೊಟ್ರೆ, 10 ರೂಪಾಯಿ ತಗ ಹೋಗಿ 110 ಸಂತೆ ತಗೊಂಡ್ಬಾರ, ಅಕ್ಕಿ ತಗೊಂಡ್ಬಾರ. 10 ರೂಪಾಯಿ ತಗೊಂಡು ಹಿಂಗ ನೋಡ್ಕೊಂಡ್ಬಂತ ಆಣಿ ಮೇಲೆ ಮೆರವಣಿಗೆ ಬರಾಕತ್ತಿತ್ತು ನೋಡಿ. ಆಣಿ ಮೇಲೆ ಮೆರವಣಿಗೆ ಹೆಣ್ಣು ಮದುವೆ ಜಾಮ್ ನೋಡ್ಬೋದು. ಅವಾಗ ಪುಣ್ಯಾತ್ಮರಿ ಕೇಳಿದ ಹುಡುಗ, ಏನ್ ರೀತಿ ಇಷ್ಟೆಲ್ಲ ವೈಭವ ಏನ್ ಮಾಡೋದು. ಅಮ್ಮ ಗೌಡ್ರ ಮಗನ ಮದುವೆ ಆಗಿತ್ತು, ಮತ್ತೇನ್ ಹೊಂಟೈತಿ ಮೆರವಣಿಗೆ, ಹಣಮೇದವ್ರ ಗುಡಿಗೆ ಹೊಂಟೈತೆ. ಹಣಮೇದವ್ರ ಗುಡಿಗೆ ಹೋಗಿ ಏನ್ ಮಾಡ್ತಾರೋ, ನಮಸ್ಕಾರ ಮಾಡ್ತಾರೆ. ಅಲ್ಲಿ ಹೋಗಿ ಮುಂದೆ ಏನ್ ಮಾಡ್ತಾರ, ಮತ್ತೆ ಪುಣ್ಯಾತ್ಮ ಊರೆಲ್ಲ ಸುತ್ತಾಕಿ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಏನ್ ಮಾಡ್ತಾರ, ಅವ್ರು ಸಂಸಾರ ಮಾಡ್ತಾರೆ. ಸಂಸಾರ ಮಾಡಿ ಏನ್ ಮಾಡ್ತಾರೆ, ಮಕ್ಕಳ ಹಿಡಿತಾರೆ. ಮಕ್ಕಳು ಆಡಿದ್ರೆ ಅವತ್ತು ಮದುವೆ ಮಾಡ್ತಾರೆ, ಅವತ್ತು ಹಿಂಗ್ ಮೆರವಣಿಗೆ ಮಾಡ್ತಾರೆ. ಎಲ್ಲ ಹೇಳಬೇಕು. ಹುಡುಗಂದ ಕೈ ಸಾದು ಎಷ್ಟು ಬೆರಿಕೆ ಬರೇ ತನ್ನ ಅರಿವಿ ತೊಳಿದು, ಮಠ ತಿಪ್ಪುದು, ಒಣಸುದು, ಕಸ ಹೊಡೆದು ಇದನ್ನ ಕಲಿಸೋದು ಹೊರತಾಕಿ ಇಂಥ ಸುದ್ದಿ ಒಂದು ನನಗೆ ಹೇಳಿಲ್ಲ. ಸಾಕಿನ ಏನ್ 10 ರೂಪಾಯಿ ಇದೆ, ಇದ 10 ರೂಪಾಯಿ ತಗೊಂಡು ಚುರುಮುರಿ ಪಡ ತಗೊಂಡು ತಿನ್ಕೋತ ಹೋಗಿ ಚಲೋ ಮುಂದಿನ ಊರಿಗೆ ಹೋಗಿ ಗೋವಾ ಅಂತ ದೊಡ್ಡ ಸಿಟಿ ಹೋಗಿ ದುಡಿದು ಸಾವುಕಾರ ಆಗ್ಬೇಕಂತ ತಿಳ್ಕೊಂಡು ಹಾದಿ ಬಿಟ್ಟು ಬಿಡ್ತೀರಿ ಗಿರಿ. ಹಾದಿ ಬಿಟ್ಟು ಬಿಡ್ತು. ಅಂತ ಸಂದರ್ಭದಲ್ಲಿ ಪುಣ್ಯಾತ್ಮರು ಏನಾಯ್ತಂತ ಕೇಳಿದ್ರೆ, ಬ್ಯಾಸಿಗೆ ಬಿಸಿಲಿತ್ತ ನಡ್ಕೋತ ಹೋಗೋ ಕಾಲಕ್ಕೆ ಬಾಯಾರಿಕೆ ಆಗಿಬಿಡ್ತು, ಆಯಾಸ ಬಂದು ಬಿಡ್ತು. ಯಾಕಂದ್ರೆ ಮಠದಾಗ ಹೊರಬರವಲ್ಲ. ಅಂತ ಸಂದರ್ಭದಲ್ಲಿ ಪುಣ್ಯಾತ್ಮರು ಬಾಳ ಹೋಗಿ ಇಳಿದು ನೀರು ಕುಡಿದು ಚುರುಮುರಿ ಪುಟ ಅಂತ ತಿಂದು ಬಂದು ಮಕ್ಕೊಂಡ ಕಾಣಿಸ್ಬಿಡ್ತೀರಿ. ನಿಮ್ಗೆ ಕನಸಿನಾಗ ದುಡಿದು ರೊಕ್ಕ ಬಳಿ ಮಾಡಿದಂಗಾಯ್ತು. ಇವನು ಚಲೋ ಕನ್ಯಾ ನೋಡಿ ಮದುವೆ ಮಾಡ್ಕೊಂಡಂಗಾಯ್ತು. ಮದುವೆ ಮಾಡ್ಕೊಂಡು ಪುಣ್ಯಾತ್ಮರು ಇವಂದು ಮೆರವಣಿಗೆ ತಯಾರಾಯ್ತು. ಊರೆಲ್ಲ ಮೆರವಣಿಗೆ, ಹಣಮೇದವ್ರ ದರ್ಶನ ಆಯ್ತು, ಅಕ್ಷಿ ಬಾಗಲಾಯ್ತು, ಊರಾಗ ಹೊಳ್ಳಿ ಮನೆಗೆ ಬಂದ ಪುಣ್ಯಾತ್ಮರೇ ಅವನು ಸಂಸಾರ ಜೀವನ ಮುಗಿಸೋದು ಮಗ ಹಾಡ್ದಂಗ ಆಗ್ಬಿಡ್ತು. ಇದು ಇಲ್ಲಿ ತನಕ ಆದದ ಕನಸಿದೆ.
ಗಂಡ ಈ ಕಡೆ ಮಾಡ್ಕೊಂಡ ಹೆಂಡತಿ ಈ ಕಡೆ ಮಾಡ್ಕೊಂಡ ನಡು ಕೂಸಿನ ಮನುಷ್ಯನಾಗಿತ್ತು ಅವನಿಗೆ. ನಡು ಈಮೆ ಅನ್ನತ್ತಿಲ್ಲ, ಕೂಸಿಗೆ ಧಟ್ಟಿಗೆ ಆ ಕಡೆ ಸರಿ, ಆ ಕಡೆ ಕೂಸಿಗೆ ಧಟ್ಟಿ ಆ ಕಡೆ ಸರಿ ಐತಿ ಹಿಂಗೆ ಕನಸಿನಾಗ ಹೇಳ್ತದೆ. ಆ ಹೆಂಡತಿ ಕೇಳಿದ್ರು ನನಗ ಅಟ್ಟ ಕೂಸತಿ ನಿನಗ ಕೂಸಿನ ಅಂತ ದೊಡ್ಡ ಒಲಿ ಕೊಟ್ಲು, ಹೋಗಿ ಭಯಾಗ ಬಿದ್ದು ಇದು ಕರೆ ಕರೆ ಬಿದ್ದು ಖರೆ ಖರೆ ಬಾಯಾಗ ಬಿದ್ದ. ಅವಾಗ ಪುಣ್ಯಾತ್ಮ ವಿಚಾರ ಮಾಡಿದ, ಇದು ಕನಸಿನ ಮದುವೆನೇ ಇಟ್ಟು ಗದ್ದಲೈತಿ, ಇದು ಖರೆ ಖರೆ ಮದುವೆ ಮಾಡ್ಕೊಂಡು ನಂದೆಂತ ಹಣಿಬಾರ ಐತಿ ತಿಳ್ಕೊಂಡು ಬಾಯಾಗ ಬಿದ್ದು ಕಾಲು ಮುಡ್ಕೊಂಡು ದುಡಿಲಕ್ ಶಕ್ತಿ ಇಲ್ಲ ಆಯ್ತು. ಮಠಕ್ಕೆ ಹೋಗ್ಬೇಕಾದ್ರೆ ಗುರು ದೂರ ಬಿಟ್ಟು ಪ್ರಪಂಚ ಮಾಡ್ಬೇಕಾದ್ರೆ ಇದು ಈ ಕನಸಿನ ಸಂಸಾರ ಹಿಂಗೈತೆ ಖರೆ ಆದ್ರ ಗತಿಯನ್ನು ತಿಳ್ಕೊಂಡು ಅವಾಗ ಕೊನೆಗೆ ಗುರುವೇ ನೀನೇ ಗತಿಯ ತಿಳ್ಕೊಂಡು ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ತಿಳ್ಕೊಂಡು ಅವಾಗ ಸಾಗತಕ್ಕಂತ ಕಾಲದ. ಅದಕ್ಕೆ ಪುಣ್ಯಾತ್ಮರೇ ನಿಮ್ಮವ್ರು ಯಾರು ಅಂತಕ್ಕಂಥದ್ದು ನಿಮ್ಮ ಜಾಗನೇ ಹುಡುಕೋರಿ ತಿಳ್ಕೊಂಡು ಗುರು ಉದಾಹರಣೆ ಹೇಳತ್ತ. ನಿಮ್ಮ ಜಾಗನೇ ಹುಡುಕೋರಿ. ಮುದುಕನ ಕಿವ್ಯಾನ ಮರು ಹರ್ಕೊಳ್ಳೋದು, ಅದನ್ನ ಮಾಡ್ಕೊಳ್ಳೋದು. ಮುದಿ ಕಳ್ದಿದ್ದ ಏನನ್ನ ರಾಜ ನೀ ಹೋಗೋ ಕಾಲಕ್ಕ ನಿನ್ನ ಕಿವ್ಯಾನ ಮರುವ ನನ್ನ ಹಿರಿ ಮಗನಿಗೆ ಬಡಿಸಿ ಹೋಗ್ತಾನೆ ಹಂಗ ಹೊಂಟು ಮುದುಕ ಅಂದಳದ್ದು ಮರಿ. ಹಂಗ ಬಾಳೆ ಹಂಗ ನಡೆದೆ, ಹಂಗ ಬಾಳೆ ಹಂಗ ನಡೆದೆ, ತಿಳಿಲಿಲ್ಲ ನಿನ್ನ ಮನಕ ಸ್ಥಿರವಿಲ್ಲ ಯಾವುದು ಹೊರಟು ಹೋಗತಿ ಮಾರಿ ಮಾಡಿ ಮ್ಯಾಲ ನೀನು ಮಾರಿ ಮಾಡಿ ಮ್ಯಾಲ. ಹೆಂಗ್ ಬಂದೆ ಹಂಗ ಹೋಗ್ಬೇಡಪ್ಪ. ಭಗವಂತ ಬಂದದ್ದು ಸ್ವಾರ್ಥಕ್ಕೆ ಆಗ್ಬೇಕಾಗಿತ್ತಂದ್ರ ಒಂದಿಷ್ಟು ಗುರು ಸೇವಾ ಮಾಡಿ, ಗುರು ಗುರು ಸೇವಾ ಮಾಡಿ. ಯಾಕಂದ್ರೆ ಜಗತ್ತಿನಾಗ ಪುಣ್ಯಾತ್ಮರ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಎಲ್ಲರೂ ಬೇಡ್ಕೊಂಡಿದೆ ಅಂತ ಕೇಳಿದ್ರ ಜಗತ್ತಿಗೆ ಪುಣ್ಯಾತ್ಮರ ಸೃಷ್ಟಿಕರ್ತ ಪರಮಾತ್ಮ ಕೃಷ್ಣ ಭಗವಂತ ಇದ್ರು ಕೂಡ ಸಾಂದೀಪ ಗುರುವಿನ ಬಲ್ಲಿ ಸೇವೆಯನ್ನು ಆಯ್ಕೆ ಮಾಡಿಕೊಂಡ. ಜಗದ್ಗುರು ಸಿದ್ಧಾರೂಢ ಹುಟ್ಟ ಬ್ರಹ್ಮಜ್ಞಾನಿ ಇದ್ರು ಕೂಡ ಪುಣ್ಯಾತ್ಮರ ಗಜದಂಡ ಗುರುವಿನ ಸಲುವಾಗಿ 21 ದಿವಸ ಉಪವಾಸ ಮಾಡ್ಕೊಂಡು ಪಂಕ್ತಿ ಕೂಡ ಸೇರ್ಕೊಂಡು ಪುಣ್ಯಾತ್ಮರೇ ಧರಣಿಗೆ ಬಿದ್ದು ಅದೇ ಒಂದು ಕಲ್ಲ, ಆ ಕಲ್ಲಿನ ಮೇಲೆ ಕೂತ್ಕೊಂಡು ಶಾಸ್ತ್ರ ಜಿಜ್ಞಾಸೆ ಮಾಡಿದಂತ ಪುಣ್ಯಾತ್ಮರ ಆ ಕಲ್ಲಿಗೆ ಸಹಿತ ಕೆಮ್ಮತ್ತು ಬಂದಿರ್ತದೆ. ಕಲ್ಲಿ ಅದಕ್ಕೆ ಹೇಳ್ತಾರ ಪುಣ್ಯಾತ್ಮರೇ ಗುರುಚರಣಾಚಿ ಕೆಂದುಳಿ ಮೀಕೆಲು ಅಂಗುಳಿ ಅಂತಕ್ಕಂಥ ಮಾತು ಬರೀತಾರ. ಗುರುನಾಥನ ಪಾದ ಧೂಳುಗಳಿಗೆ ಯಾವ ಜಳಕ ಮಾಡ್ತಾರ ಅವಾಗ ಪುಣ್ಯಾತ್ಮರೇ ಭವ ಇಲ್ಲ ಅಂತಕ್ಕಂಥ ಮಾತಾಡ್ಕೊಂಡು. ಅದಕ್ಕೆ ಅಕ್ಕ ಹೇಳ್ತಾರ ಭವಿ ಎಂಬುದನ್ನ ಕಳೆದು ಭಕ್ತನಾಗಿ ಮಾಡಿದ ಗುರುವೇ ನಿನಗೆ ಶರಣು ಶರಣಾರ್ಥಿ ಶರಣು. ಲೋಕದೊಳಗ ಗುರು ಅಂತಕ್ಕಂಥ ಅಕ್ಷರ ಏನಂತಿಲ್ಲ ಪುಣ್ಯಾತ್ಮರೇ ಬಹಳ ದೊಡ್ಡದ. ಆದ್ರೆ ನಮ್ಮಲ್ಲಿ ಸೇವಾ ಮನೋ ಪ್ರವೃತ್ತಿ ಹೇಗೆ ಬಂದವ ಅಂತ ಕೇಳಿದ್ರೆ ಗುರುವಿನ ಸೇವಾ ಮಾಡಬೇಕಾತಂದ್ರೆ ನಿಸ್ವಾರ್ಥ ಭಾವ ಬೇಕು. ಏನನ್ನು ಬಯಸಲಾರ. ನೀವು ದೇವರ ದರ್ಶನ ಕೊಂಟೇರಿ ಪುಣ್ಯಾತ್ಮರ, ಪಂಢರಪುರ ಕೊಂಟೇರಿ, ಹೌದಿಲ್ಲ ಶ್ರೀಶೈಲ ಕೊಂಟೇರಿ, ತಿಮ್ಮಪ್ಪ ಹೊಂಟೇರಿ, ತಿರುಪತಿಗೆ, ಎಲ್ಲೋ ಶಬರಿಮಲೆಗೆ ಹೊಂಟಾರ. 600-700 ಕಿಲೋಮೀಟರ್ ಮೇಲೆ ದೇವರೆಲ್ಲ ಗೊತ್ತದ. ನಿಮ್ಮ ಊರಲ್ಲಿ ದೇವ್ರ ಇಟ್ಟದ ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ನಿಮ್ಮೂರಾಗ ದೇವ್ರ ಇಟ್ಟದಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಪುಣ್ಯಾತ್ಮರೇ ಜಗತ್ ಏನ್ ಹೇಳಾಕತ್ತೈತಿ ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಮೊದಲು ನಿನ್ನ ಮನೆಗೆ ಶುದ್ಧ ಮಾಡಪ್ಪ, ಆಮೇಲೆ ಜಗತ್ತನ್ನು ಹುಡುಕಾಡ್ಕೋಗ. ಆ ಮನಿ ಬೆಳಕಬೇಕಾಗಿತ್ತು ಅಂದ್ರೆ ಪುಣ್ಯಾತ್ಮರೇ ಅರುವಿನ ಗುರುವನ್ನ, ಅರುವುಳ್ಳ ಗುರುವಿಗೆ ನೀ ಶರಣಾಗತಿ ಹೊಂದಿದೆ ಅಂದ್ರ ಆ ಗುರು ನಿನ್ ಮೇಲೆ ಕೃಪೆ ಮಾಡ್ತಾನೆ. ಅದಕ್ಕೆ ಪುಣ್ಯಾತ್ಮರೇ ಹುಡುಗ ಮಠಕ್ಕೆ ಹೊಡೋತು ಯಪ್ಪ ಅಜ್ಜ ನೀ ಎಲ್ಲಾ 3 ಫೂಟ್ ತೆಗೆದು ಬೆಳ್ಳಿ ಹೋಗಿ ಅಂತ ಕರೆ ಬೆಳ್ಳಿ ತನಕ ಗಂಟು ಸಿಕ್ಕತ್ತಪ್ಪ, ಇದು ಗಂಟು ನಿಂದದ, ಇದು ಗಂಟು ಎಲ್ಲಿಂದ ತಿಳ್ಕೊಂಡು ಆ ಹುಡುಗ ಹೇಳ್ತಾರ, ಅಜ್ಜ ಹೇಳ್ತಾನ ಪುಣ್ಯಾತ್ಮರ. ಅದಕ್ಕೆ ಎಂತಾವ್ ಗುರು ಇರ್ಬೇಕು.
ಹುಡುಗ ಹೇಳ್ತಾನ, ಅಜ್ಜ ಅಜ್ಜ ಗಂಟು ನಿಂತದ. ಅಜ್ಜಿ ನಮಗಂತಾಳ, ನಾ ನಿಂದ ಗಂಟ ನೆನಪು ಕೊಡಾಕ ಬಂದಿರಪ್ಪ, ಅದಕ್ಕೆ ಈ ಗಂಟು ನೀ ತಗೋ ಅಂತಕ್ಕಂತ ಮಾತು ಹೇಳಿದಾಗ ಅಜ್ಜ ಮಡಿವಾಳಪ್ಪ ಹೇಳ್ತಾನಂತ, ಏ ಹುಡುಗ, ಎಷ್ಟು ವರ್ಷ ನಿಸ್ವಾರ್ಥದ ನನ್ನ ಸೇವೆ ಮಾಡಿದಾರ, ಆ ಗಂಟು ನಿಂದಾಯ್ತು, ನಿನ್ನ ಮನೆಗೆ ತೆಗೆದುಕೊಂಡು ಹೋಗ್ಬಿಡು ಅಂತಕ್ಕಂತ ಮಾತು ಹೇಳ್ತಾರಂತ. ಪುಣ್ಯಾತ್ಮರೇ, ನಿಮ್ಮ ಅಜ್ಜಿದು ಅವರಿ ಬಳ್ಳಿಕ್ಕಿತ್ತು ಬಂದಿಲ್ಲ, ನಿಮ್ಮ ಅಜ್ಜಿದ ಅವರಿ ಬಳ್ಳಿಕ್ಕಿತ್ತು ಬಂದಿಲ್ಲ, ನಿಮ್ಮ ಅಜ್ಜಿ ಬಡತಾನದ ಬಳ್ಳಿಕ್ಕಿತ್ತು ಬಂದ್ಬಿಟ್ಟು ನೀನು ತೆಗೆದುಕೊಂಡು ಹೋಗುವಂತ ಇಚ್ಛೆ ಮಾಡಿದೆ. ನೀ ಏನ್ ಇಚ್ಛೆ ಮಾಡ್ತಿಲ್ಲ ಅದಕ್ಕೆ ಹೇಳ್ತಾರ ಪುಣ್ಯಾತ್ಮರೇ, ಆ ಗುರುನಾಥ ಆಶೀರ್ವಾದ ಆಯ್ತಂದ್ರ ಮೂಕ ಮಾತಾಡ್ತಾರಂತ, ಮಂಡ ಜಿಗಿತೈತ, ಬಟ್ ಹೆಣ್ಣು ತೆಗಿತ. ಅದಕ್ಕೆ ಗುರು ಕರುಣೆ ಅಂತಕ್ಕಂಥದ್ದು ಗುರು ಕೃಪೆಗೆ ಪಾತ್ರ ಆಗಬೇಕಾಗಿತ್ತು. ಒಮ್ಮೆ ಪುಣ್ಯಾತ್ಮರ ಏನಾಗ್ತದೆ ಅಂತ ಕೇಳಿದ್ರೆ ಒಂದು ಶಾಪ್ ಆಗಿಬಿಡ್ತಾರೆ. ಅದಕ್ಕೆ ಸೇವಾಪ್ರಿಯ ಗುರುನಾಥ ಅಂತ ಹೇಳ ಸೇವೆ ಅಂತಕ್ಕಂಥದ್ದು. ಈಗ ಕೆಲವೊಂದಿಷ್ಟು ಎಂದಿನ ದಿನಮಾನದಾಗ ಸೇವೆ ಮಾಡ್ತಾ ಇರ್ತಾರೆ. ಒಂದು 3 ಮಂದಿ ಉಡಾಟೆ ಕಂಪನಿ ಇರ್ತತಿ, 3 ಮಂದಿ. ಆಗಿನ ಕಾಲಕ್ಕೆ ಎತ್ತಿನ ಗಾಡಿಯಾಗ ಹೋಗೋದು ರೂಲ್ಸಿತ್ತು. ಎತ್ತಿನ ಗಾಡಿಯಾಗ ಗುರುಗಳು ಎತ್ತಿನ ಗಾಡಿಯಾಗ ಹೋಗುದು, ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ಎತ್ತಿನ ಗಾಡಿಯಾಗ ಹೋಗುದು, ಹೋಗಾಗ ಒಂದಿಷ್ಟು ಮೇವ ತಗೊಂಡು ಹೋಗುದು, ಹಂಗೆ ವ್ಯವಸ್ಥೆ ಇತ್ತು. ಅಂತ ಸಂದರ್ಭ ಏನಾಗಿತ್ತು ಅಂತ ಕೇಳಿದ ಪುಣ್ಯಾತ್ಮರ ಗುರುಗಳು ಹೇಳು, ನಮ್ದು ಯಾವುದೇ ವಸ್ತು ಬಿದ್ರು ನೆರಳಿಡ್ಬೇಕಂತ ಹೇಳಿ, ನಮ್ದು ಯಾವುದೇ ವಸ್ತು ಬಿದ್ರು ನೆರಳಿಡ್ಬೇಕಂತ ಹೇಳಿದ್ರು. ಅವಾಗ ಪುಣ್ಯಾತ್ಮರ ಗಾಡಿಯಾಗ ಶಾಲೆ ಕೆಳಗೆ ಬಿತ್ತ, ಒಬ್ಬನೇ ಶಾಲೆ ಬಿತ್ತಂತ. ಗುರುಗಳು ಹೇಳ ನೆರಳಿಡ ಮಠದಾಗ ಹೋದ್ರು ಶಾಲೆ ಹೇಳಿದ್ದೀನಿ. ಗುರುಗಳು ಹೇಳಿದ್ರೆ ನಮ್ದು ಯಾವುದೇ ವಸ್ತು ಬಿದ್ರೆ ನೆದರಿಡ ಹೇಳಿದ್ರೆ ನೆದರಿಟ್ಟಿದ್ದು ಗಾಡಿಯಾಗ ಬಿದ್ದೈತಿ. ಅಮ್ಮ ನಮ್ದು ಯಾವುದೇ ವಸ್ತು ಬಿದ್ರೆ ತಗೋಬೇಕಂತ ಆಯ್ತು. ಗುರು ಮುಂದಿನ ಸಲ ಪುಣ್ಯಾತ್ಮ ಮತ್ತು ಗುರುಗಳೇ ತಾವು ಪ್ರಕಾರ ಕಾರ್ಯಕ್ರಮ ಮುಗಿಸ್ಕೊಂಡು ಬ್ಯಾಸಿಗೆ ಬಿಸಿಲಿತ್ತು, ಬಾಯಿ ದಂಡಿಗೆ ವಿಶ್ರಾಂತಿ ಗಿಡಗಳಿಗೆ ಕಟ್ಟಿ ಆಯಾಸಗಳ ಹೋಗು ಕಾಲಕ್ಕ ಗಾಡಿ ಕೊಳ ಕಟ್ಟಲು ಎತ್ತಿ ಹಿಂದೆ ಹಾಕಿದ್ದ. ಒಬ್ಬಂದ ಗುರುಗಳು ಹೇಳ್ಯಾರ ನಮ್ದು ಯಾವುದೇ ವಸ್ತು ಬಿದ್ದರೆ ತಗೋಬೇಕಂದ. ಒಬ್ಬಂದ ಈ ಶಾಲೆಗ ಕಟ್ಟ ಹೆಂಡಿ ಅಂತ ಎತ್ತಿ ಗಾಡಿಯಾಗಿತ್ತು. ಹೆಂಡಿ ಎತ್ತಿ ಗಾಡಿಯಾಗಿಟ್ಟು ಪುಣ್ಯಾತ್ಮರೇ ಗಾಡಿ ಹೊಡ್ಕೊಂಡು ಗುರುಗಳು ಹೊಡ್ಕೊಂಡು ಮಾಡಕ್ಕೆ ಹೋಗ್ಬಿಟ್ರು. ವಾಸ ಬರಕತ್ತಿತ್ತ. ಏನ್ ತಂದಿರಿ ಅಂದ್ರು, ನೀವ ಹೇಳಿದ್ರೆ ನಮ್ದು ಯಾವುದೇ ವಸ್ತು ಬಿದ್ರು ತಗೋಬೇಕಂತ ಹೇಳಿರಿ, ಎತ್ತಿ ಹೆಂಡಿ ಹಾಕಿತ್ತು ಅಂತ ಬಂದಿದ್ರು. ಅವಾಗ ಗುರುಗಳಂದ್ರು, ನಿಮ್ಮಂತ ಹುಚ್ಚಗ ಮಾಲಕ್ ಆಗೋಕ್ಕಿಂತ ಏನೋ ಶಾಣೆ ಹಾಳಾಗಿದ್ರೆ ನನ್ನ ಯೋಗ್ಯತಪ್ಪ ಅಂತ ತಿಳ್ಕೊಂಡು ಭಾಳ ತಾಪ್ ಮಾಡ್ಕೊಂಡು ಗುರುಗಳು ಭಾಳ ತಾಪ್ ಮಾಡ್ಕೊಂಡು ಇಷ್ಟು ನೀವು ತಾಪ್ ಮಾಡ್ಕೊಂಡು ನಾನು ಇದ್ದೇನ ಫಲ ನಿಮ್ಗೆ ಒಂದು ಲಿಸ್ಟ್ ಕೊಟ್ಟು ಬಿಡು, ನಮಗೆ ಏನೇನ್ ತಗೋಬೇಕು ಏನೇನ್ ತಗೋಬಾರ್ದು ಒಂದು ಲಿಸ್ಟ್ ಕೊಟ್ಟು ಬಿಡ್ರಿ ಅಂತ ಹೇಳಿ ಗುರುಗಳು ಲಿಸ್ಟ್ ಮಾಡ್ಯಾರ. ರುದ್ರಾಕ್ಷಿ, ಗಂಡಕೋಲ, ಕಮಂಡಲ, ಲಿಂಗ, ಬಟ್ಟೆ, ಏನೇನ್ ಸಾಹಿತ್ಯದ ಎಲ್ಲ ಲಿಸ್ಟ್ ಕೊಟ್ಬಿಟ್ರು. ಬಹಳ ದಿವಸ ನೀವ ಗಾಡಿ ಹೊಡಿದು ನೀವ ದುಡ್ಕೊಳ್ಬೇಕಾಗಿತ್ತು. ನಾವೇನು ಸುಮ್ಮನೆ ಮುಂದೆ ತಿಂದು ಕೊಡ್ಲಾಕ್ ಬಂದಿದ್ದೇನೆ, ನಾವು ಜರ ಸೇವೆ ಮಾಡ್ತೀವಿ, ಹಿಂದ್ ಕುಂದ್ರೆ ನೀವ್ ಹಿಂದ್ ಕೂತು ಬಿಡ. ಅವಾಗ ಪುಣ್ಯಾತ್ಮರ ಬಹಳ ಬೆರಿಕೆತ್ತು ಹುಡುಗ. ಆ ಎತ್ತಿನ ಬಾಲ ಮುರಿದು ಬಿಟ್ಟ, ಗಾಡಿ ಎತ್ತ ಹಾರಾಕೈತೆ, ಟಂಗ ಹಾರೋ ಕಾಲಕ್ಕೆ ಏನಾಗಿತ್ತು, ಗುರುಗಳು ಪಾಪ ಕೈ ಬಿಟ್ಟು ಕೂತ್ಬಿಟ್ಟು ಗಾಡಿ ತಪ್ಪ ಗುರುಗಳು ಬಿದ್ರು ಒಬ್ಬ ನೋಡಿ ಲಿಸ್ಟಾಗ ಐತಿಲ್ಲ. ಅವಾಗ ನೋಡಿದೆ ಇಲ್ಲಿ ಹೊಡಿ ಮತ್ತು ಗಾಡಿ ಹಾಕ್ತಾರೆ. ಅವಾಗ ಎಂತ ಮೋಟರ್ ಸೈಕಲ್ ತಗೊಂಡು ಬಂದಂತ ಹುಚ್ಚ ಹಚ್ಚಿ ಮಕ್ಕಳು ಹೇಳಪ್ಪ, ನಾ ಈ ವಿದ್ಯೆನೇ ಸೇವಂತ ಎಂತವ್ರು ಸೇವಾ ಮಾಡಂತ ಜಗತ್ತಿನ ಪುಣ್ಯಾತ್ಮರೇ. ಅದಕ್ಕೆ ಇದು ಸೇವಾ ಮುಖ್ಯ ಅಲ್ಲ, ನಾವು ಹೆಂಗ್ ಸೇವಾ ಮಾಡ್ಬೇಕಂತ ಕೇಳಿದ್ರೆ ಪುಣ್ಯಾತ್ಮರೇ ಗುರುನಾಥನ ಕೃಪೆ ಆಗಬೇಕಾಗಿತ್ತಂದ್ರ ಮಿಶ್ರಕೋಟೆ ಕಾಳಪ್ಪ ಸಿದ್ಧಾರ್ಥ ರಾಜ್ಯಕ್ಕೆ ಸೇವಾ ಮಾಡ್ತದೆ. ಹೆಂಗ ಮಾಡ್ತದ ಅಂತ ಕೇಳಿದ್ರ ನಸ್ಕಿನ 5 ಗಂಟೆಗೆ ಎಂತ ಪ್ರಸಂಗ ಇದ್ರು ಕೂಡ 5 ಗಂಟೆಗೆ ಸಿದ್ಧಾರ್ಥ ರಾಜ ಹೊರಗೆ ಬರ್ತಿದ್ರು. ಈಗ ಹೋಗಿ ದರ್ಶನ ಮಾಡ್ತಿದ್ದ, ದರ್ಶನ ಮಾಡಿ ತನ್ನ ಕಾಯಕ ಮಾಡ್ತಿದ್ದ. ಒಂದ್ ದಿವಸ ಪ್ರಸಂಗ ಹೆಂಗ್ ಬರ್ತೈತಿ ಅಂತ ಕೇಳಿದ್ರ ಕಾಳಪ್ಪ ದರ್ಶನ ಮಾಡಿ ಬಂದಿದ್ದ. ಸಿದ್ಧಾರ್ಥ ಒಂದಿಷ್ಟು ದೃಷ್ಟಿ ಹಾಸ್ಬಿಟ್ರು. ಕಳ್ಯಾ ನಿನ್ನ ಬಾಳ ಕತ್ತರಿ ಬೆಳಕ್ ಕಾಣ್ತೇವೆ ಅಂತ, ಇಂಥ ಸೂರ್ಯ ನನಗಿರ್ಲಕ್ಕ ನನಗೆ ಕತ್ತರಿ ಬರ್ತೈತೆ, ನೀನ್ ಆಯುಷ್ಯ ಮುಗಿದೈತೆ ಅಂದ್ರ ಅದ್ ನಿನ್ನ ಇಚ್ಛ. ಮತ್ತ ಅಜ್ಜ ವಿಚಾರ ಮಾಡಿದ, ನೀನು ಮಾಡ್ತಕ್ಕಂಥ ಕೆಲಸ ಪರಿಪೂರ್ಣ ಆಗಿಲ್ಲ, ಕೈಲಾಸ ಮಂಟಪ ಮುಗುದಿಲ್ಲ, ಕೈಲಾಸ ಮಂಟಪ ಮುಗುದಿಲ್ಲ, ಇನ್ನೂ ದೇವತೆಯರಾಗಿಲ್ಲ, ಇನ್ನೊಬ್ಬ ಬಂದು ಮಾಡಿರೋದು ಒಳ್ಳೇದಾಗ್ತದಿಲ್ಲ ತಿಳ್ಕೊಂಡು ಹೆಂಗ್ ಮಾಡ್ಬೇಕಂತ ಅದು ನಿನ್ನ ವಿಚಾರ. ಅವಾಗ ಬಹಳ 20 ವರ್ಷ ಸಿದ್ಧಾರ್ಥ ಆಶೀರ್ವಾದ ಮಾಡ್ತಾರೆ. ಇಲ್ಲ 20 ವರ್ಷ ನೀ ಬಂದು ಕೂಡಿದ ಮಂದಿ ವಿಚಾರ ಮಾಡು. ಅಜ್ಜ ಕಾಳಪ್ಪಗೆ 20 ವರ್ಷ ಪಟ್ಟಾರ. ಖರೇನು ಸುಳ್ಳು ನಾ ಹಾದ ಹೋತನ ಮನ್ಯಾಗ ಹೇಳಿ ಹುಡುಗರಿಗೆ ಹೇಳಿ ಬಂದ್ರು. ಚೌಕಾಶ್ ಮಾಡೋ ಮಂದಿ ಬಹಳ ಬೆಳಿ ಎಲ್ಲಿ ಕಾಲ ಹಂಗ ಬಿಟ್ಟಿಲ್ಲ, ಎಂತೆಂತವ್ರಿಗೆ ಬಿಟ್ಟಿಲ್ಲ. ಪುಣ್ಯಾತ್ಮ ಇರುತ್ತಕ್ಕ ಯಾವ ದೇವರನ್ನ ಹಾಲು ಬಳಕ ಅಂತಾರಿಲ್ಲ. ಅದಕ್ಕೆ ಜಗತ್ತು ಹುಣ್ಣುವ ಲಿಂಗಕ್ಕೆ ಬೋನ್ ಹಿಡಿಯೋರ ಬಹಳ ಮಂದಿ ಅದಾರ. ಅಕಸ್ಮಾತ್ ಲಕ್ಕ ಮತ್ತ ಎಲ್ಲಿ ಶೇಂಗಾ ಹೊಳಗಿತ್ತಿಲ್ಲ ಚಾಲು ಮಾಡ್ಲಕ್ಕ ನಾಳೆ ಗಾಡ್ ಹೋಯಪ್ಪಕ್ಕಿಗೆ ಮಾಡೋದಂತಿರು.
ಕೈ ಮಾಡೋದು ಅರ್ಥೈತೆ ಹಾತ ತುಮ್ಸ ಕಡೆ ಭಾತ ಹಂಸ ಕಡೆ ಅಂತಕ್ಕಂಥ ಮರಾಠಿ ಮಾತುಕತೆ. ಅದಕ್ಕ ಇಲ್ಲಿ ಏನು ಅಂತ ಕೇಳಿದ್ರೆ ಪುಣ್ಯ ಆಗ್ತಾರೆ, ಅವಾಗ ಕಾಳಪ್ಪಗ ಗುರುಗಳು ಹೇಳಿರ್ತ ಇನ್ನು 20 ವರ್ಷ ಆವಿಸನೆ ಕೊಡ್ತಾರೆ. ಕರೆಕ್ಟ್ 20 ವರ್ಷ ಮುಗಿಲಕ್ಕ ಮಠದ ಕೆಲಸ ಎಲ್ಲ ಮುಗಿದಿತ್ತು, ಅವನ ಭವಿಷ್ಯ ಕೂಡ ಮುಗಿದಿತ್ತು. ಏನು ಮುಗಿಸ್ತಾನೆ ಯಾತ್ರೆ ಅಂತಕ್ಕಂಥ ಗುರು ಶಿಷ್ಯರ ಸಂಬಂಧಗಳ ಪುಣ್ಯ ಆಗ್ತಾರೆ. ಸಿದ್ಧಾರ್ಥ ಹೇಳಕತ್ತಾರ, ಈ ಶರೀರ ಹೊಂಟದ, ಈ ಶರೀರ ಹೊಂಟದ, ಏನ್ ಬೇಡ್ಕೋತಾರ ಬೇಡ್ಕೋರ್ ಬೇಡಿಲ್ ಕೊಡ್ತಾರ ಅಂತ ಹೇಳ್ತಾರ. ಕಬೀರದಾಸ ಬಂದು ಸಿದ್ಧಾರ್ಥ ಕೈ ಹೇಳ್ತಾರ, ನಾ ಬೇಡಿಲ್ ಕೊಡ್ತೇನೆ, ನಾ ಬೇಡಿಲ್ ಕೊಡ್ತೇನೆ, ಕೊಡ್ತಾರ ಮಾತು. ಎಂತ ಕಬೀರದಾಸ ಹೆಂಗ್ ಮಾಡ್ಕೊತಾರ, ಕಬೀರದಾಸ ಹೆಂಗ್ ಈ ಕಬೀರನ ಪ್ರಾಣ ನಿನ್ ಬಡಿದಾಗ ಹೋಗ್ಬೇಕು, ನನ್ನ ಪ್ರಾಣ ಹೋಗೋ ಕಾಲಕ್ಕೆ ನಿನ್ನನ್ನು ನೋಡ್ಕೊಂತ ನಾನು ಉಸಿರು ಬಿಡ್ಬೇಕು, ಆದ್ರೆ ನೀನ್ ನೋಡ್ಬೇಕು, ನನಗೆ ಆಶೀರ್ವಾದ ಮಾಡಬಲ್ಲಿಕ್ಕ. ಹಂಗಾದ್ರೆ ಮತ್ತ ಯಮಗ ಹೇಳ್ತಾನಪ್ಪ, ಮತ್ತೆ ಇನ್ನೊಂದು ಶ್ರೀ ತಿಳ್ಕೊಂಡು ಹೇಳ್ತಾರೆ. ಇದಕ್ಕೆ ಶಿಷ್ಯರ ಅದಕ್ಕ ಇಲ್ಲಿ ಏನ್ ಕೇಳಿದ್ರೆ ನಿಜವಾಗಿರ್ತಕ್ಕಂಥ ನಮ್ಮ ಬದುಕು ಶ್ರೀಮಂತಗೊಳ್ಬೇಕಾಗಿತ್ತಂದ್ರ ಯಾರ ಕೃಪೆ ಬೇಕು ಅಂತ ಕೇಳಿದ್ರೆ ಪುಣ್ಯಾತ್ಮರ ಗುರುನಾಥನ ಕರುಣೆ, ಗುರುವಿನ ಆಶೀರ್ವಾದ ಆಯ್ತಂದ್ರ ನಾವೇನೆಲ್ಲ ಸಾಧಿಸಲಿಕ್ಕೆ ಬರ್ತದ ಪುಣ್ಯಾತ್ಮರ. ಅದಕ್ಕೆ ಬಲ್ಲ ಅವ್ರು ಹೇಳಿದ್ರಲ್ಲ, ಮೂಕ ಮಾತಾಡಕ್ ಬರ್ತದೆ ಯಾರಿಂದ ಅಂತ ಕೇಳಿದ್ರೆ ಗುರು ಕೃಪೆ, ಗುರುವಿನ ಕರುಣೆ. ಅದಕ್ಕೆ ಕರೆಕ ಹೇಳು, ಗುರುವಿನ ಗುಲಾಮನಾಗುವ ತನಕ ದೊರೆಯದ ನಮ್ಮ ಬುದ್ಧಿ ಸಕಲ ಶಾಸ್ತ್ರಗಳು ಓದಿ ಓದಿ ಗರ್ಭ ಹೋಯ್ತು. ಅದಕ್ಕೆ ಪುಣ್ಯಾತ್ಮರ ಗುರುನಾಥನ ಸನ್ನಿಧಿಗೆ ಬೇಡ್ಕೋತಾನ ಬಂದ, ಬೇಡ್ಕೋತಾನ, ಗುರುನಾಥ ನನಗೆ ಬಹಳ ಗಂಟಲತ್ತದ, ಏನಂತ ಗಂಟಲ ಗಾನ ಬಿದ್ದದ, ನಿನ್ನ ಚರಣಕ್ಕೆ ಶರಣಾಗತ್ತೆ ಬಂದು ಈ ಗಂಟಲ ಗಾನ ಬಿಡಿಸು, ಭವ ಭವ ಹುಟ್ಟುದು ಸಾವುದು ಈ ಪಂಡಿ ಕಡಿತಕ್ಕಂತ ಆಶೀರ್ವಾದ ಮಾಡಪ್ಪ. ಆ ಆಶೀರ್ವಾದ ಸಲುವಾಗಿ ನಿಂತಿಗೆ ನಾನು ಸೇವಾ ಮಾಡ್ಲಿಕ್ಕೆ ಬಂದೀನಿ ಅಂತ. ಆದ್ರೆ ಪುಣ್ಯಾತ್ಮರ ನಮ್ಮಲ್ಲಿ ಏನ್ ಬೇಕು ಅಂತ ಕೇಳಿದ್ರ, ಏನನ್ನು ಬಯಸಲಾರದ ಗುರುವಿನ ಕೃಪೆಗೆ, ಗುರು ಸೇವೆಗೆ ಮಾತ್ರ ನಮ್ಮನ್ನ ನಾವು ಪಡಿಸಿಕೊಂಡಾಗ ಮಾತ್ರ ಅದು ಸಾಧ್ಯ ಆಗ್ಲಿಕ್ಕೆ ಸಾಧ್ಯದ. ಇರ್ಲಿಲ್ಲಂದ್ರ ಬದುಕು ನಮ್ದು ಏನಾಗಿತ್ತು ಅಂತ ಕೇಳಿದ್ರ, ಇದು ಮೊದಲೇ ಪುಣ್ಯಾತ್ಮರ ಬದುಕು ಜಟಕಾ ಬಂಡಿ ಅಂತ ಹೇಳ್ತಾರೆ. ಬದುಕು ಜಟಕಾ ಬಂಡಿ. ತಾಯಿ ಮನೆ ಒಳಗೆ ತೊಟ್ಟ ಹಾಕ್ಯಾಳ, ತೊಟ್ಟಲ್ಲ ಕೂಸಿನ ಹಾಕ್ಯಾಳ, ಹಗ್ಗ ತಗೊಂಡು ತಲೆಗೆ ಕೂತಾಳ. ಎದ್ರ ಸಲುವಾಗಿದೆ? ಕೂಸು ಮಳಕೋಲಿ. ಹಂಗ ಇಲ್ಲಿ ಗುರುನಾಥ ಅಂತಕ್ಕಂಥ ತಾಯಿ ಪುಣ್ಯಾತ್ಮರೇ ಅಧ್ಯಾತ್ಮ ಅಂತಕ್ಕಂಥದ್ದು, ಸತ್ಸಂಗ ಅಂತಕ್ಕಂಥ ತೊಟ್ಲ ಕಟ್ಟಿ ಅಧ್ಯಾತ್ಮದ ಜೋಗಳ ಹಾಡಕತ್ತಾರ. ಯಾರು? ಗುರು ಅಂತಕ್ಕಂಥದ್ದು ತಾಯಿ. ಇಲ್ಲಿ ಯಾರು ಮನಸ್ಸು ಬೇಕು ಅಂತ ಆಸೆ ಐತಿ ಗುರುವಿಂದ ಅಂತ ಕೇಳಿದ್ರ, ಮನಸ್ಸೆಂಬ ಮಗ ಮಕ್ಕೋಬೇಕು, ಮನಸ್ಸೆಂಬ ಮಗ. ಆ ಮನಸ್ಸೆಂಬ ಮಗ ಮಕ್ಕೋದ್ರ ಹೋಗೋಲ್ಲ. ಏನಕ್ಕೆ ಪುಣ್ಯಾತ್ಮರೇ? ಅದಕ್ಕೆ ಪುಣ್ಯಾತ್ಮರೇ ಮನ ಏವ ಮನುಷ್ಯ ಬಂದು ಬರೀತಾರೆ, ವಿಮಲ ಮಾನಸದ ಸುರತೀರ್ಥವು, ಪವಿತ್ರವಾಗಿರ್ತಕ್ಕಂಥ ಮನಸ್ಸನ್ನ ಏನಕ್ಕೆ ಎಲ್ಲದಕ್ಕೂ ಕಾರಣ ಆಗ್ತದ. ಅದಕ್ಕೆ ಗುರು ಚರಣಕ್ಕೆ ನಾವೇನಾಗಬೇಕಾಗಿತ್ತು? ಶರಣ ತುಂಬಬೇಕಾಗಿತ್ತು. ಇರ್ಲಿಲ್ಲಂದ್ರ ನಮ್ದು ಏನಾಗಿತ್ತು ಅಂತ ಕೇಳಿದ್ರೆ, ನಾವೆಲ್ಲ ಸೇವಾ ಮಾಡಾಕತ್ತಿದ್ವಿ. ಹ್ಯಾಂಗ ಸೇವಾ ಮಾಡಾಕತ್ತಿದ್ವಿ ಅಂದ್ರ ಅವನಿಂದ ಏನಾದ್ರೂ ಪ್ರತಿಫಲ ಬಯಸ್ತಕ್ಕಂಥದ್ದಾಗಿರ್ತೀವಿ, ಅವನಿಂದ ಪ್ರತಿಫಲ ಬಯಸ್ತಕ್ಕಂಥದ್ದಾಗಿರ್ತಿದ್ವು. ಆದ್ರೆ ನಿಜವಾಗಿರ್ತಕ್ಕಂಥದ್ದು ಪುಣ್ಯಾತ್ಮ ಏನು ಅಂತ ಕೇಳಿದ್ರೆ, ಈ ನಡಿತೆಯಲ್ಲಿ ಅನಂತ ಮಂದಿ ದುಡದಾರ, ಮಳಿಂಗರಾಯ ದುಡದ ಏನು ದುಡದ ಅಂತ ಕೇಳಿದ್ರೆ, ಎಂತ ಕಾಣಿಲಾಗುವ ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಸಾನೆ ಕಲ್ಲಾಗಿ ಸಂಶಯ ಬಿಟ್ಟು ಸರಿದಂದು ಪಡ್ತಾ 7 ಯುಗದಲ್ಲಿ ಅಮೋಘ ಪುತ್ನಿ ಮಾಡಿದ್ರು ಕೂಡ ಎಂತಾದಕ್ಕೆ ಕಪ್ಪಿಕಲಕ ಶೀತಾಳ ತರಬೇಕು, ಹುಳಾಮುಟ್ಟ ಹೂ ತರಬೇಕು, ಇಂತಹ ಸಾಹಿತ್ಯ ಪುಣ್ಯಾತ್ಮರೇ. ಇದು ಈ ಶರೀರ ಪುಣ್ಯಾತ್ಮರ ದೃಶ್ಯ ಕಲ್ಪನೆ ಮಾಡಿಬಿಡ್ತಾರೆ. ನಂದಲ್ಲಿದು ನಿಂದಾದ ತಿಳ್ಕೊಂಡು ಪುಣ್ಯಾತ್ಮರ ಗೂಟಿಗೆ ಹಾಕಿಬಿಡ್ತಾರೆ. ಅದಕ್ಕೆ ಗುರುಗಳು ಹೇಳ್ತಾರೆ, ನಡೆಯೋ ತಮ್ಮ ದೂರದ ಊಟ ವಯಾಯಿತ ಬಂದರ ಸಾಟ ಬಡ್ಡಿಗಂತ ಮಾಡತಾನ ಸೂಟ, ಎಷ್ಟೋ ಮಂದಿ ಹುಟ್ಟು ಕಳೆದ ಈ ಕೋಟ ಅಂತ ಬಹಳ ಕರುಣಾಮಯಿ ಯಾರಿಗೆ ಕೂಡ. ಅದಕ್ಕೆ ನೀವು ನೋಡ್ಬೇಕು, ಈ ಭೂಮಿ ತೆಗ್ದಾಗ ಏನೆಲ್ಲ ಮಾಡಕತ್ತಾರ. ಕೆಟ್ಟದ್ದು ಮಾಡೋರಿಗೆ ಭೂಮಿ ಏನು ತೊಂದರೆ ಕೊಟ್ಟಿಲ್ಲ, ಒಳ್ಳೇದು ಮಾಡೋರಿಗೆ ಏನು ಮಾಡಿಲ್ಲ, ಎಲ್ಲವನ್ನು ಸಹಿಸ್ಕೊಳಕತ್ತಾರ. ಭೂಮಿ ಪುಣ್ಯ ಆಗ್ತದೆ. ನೀರ್ಯಾಗ ಬಂದು ಮುಳುಗ್ತೇವೆ. ಚಲೋ ಮಾಡಿದವ್ರು ನೀರ್ಯಾಗ ಹೋಗಿರಿ, ಕೆಟ್ಟ ಮಾಡಿದವ್ರು ಹೋಗ್ಯಾರ. ಸೂರ್ಯ ಬರ್ತಾನ, ಒಳ್ಳೆಯವಾಗ ಅರ್ಥ ಬೆಳಕ ಕೊಟ್ಟಾನ, ಕೆಟ್ಟವಾಗ ಅರ್ಥ ಬೆಳಕ ಕೊಟ್ಟಾನ. ಕಾರಣ ಏನು ಅಂತ ಕೇಳಿದ ಪುಣ್ಯಾತ್ಮರ ಹಂಗ ಮಾತ್ಮರ ಹೃದಯ ಇರ್ತದ. ಅದಕ್ಕೆ ಮಾತ್ಮರ ಸೇವೆಯನ್ನು ಮಾಡಬೇಕಾಗ್ತದ. ಸಮತಿ ಅಂತಕ್ಕಂಥದ್ದು ಇರುವುದು ಯಾರಲ್ಲಿ ಅಂತ ಕೇಳಿದ್ರೆ ಗುರುನಾಥನ ಬಳಿ ಇರ್ತದೆ. ಅದಕ್ಕೆ ಪುಣ್ಯಾತ್ಮರೇ ಇವತ್ತಿನ ದಿನಮಾನ ಏನಾಗಿತ್ತು ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ನಾವು ಮನಸ್ಸೊಂದು ಕಡೆ, ನಮ್ಮ ಚಿತ್ತ ಒಂದು ಕಡೆ, ನಾವು ಮಾಡ್ತಕ್ಕಂಥ ಕಾಯಕ ಒಂದು ಕಡೆ ಆಗ್ತದೆ. ಅದಕ್ಕೆ ಅರಿವಿನ ಜನ್ಮಕ್ಕೆ ನಾವು ಬಂದ ಪುಣ್ಯಾತ್ಮರು ಗುರುಪುತ್ರ ಆದಿವಂದ್ರ, ಗುರುವಿನ ಗುಲಾಮ ಆಗಿದ್ರ, ಗುರು ಕರುಣೆಯನ್ನು ಪಡ್ಕೊಂಡಿದ್ರೆ ಜೀವನ ಏನಾಗ್ತದೆ ಅಂತ ಕೇಳಿದ್ರೆ ಧನ್ಯ ಆಗ್ತದೆ. ಅದಕ್ಕೆ ಹೇಳ್ತಾರೆ ಪುಣ್ಯಾತ್ಮರೇ, ಈ ಲೋಕದಲ್ಲಿ ಗುರು ಕರುಣಾ ದಯಾಮಯ ಗುರು ಕರುಣಾಮಯ ಅಂತ ಹೇಳ್ತಾರೆ.
ಕರುಣಾಮಯ ಗುರು ಪ್ರೇಮಮಯ. ಕರುಣೆ ಅದಕ್ಕೆ ನಿಜಗೊಂಡು ಹೇಳ್ತಾರೆ, ನೀತಿ ವಿಧಾನ ಕರುಣ ಇರಲಿ ಜೀವರೋಡು ಜೀವರೋಡು. ಆ ಬಸವಣ್ಣ ಕೂಡ ಹೇಳ್ತಾರೆ, ದಯವಿಲ್ಲದ ಧರ್ಮದಾವುದಯ್ಯ, ದಯಬೇಕು ಸಕಲ ಪ್ರಾಣಿಗಳು. ಗುರುನಾಥ್ ಹೆಂಗದನ ತೆಗೆದ ಪುಣ್ಯಾತ್ಮ, ದಯಾವಂತದನ, ಹೃದಯವಂತದಾನ, ಕರುಣಾವಂತದಾನ. ಎಲ್ಲಾರು ಜಗತ್ತಿನ ಕೈ ಬಿಟ್ಟು ಕೂಡ ಗುರು ಕಡಿ ಕೈ ಬಿಡುವುದಿಲ್ಲ. ಅದಕ್ಕೆ ಹೇಳ್ತಾರೆ, ಬಂಧುಗಳು ಬಂದುಂಡು ಹೋಗುವರು, ಬಂಧನ ಕಳಿಯಲಾರರು, ಗುರುವಿನೆಂದರಿಕ ಬಂಧುಗಳು ಉಂಟೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ, ಕರುಣಾಮಯ ಗುರು ಪ್ರೇಮಮಯ. ಅವನಷ್ಟ ಓದತಕ್ಕಂಥ ಅವನಂತ ಆಪತ್ತು ಬಾಂಧವ ಯಾರು ಇಲ್ಲ ಅಂತಕ್ಕಂಥ ತುಕಾರಾಮ್ ಮಾಡೋದು ಭಾರಿ ಬಂಡ್ರು. ಹೋಗೋ ಕಾಲಕ್ಕೊಬ್ಬಕ್ಕೆ ನಡು ದಾರಿ ಒಳಗೆ ಹೆಣ್ಮಗಳು ಬಂದು, ಯಪ್ಪ ಹೆಂಗೋ ವೈಕುಂಠ ಒಡೆಯನ ಕಡೆ ಹೊಂಟಿದಿ, ಜಗದುದ್ಧಾರನ ಕಡೆ ಹೊಂಟಿದಿ, ಆಗ ಹೋಗೋರಿಗೆಲ್ಲ ಅವನೇ ಕಾರಣ ತಣ್ಣಬಪ್ಪಿನ ಚಲತೆ ಅಂತಕ್ಕಂಥ ಮಾತು ಬರೀತಾರೆ. ಹರಿಸೆ ಕೊಯ್ದ ಬಡ ಜೀವನ ಕಂಗದ್ದಕ್ಕೆ ಪಡ ಪಡ ಅಂತಕ್ಕಂಥ ಮಾತು ಹೇಳ್ತಾರ. ಒಂದು ಹುಲ್ಲು ಕಟ್ಟಿ ಅಳ್ಳಾಡಬೇಕಾಗಿಲ್ಲ, ಅವನಿಂದ ಅಳ್ಳಾಡ್ತದೆ ಅಂತ ಹೇಳ್ತಾರ. ಅದಕ್ಕೆ ಪುಣ್ಯಾತ್ಮರ ರಾಶಿ ಮಾಡಿ ಕೂಡ ಬರೀತಾರೆ, ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿಲು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ಬಂಧವನ್ನು ಮುಂದು ಅಂದ್ಯವನ್ನು ತಗೊಳ್ಳುತ್ತಾರ. ಅಂತ ಭಗವಂತನ ಕಡೆ ಹೋಗ್ತಾ ಇದ್ದೀರಿ ನಾವು. ನನಗೆ ಪಂಚಿ 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 ನಿಂದೆ ಮಾಡಕೊಟ್ಟಿದ್ದೆ, ನಿಂದೆ ಒಂದಿಷ್ಟು ಹೋಗಿ ನಾನು ರೋಗದ ಮಕ್ಕಳೇನಾಗಲಿ ಕೇಳ್ಕೊಂಡು ಬಂದ್ಬಿಡು, ನನ್ನ ರೋಗದ ಮಕ್ಕಳೇನಾಗಲಿ ಕೇಳುವಂತಕ್ಕಂಥ ಮಾತನ್ನು ಹೇಳಿದಾಗ ನಾನು ಹೆಂಗೂ ಭಗವಂತನ ಕಡೆ ಬರ್ತೀನಿ ತಾಯಿ, ನಿನ್ನ ಭೋಗದ ಇತಿಹಾಸವನ್ನು ಕೇಳ್ಕೊಂಡು ಬರ್ತಾರೆ. ಅವಾಗ ತುಕಾರಾಮ್ ಮಾಡಿದ್ರು ಮತ್ತೆ ಯಾತ್ರೆ ರಾಮಕೃಷ್ಣ ಹರಿ ರಾಮಕೃಷ್ಣ ಹೇಳ್ಕೊಂಡು ಆ ಭಗವಂತ ನಾಮದ ತಲ್ಲಿನಾಗಿ ಆ ಯಾತ್ರೆಯನ್ನು ಕೈಕೊಳ್ತಾರ. ಭಗವಂತನ ದರ್ಶನ ಆಗ್ತದ. ಅವಾಗ ಪಾಂಡವರುಗಳ ಮುಂದೆ ನಿಂತು, ಪರಮಾತ್ಮನ ಮುಂದೆ ನಿಂತು ತುಕಾರಾಮ್ ಮಾಡೋದು ಬೆಳ್ಕೊಂಡು, ಹೇ ಭಗವಂತ, ದಾರಿಗಳಿರ್ಬೇಕು ಹೆಣ್ಣುಮಗಳು ಪಂಚಿ ಪಂಚಿ. ಪ್ರಪಂಚದಾಗ ಮಕ್ಕಳು ಬಹಳ ಅಮೂಲ್ಯವಾದದ್ದು. ಯಾಕಂದ್ರ ಶ್ರುತಿ ಹೇಳ್ತದ, ಮಕ್ಕಳು ನೋಡಿ ಲೆಕ್ಕಕ್ಕಿಲ್ಲ ತಿಳ್ಕೊಂಡು ಪಂಜಿನ ಮುಖ ನೋಡ್ಬಾರ್ದು ಹೇಳ್ತಾರ. ಇನ್ನೆಲ್ಲ ಕುಂದಿನ ಮಾತುಗಳು ಆ ಹೆಣ್ಮಗಳಿಗೆ ತೊಂದರೆ ಮಾಡಕತ್ತೇವು. ಹೆಣ್ಮಗಳಿಗೆ ಹೋಗದ ಮಕ್ಕಳು ಅದಾಗಿಲ್ಲ ನೋಡು. ಇತಿಹಾಸವನ್ನು ತೆಗೆದು ನೋಡಿದಾಗ ಆ ಹೆಣ್ಮಗಳು ಹೋಗದ ಮಕ್ಕಳಿಲ್ಲ, ಮಕ್ಕಳಿಲ್ಲ. ತಾಯಿ ದಾರಿ ಕಾಯ್ಕೊಂತ ನಿಂತು ಬಿಟ್ಟಿದ್ರು. ಬರುವಾಗ ದಾರಿ ಕಾಯ್ಕೊಂತ ನಿಂತು ಬಿಟ್ಟಿದ್ರು. ಮತ್ತೆ ತುಕಾರಾಮ್ ಮಾಡೋದ್ರಲ್ಲಿ ಬಂದ ಆ ತಾಯಿ ನಮಸ್ಕಾರ, ನನ್ನ ಪ್ರಾರ್ಥನೆ ಏನಾಯ್ತು, ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತರು ಅಂತ ಹೇಳಿದಾಗ ತುಕಾರಾಮ್ ಮಾಡೋದ್ರ ಮುಖ ಸತ್ತದಾಗ್ತದೆ. ತಾಯಿ, ಭಗವಂತನಿಂದ ಸಂದೇಶ ಬಂದದ, ನೀನು ಹೋಗದ ಮಕ್ಕಳಿಲ್ಲ. ಅದಕ್ಕೆ ಪುಣ್ಯಾತ್ಮರಿ ಕಾಲ ಎಲ್ಲಿ ಬಂದದ್ರಿ, ಮಕ್ಕಳು ಬೇಕು ಅಂತಾರೆ, ಮಕ್ಕಳು ಇಲ್ಲದವರು, ಮಕ್ಕಳ ಬೇಕು ಅಂತಾರೆ, ಮಕ್ಕಳು ಇಲ್ಲದವರು, ಹೆತ್ತವರು ಮಕ್ಕಳ ಬೇಡ ಅಂತಾರ, ಮಕ್ಕಳ ಹೆತ್ತವರು ದಾನ ಧರ್ಮ ಮಾಡ್ತಾರ, ಮಕ್ಕಳ ಬೇಕು ಅಂತ. ದಾನ ಧರ್ಮ ಮಾಡ್ತಾರ, ಮಕ್ಕಳ ಬೇಕಂತ. ಭಿಕ್ಷೆ ಬೇಡಿ ತಿಂತಾರ, ಮಕ್ಕಳ ಹೆತ್ತವ್ರ ಅಂತ ಹೇಳ್ತದ ಶ್ರುತಿ. ಅಂತ ಮಕ್ಕಳು ಬೇಕಂತ ತಿಳ್ಕೊಂಡು ತಾಯಿ
ಪರಮಾತ್ಮನಿಗೆ ಅರ್ಜಿ ಸಲ್ಲಿಸಿದಾಗ ತುಕಾರಾಮ್ ಮನಸ್ಸು ಅಂತ ಹೇಳ್ತಾನ, ನೀನು ಹೋಗ್ತಾರ ಮಕ್ಕಳಿಲ್ಲ ಹೋಗ್ಬಿಟ್ರು. ಬಹಳ ನೋವಾಗಿ ಬಿಡ್ತು, ದುಃಖ ಆಯ್ತು. ಈ ಜಗತ್ತಿನೊಳಗೆ ಅವನೇ ಮನದ ಕಾಯವರ ದೇವತಾರಿ ತುಲಕಾಲ ಕೋಲ್ ಮಾರಿ ದೇವ ನಾಯಿತಾರಿ ದುಃಖರ ಮಾರಿ ಅವನೇ ಕೃಪೆ ಮಾಡಲಿಲ್ಲ ಅಂದ್ರೆ ಇನ್ನು ಜಗತ್ತಿನಾಗ ನಮ್ಮನ್ನ ಯಾರು ಕಾಪಾಡೋರು ತಿಳ್ಕೊಂಡು ತಾಯಿ ಇನ್ನೇನು ಬದುಕೋದು ತಿಳ್ಕೊಂಡು ಬಹಳ ಬೇಸರ ಮಾಡ್ಕೊಂಡು ಮನೆಗೆ ಹೋಗ್ತಾಳ. ಅಲ್ಲಿ ಮಹಾತ್ಮರ ಭವ್ಯವಾಗಿರ್ತಕ್ಕಂಥ ಉತ್ಸವ ನಡೀತದ, ಮೆರವಣಿಗೆ ನಡೀತದೆ. ತಾಯಿ ಮತ್ತೆ ಆಶೆ ಚಿಗುರಿತ್ತು. ನೋಡ್ಬೇಕು, ನೀವಂತೇನಿಲ್ಲ ಕಲ್ಲು ಯಾರು ಹೋಗಿರಪ್ಪ 10 ಕಲ್ಲ ಬಂದ್ರೆ ಹತ್ತಿದ್ದ ತಿಳ್ಕೊಂಡು ಅಂತಾರೆ. ಪ್ರಯತ್ನ ಅಂತಕ್ಕಂಥದ್ದು ನಾವು ಪುಣ್ಯಾತ್ಮ ಅಂತೀರಿ ನೀವು, ಪ್ರಯತ್ನ ದುಡಿಬೇಕಾದನು. ಅದಕ್ಕೆ ಹೇಳ್ತಾರೆ ಸದೇಶ್ವರ ತಮ್ಮ ಗ್ರಂಥ ಬರೀತಾರೆ, ಪ್ರಯತ್ನ ಅಂತಕ್ಕಂಥದ್ದು ಪುಣ್ಯಾತ್ಮ ಕೌಂಟೆನಿಗಿಂತ ಹಣೆಬಾರ ಅಂತಕ್ಕಂಥದ್ದು ಲಿಫ್ಟ್ ಇದ್ದಾಗ ಕರೆಂಟ್ ಹೋದ ಲಿಫ್ಟ್ ಹೇಳಾಗಿಲ್ಲ. ಹೌದು, ಹಂಗ ನಿನ್ನ ಪ್ರಯತ್ನ ಅಂತಕ್ಕಂಥ ಎಂದೂ ಕೈ ಕುಡಿದ್ರ ನೀ ಕಾಯಕ ಮಾಡ. ಕಾಯಕ ಯಾಕೆ ಕಾಯಕ ಅಂತ ಚಿಂಚಲಿ ಗ್ರಾಮದಾಗ 1 ತಿಂಗಳ ಪ್ರವಚನ ನಡೆದ ಸಿದ್ದೇಶ್ವರಪ್ಪಳು. 1 ತಿಂಗಳ ನಡೆದ. ಆ ಚಿಂಚಲಿ ಬಿಟ್ಟು 3 ಕಿಲೋಮೀಟರ್ ಮೇಲೆ ತೋಟದೊಳಗೊಂದು ಮನೆಯೊಳಗೆ ಇರ್ಲಿಕ್ಕೆ ವಾಸ್ತವ್ಯ ಮಾಡ್ಯಾರ. ಪುಣ್ಯಾತ್ಮರೇ, ಆ ಯಜಮಾನನ ಹೊಲದಾಗ ಗುರುಗಳು ವಾಸ್ತವ್ಯ ಮಾಡಿದ್ರ ಸಲುವಾಗಿ ಇವನ ಅಣ್ಣ ಹಂಗ ಹೆಂಗ ಉಳಿದ ತಿಳ್ಕೊಂಡು ಅವನು ಹೊಲದಾಗ ಒಂದು ಎಕರೆ ಕೊಡಾಲಿಕ್ಕೆ ಸಂಗೀತ ಸಿದ್ದೇಶ್ವರಪ್ಪ. ಆ ಯಜಮಾನ ಗುರುತು ಮಾಡ್ಕೊಂಡ ನನ್ನ ಹೊಲದಾಗ ರಾಷ್ಟ್ರೀಯ ಸಂತನಾಗಿರ್ತಕ್ಕಂಥ ಕಲಿಯುಗದಾಗ ನಡೆದಾಡೋ ದೇವರು ಮಾತನಾಡೋ ದೇವರು ನನ್ನ ಹೊಲದಾಗ ಬಂದು ಇಂಥ ಕಾಯಕ ಮಾಡಿದ್ರ ಇವ್ರು ಉಪಕಾರ ಹೆಂಗ ತೀರ್ಸೋದು ತಿಳ್ಕೊಂಡು ಅದು 1 ಎಕರೆ ಭೂಮಿ ಮಠ ಕಟ್ಟಕ್ಕೆ ಕೊಟ್ಬಿಟ್ಟಾರ. ಪುಣ್ಯಾತ್ಮರು ಇವತ್ತಿನ ಮಣ್ಣಲ್ಲಿ ಅವರಂತರ ನೀವು ಜಾಗತ್ತನ್ನ ಏನ್ ಮಾಡಿ ತಪ್ಕೊಂಡು ಮೈ ಹಚ್ಕೊಂಡಿಲ್ಲ. ಯಪ್ಪ, ನಿಮ್ಮ ನೆನಪಿಗಾಗಿ ನೀವು ಮಾಡಿರ್ತಕ್ಕಂಥ ಕಾಯಕದ ನೆನಪಿಗೆ ನಾನು ಕಡ್ತಾನೆ ತಿಳ್ಕೊಂಡು ಅದಕ್ಕೆ ಗುರು ಪುಣ್ಯಾತ್ಮರೇ ನಮ್ಮ ಸರ್ವಾಂಗ ಅದಕ್ಕೆ ಹೇಳ್ತಾನೆ, ಒಂದು ಗುರುತರವಾಗಿರ್ತಕ್ಕಂಥ ರೂವಾರಿ ಆಗಿರ್ತಕ್ಕಂಥವು. ಹೇಳ್ತಾರಲ್ಲ ಪುಣ್ಯಾತ್ಮರ, ಬಾಲ್ಯದಲ್ಲಿ ಮಣ್ಣು ತಿಂತಿದ್ರ ಮಣ್ಣು ಬಿಡಿಸಾಕ ಹಣ್ಣು ಕೂಡ ಬಹಳ ಮಂದಿ ಅದ. ಮಗ ಮಣ್ಣು ತಿಂತಿದ್ರ ಮಣ್ಣು ಬಿಡಿಸಿ ಹಣ್ಣು ಕೊಡೋರು ಬಹಳ ಮಂದಿ ಅದ. ಮಗ ವಯಸ್ಸಿಗೆ ಬರ್ತದ್ರೆ ಹೆಣ್ಣು ಕೊಡೋರು ಬಹಳ ಅದ. ಹೆಣ್ಣು ಹೆಂಗ್ ಕೊಡ್ತಾರಂದ್ರೆ ಹುಡುಗ ಸರ್ಕಾರಿ ನೌಕರಿ ಇರ್ಬೇಕು, ಆಸ್ತಿ ಚಲೋ ಇರ್ಬೇಕು. ಎಂದು ನಿಮ್ಮ ಅಪ್ಪ ಮಾತು ಕೊಟ್ಟಿರ ನನ್ನ ಮಗಳು ತೋತನ ಅಂತ ಹೇಳಿ ನೋಡ ಮರ್ತಿ ಇಲ್ಲ ನೀನು ಮನೆಗೆ ನಾವು ಬರಂಗಿಲ್ಲ ನೋಡ. ನಾಳೆ ಹೊಲಕ್ಕೆ ಸಹಿ ಮಾಡ್ಬೇಕಾಗಿತ್ತು, ಸಹಿ ಮಗಳನ್ನ ತಗೊಂಡಿದ್ರ ಪುಕಟ್ಟ ಇಲ್ಲದ ಪಾಲ. ಅವರು ಪಾಲ ತಗೊಂಡ ತಪ್ಪಲ್ಲ. ಇವ್ರು ಏನ್ ಮಾಡ್ಯಾರ ಮೇಲೆ ಮದಿ ಮಾಡಿ ಕೊಟ್ಟು ಕಡೆ ಕಳಿಸ್ಯಾರ ಹೊಳೆ ಹೋಗೇಲಿ. ಹಿರಿಯರು ಏನ್ ಮಾಡ್ಯಾರ ಪುಣ್ಯಾತ್ಮ, ಹಬ್ಬ ಹರಿದಿನ ಪಂಚಮಿ ತವರು ಅಂತಕ್ಕಂಥದ್ದು ಹೆಣ್ಮಗಳಿಗೆ ಬಹಳ ಗೌರವವಾಗಿರ್ತಕ್ಕಂಥದ್ದು. ಅಂತ ಸಂದರ್ಭದ ಪುಣ್ಯಾತ್ಮರೇ ಏನು ಆಗೈತೆ ಅಂತ ಕೇಳಿದ್ರೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ನಿಜವಾಗಿರ್ತಕ್ಕಂಥ ಬದುಕನ್ನು ಭೂಮಿ ಮಾಡಿಕೊಡ್ಬೇಕು. ಅದಕ್ಕೆ ಹೇಳ್ತಾರ, ಆ ಯಮ್ಮ ಏನ್ ಮಾಡಿದ್ರು ಅಂತ ಕೇಳಿದ್ರ, ಭಗವಂತ ಮನೋದು ಹೇಳತ್ತೀನಿ ಯಾರಿಗೆ ಕೇಳುದು, ಅವನ ಮನೋದು ಬಿಟ್ಟಾನ ಯಾರಿಗೆ ಕೇಳುದು. ಆದ್ರೂ ಕೂಡ ಪುಣ್ಯಾತ್ಮರು ಮಾತ್ಮರು ಬಂದ್ರು, ಒಂದಿಷ್ಟು ಚಿಗುರು ಹೊಡಿ ಬಯಕೆ ಆರಂಭ ಆಯ್ತು. ಹೋಗಿ ಉತ್ಸವ ನಡೆದಿತ್ತು. ಹೋಗಿ ಪುಣ್ಯಾತ್ಮರ ತಾಯಿ ಸಂಪೂರ್ಣವಾಗಿ ಅವರ ಪಾದಕ್ಕೆಲ್ಲ ಸಮರ್ಪಣೆ ಮಾಡಿಬಿಡ್ತಾರೆ. ಸಮರ್ಪಣೆ ಮಾಡ್ತಾರೆ ಪುಣ್ಯಾತ್ಮರೇ. ಯಾಕೆ ಸಮರ್ಪಣೆ ಮಾಡ್ತಾರೆ ಅಂತ ಕೇಳ್ಕೊಂಡ್ರೆ, ಈ ಜಗತ್ತಿನ ಗುರುವಿನ ಕೃಪೆ ಆಯ್ತಂದ್ರ ಆವಿಷ್ಯ ವೃದ್ಧಿ ಆಗ್ತದ, ಏನೇನೋ ಸಾಧ್ಯ ಆಗ್ತದ ಅಂತ ಹೇಳ್ಯಾರ. ಯಪ್ಪ ನನಗೆ ಸಂತಾನಿಲ್ಲ, ಆಶೀರ್ವಾದ ಮಾಡಿ ತಿಳ್ಕೊಂಡು ನಾವು ಆತ್ಮನ ಪಾದಿ ಬಗ್ಗೆ ನಮಸ್ಕಾರ ಮಾಡ್ತಾರ. ಅವ್ರೊಂದು 2 ಕಾರ್ಯಕ್ರಮ ಕೊಡ್ತಾರೆ. ತಾಯಿ ಇದನ್ನು ಶೋಕಾರ ಮಾಡ ಸೇವಾ ಮಾಡಿದ್ರೆ ಎಷ್ಟು ತಾಕತ್ತೈತಿ ಅಂತ ಕೇಳಿದ್ರ, ಮಡಿವಾಳಪ್ಪನ ಮಠದೊಳಗೆ ಒಬ್ಬ ಸೇವಾ ಮಾಡ್ತಿದ್ದ, ದೊಡ್ಡ ಶ್ರೀಮಂತರು ರಾಜಕುಮಾರಗಳು ಬಂದ ಮಡಿವಾಳಪ್ಪಗೆ ಕೇಳಿದಪ್ಪ, ನಮಗೆ ಮಕ್ಕಳು ಬೇಕಾಗ ನೋಡಿದ್ರು ನಿಮ್ಗೆ ಹೋಗದಾಗ ಮಕ್ಕಳಿಗೆ ಹೋಗ್ಬಿಡ್ರಂದ್ರು. ಬಹಳ ಬೇಸರ ಮಾಡ್ಕೊಂಡವ್ರು ಎಲ್ಲಾ ತಿರುಗಾಡಿ ಬಂದಿದ್ವು. ಮಡಿವಾಳಪ್ಪನ ದುಡಿದು ತಿಂಗಳು ಹಿಂಗೆ ಹೇಳಿಬಿಟ್ಟ, ಏನ್ ಮಾಡೋದು ಅಂದ್ರೆ ಹಾರಕ ಪುಣ್ಯಾತ್ಮ ಮಟ್ಟದ ಅಂದ್ರ ಕಸ ಹೊಡಿತಿದ್ದ ಹುಡುಗ. ಕಸ ಹೊಡಿತಿದ್ದ ಏನಾಯ್ತಿದೆ ಅಂತ ಕೇಳಿದ್ರು. ಏನಪ್ಪ ಇಲ್ಲಿಗೆ ಮಕ್ಕಳಾಗೋದಿಲ್ಲ ಅಂತ ಹೇಳಿಬಿಡ್ತಾರೋ, ಏನ್ ಮಾಡೋದು? ಅವಾಗ ಅವ್ರು ಹೇಳ್ರು, ಜಗತ್ತೆಲ್ಲ ತಿರುಗಾಡಿ ಎಲ್ಲಾ ಕಡೆ ಹೋಗಿ ಬಂದ್ರಿ, ಇವ್ರು ಕೇಳಿರಿ, ನನ್ನೊಂದು ಮಾತು ಕೇಳ್ತಾರೆ. ನಾವು ಗುರುನ ಸುತ್ತು ಮಾಡಿ ನೀವೇನು ಸುತ್ತು ಮಾಡ್ತಾರಂತ ಒಬ್ಬರು ಬ್ಯಾಸ ಮಾಡ್ತಾರೆ. ನಂದೇನು ಪಾಲಿಸರೆ ಚೆನ್ನಾಗಿಲ್ಲ, ಏನ್ ನೋಡ್ಕೊತಿದ್ರೆ ಮ್ಯಾಲ ಒಂದು ವಿಶ್ವಾಸ ಇಡ್ರಿ, ಇದು ತಗೋರಿ, ಇದನ್ನ ಕಲ್ಲ ಮಠದ ಅಂಗಳದ ಕಲ್ಲು ಐತಿ, ಇದನ್ನ ಪೂಜಾ ಮಾಡೋ ವರ್ಷ ತುಂಬಗಳಿಗೆ ನಿಮ್ಮ ಗಂಡಸು ಮಗ ಹೋಗ್ತಾರೆ ಅಂತ ಹೇಳಿದ್ರು. ಹೊರಗೆ ಕಸ ಹೊಡಿ ಹುಡುಗ ಯಥಾ ಪ್ರಕಾರ ಸಾಗಿತ್ತು. ಪುಣ್ಯಾತ್ಮರ ಸಾಗಿತ್ತು. 9 ತಿಂಗಳು 9 ದಿವಸಕ್ಕೆ ಗಂಡಸ ಮಗ ಹಾಡಲು ಮುಂದೆ ಪುಣ್ಯಾತ್ಮರ ಅದ ಮಾಡಕ್ಕೆ ಹುಡುಗನ ಜಡಿ ತೆಗಿಲಕ್ಕೆ ತಗೊಂಡ್ರೆ ಮಡಿವಾಳಪ್ಪ ಒಳಗೆ ಕೂತಿದ್ದ. ಹೋಗಿ ಅವ್ರ ಮುಂದೆಪ್ಪ ಗುರುತು ಬಿಡಿದ್ರೆ ನಾನು ಗುರುತತ್ತಿಲ್ಲ ಅಂದ ನೀನು ಮಠಕ್ಕೆ ಬಂದ ಮಕ್ಕಳಿಲ್ಲ ನೀ ಹೇಳಿದಿ ಪುಣ್ಯಾತ್ಮ. ಅದೇ ನೋಡಿ ಮಠದ ಅಂಗಳದಾಗ
ಬಂದಿರಿ ಜಡಿ ತೆಗಿಲಕ್ಕ ನಿಮ್ಗೆ ಯಾರು ಕೊಟ್ಟರು ಅಂತ ಕೇಳು. ನಿಮ್ ಹೊರಗ ಅಂಗಳ ಕಸ ಹೊಡಿ ಹುಡುಗ ಒಂದು ಕಲ್ಲು ಕೊಟ್ಟಿದ್ದ, ಆ ಕಲ್ಲು ಪೂಜೆ ಮಾಡಕ್ ತೆಗೆದ, ಆ ಕಲ್ಲು ಪೂಜಾದ ಪ್ರಭಾವದಿಂದ ನನ್ನ ಉದರದಾಗ ಇಂಥ ತೇಜ್ ಹುಟ್ಟಿದ್ದಾಗ ಅವಾಗ ಪುಣ್ಯಾತ್ಮನ ಮಡಿವಾಳ ಅಂತ ಹೇಳಿದತ್ತ, ನಿಮ್ಮಂತವರೆಲ್ಲ ಬಂದು ನನ್ನ ಪಾದ ಮುಟ್ಟಿ 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 ತಗೊಂಡು ಹೋಗಿರಿ. ಆ ಪುಣ್ಯಾತ್ಮ ನನ್ನ ಅಂಗಳ ಕಸ ಹೊಡೆದು ನನ್ನ ಪಾದ ಸೇವೆ ಮಾಡಿ ಮಾಡಿ ನನ್ನ ಪುಣ್ಯ ಎಲ್ಲ ತೆಗೆದುಕೊಂಡು ನಾನು ಅದಕ್ಕೆ ಅವ್ರು ನುಡಿದು ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಗುರು ಸೇವೆ ನನಗಿಂತ ತಾಕತ್ತೈತೆ ತಿಳ್ಕೊಂಡು ಹೇಳ್ಬಿಡ್ತಾರೆ. ಅದಕ್ಕ ಆ ಯಜ್ಜ ಎರಡು ಕಾರ್ಯಕ್ಕೆ ಕೊಟ್ಬಿಟ್ಟ. ಮುಂದೆ ಪುಣ್ಯಾತ್ಮ ಪ್ರಕಾರ ಮಾಡೋದು ಮತ್ತು ವಾರಿಗೆ ಹೋಗ್ಲಿಕ್ಕೆ ಬಂದ್ರು. ಆ ಹೆಣ್ಮಗಳು ಕುಶಲ ತಗೊಂಡು ಎದುರಿಗೆ ನಿಂತು, ಎದಕ್ಕೆ ಕೊಡ್ತೀಗಂದ್ರೆ ಎದಕ್ಕೆ ಕೊಡ್ತೀವಿ ಅದು ಮೈಬುಸುಬಾಲ ಅಪ್ಪುಸುಬಾಲ ತಿಳ್ಕೊಂಡು ತರಗದಾಗಿ ತರ್ಕೊಂಡು ಹಾಕ್ತಾರೆ. ಕೂಸು ಸತ್ತು ಕೂಸಿನ ಉಳಿಸೋರು ಯಾರ ತಿಳ್ಕೊಂಡು ಹೇಳಿದಾಗ ಅಲ್ಲಿ ದರ್ಗಾದಾಗ ಅಪ್ಪುಸುಬಾಲ ಅದನ್ನ ಕರ್ಕೊಂಡು ಹೋಗ್ರಿ ಕೂಸನ ಉಳಿಸ್ತಾರ ಅಂತ ಹೇಳಿ ಆಗ ತಗೊಂಡ್ ಪಾಪ ಹೆಣ್ಮಗಳು ಓಡೋಡಿ ಹೋಗ್ಬಿಟ್ಲು. ಹೋದಂತ ಸಂದರ್ಭದೊಳಗ ಸತ್ತಾರು ಮಣ್ಣಾಗ ಹಾಕ್ಬೇಕಾಗ್ತೈತಿವ ಇಟ್ಕೊಳಕ್ ಬರೋದು ತಗೊಂಡು ಹೋಗಿ ನೀವು ಕುಶಲ. ಅವಾಗ ಪುಣ್ಯಾತ್ಮರು ಯಾರು ಹೇಳುತ್ತ ಮೈಬುಸುಬಾನಿ ಅಂತಕ್ಕಂಥ ಒಬ್ಬ ಶ್ರೇಷ್ಠ ಸಂತದನ ಅವನಿಂದ ಕುಶಲ ಉಳಿಸ್ತಾನೆ. ಅವಾಗ ಹೋಗಿ ಸಂತನ ದರ್ಶನ ಮಾಡಿದಾಗ ಹೇಳುತ್ತ ರಾತ್ರಿ 12 ಗಂಟೆಗೆ ತಂದ ಈ ಗೋಶಾಲದಾಗ ಸ್ಮಶಾನ ಅಲ್ಲಿ ತಂದು ಹಾಕಿ ಬಿಡ್ತಾ ಈ ಮಗನ ಅಲ್ಲಿ ಎಚ್ಚರ ಮಾಡುತ್ತ. ಆ ಮೈಬುಸುಬಾನಿ ಏನ್ ಮಾಡ್ತದೆ ಅಂತ ಕೇಳಿದ್ರೆ ರಾತ್ರಿ 1 ಗಂಟೆಗೆ ಹೋಗಿ ಆ ಸ್ಮಶಾನದ ಇದ್ದು ಮಂದಿಗೆಲ್ಲ ನೀರು ಸಿಂಪಡಿಸ್ತಿದ್ದ. 10 ಮಂದಿ ಅದು ಎತ್ತಿದ್ದು ಮಾಡ್ತಿದ್ರು. ಮತ್ತು ಪುಣ್ಯಾತ್ಮರು 3 ಗಂಟೆ ತನಕ ಕಾಯಕ ನಡೀತಿತ್ತು. ನಡೆದಾಗ ನಿಮ್ಮ ಕಾರ್ಯ ಮುಗಿತಾನಂತಿದ್ರು. ಮುಗಿದ ಬಳಿಕ ಮತ್ತೆ ನೀರು ಹೊಡೆದು ಮಾಯ ಮಾಡ್ತಿದ್ದ. ಹಿಂಗ ಮಾಯ ಮಾಡೋ ಕಾಲಕ್ಕ ಹೊಳ್ಳಿ ಗೋರಿ ಇದ್ದಿಲ್ಲ, ಗೋರಿಯಾಗ ಹೋಗ್ಬಿಟ್ಟು ಗೋರಿ ಇಳಿದು ಹುಡುಗ ಜೀವಂತ ಆಗಿತ್ತು, ಪ್ರವಾಸ ಆಗಿಬಿಟ್ಟು. ಕೆಲವಾರು ಹೋಗಿ ದರ್ಗಾಕ್ಕೆ ಹೋಗಿ ಬೇರೆ ಯಾಕೆ ಗೊತ್ತಿಲ್ಲ ದರ್ಗಾದ ಸತ್ತವನ್ನ ಮಣ್ಣ ಮಾಡ್ಬೇಕಾದ್ರೆ ಯಾಕೆ ಗೊತ್ತಿಲ್ಲ. ಹುಡುಗ ಜೀವಂತ ಆಗಿ ಬಂದ ಯಾರು ಉಳಿಸಿರ ಮೈಬುಸುಬಾನಿ. ಅವಾಗ ಹೊಡಿಲಕ್ಕೆ ಬೇಡ ಹಾಕಿದ್ರು. ಹೊಡಿಲಕ್ಕೆ ಅಪ್ಪುಸ್ವಲ ಹೊಡಿಲಿಕ್ಕೆ ಬೇಡ ಹತ್ತಿ ಬಿಟ್ಟತ್ತ. ಅವಾಗ ಪುಣ್ಯಾತ್ಮರೇ ಓಡಿದ ಸ್ಮಶಾನ ಹೋಗಿ ನಿಂತು ಬಿಟ್ಟ ಪುಣ್ಯಾತ್ಮರೇ ಮೈಬುಸುಬಾನಿ ಮಂತ್ರ ಶಕ್ತಿಯಿಂದ ಎಲ್ಲ ತನ್ನಂಗ ಮಾಡಿಬಿಟ್ಟ. ಅವಾಗ ಹೇಳಿದ್ರೆ ಖರೆ ಯಾವ ಮೈಬುಸುಬಾನಿ ಅಂದ್ರೆ ಹೊರಗೆ ಬರಿಂದ ಖರೆ ಯಾವ ಮೈಬುಸುಬಾನಿ ಅಂದ್ರೆ ಹೊರಗೆ ಬರುತ್ತೆ ಅಂತ ನಾನು ಗುರುವಿನ ಹಾನಿ ಮಾಡಿ ಹೇಳ್ತಾನಪ್ಪ. ನಿನ್ನ ದಿವ್ಯವಾದ ಶಕ್ತಿಗೆ ನಾನು ಮೆಚ್ಚೇನಿ ಎಂದು ನಿನಗೆ ನಾನು ಹೊಡಿದಲ್ಲ ಹೊರಗೆ ಬಂದ್ಬಿಡಿ ಅಂತ ಹೇಳಿದಾಗ ಎಲ್ಲಾರು ಮಾಯ ಮಾಡಿ ಮತ್ತೆ ಅವನಿಗೆ ಗುರು ಶೈಲಿ ಅಂತಕ್ಕಂಥದ್ದು. ಅದಕ್ಕೆ ಪುಣ್ಯಾತ್ಮರ ಜಗತ್ತಿನಾಗ ಎಲ್ಲರೂ ಹೇಳ್ಕೊಂಡು ಗುರುನಾಥ ನಿನ್ನ ಪಾದ ಸೇವೆ ಒಂದನೇ ಕೊಡಪ್ಪ, ಇದನ್ನು ಬಿಟ್ಟು ಬೇರೆ ಏನೂ ಬೇಕಾಗಿಲ್ಲ ಅಂತ ಅಮ್ಮಗ ಸಿದ್ಧನ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಮತ್ತೆ ಕೂಗು ಅಂತಕ್ಕಂಥ ಮಾತು ಹೇಳಿದಾಗ ನಾನೇನ್ ತಪ್ಪು ಮಾಡೀನಿ, ನನ್ನಿಂದ ಏನು ಅಪರಾಧ ಆಗ್ಯದ ಅದನ್ನು ಕ್ಷಮ ಮಾಡ, ನಿನ್ನ ಪಾದ ಬಿಟ್ಟು ನನ್ನ ಹೊರಗೆ ಕಳಿಸಬೇಡಪ್ಪ, ಹೊರಗೆ ಕಳಿಸಬೇಡ ಅನ್ನಕ್ಕೆ ಇನ್ನೊಂದು ಹಾಗೆ ಬೇಡ. ಕಾರಣ ಏನು ಅಂತ ಕೇಳಿದ್ರೆ ಈ ಲೋಕದಲ್ಲಿ ಗುರುಪಾದ ನಂಬಿದವರು ಯಾರು ಇದೇ ಪುಣ್ಯಾತ್ಮರ ಬಾಲ ಬಲಿ ಚಕ್ರವರ್ತಿ ಅಂತಕ್ಕಂಥದ್ದು ಬಾಗಲ ಕೈದು ಕಥೆ ಮಾಡ್ತಾರೆ. ಅದಕ್ಕೆ ಹೇಳ್ತಾರ ನಾವು ಏನು ಅಂದ್ರೆ ಗುರುನಾಥನ ಪಾದದಲ್ಲಿ ಆಗೋದು, ಸಂತ ಶಿಷ್ಯರಾಗೋದಲ್ಲ, ಗುರುವಿನ ಅಮಾಲರಾಗೋದಲ್ಲ, ಗುರುವಿನ ಆಳಾಗೋದಲ್ಲ ತಿಳ್ಕೊಂಡು ಹೇಳ್ತಾರೆ ಪುಣ್ಯಾತ್ಮರೇ. ಇಲ್ಲಿ ಗುರು ದಲ್ಲಾಲಿಯಾಗಿ ಬಂದಾನು, ಗುರು ದಲ್ಲಾಲಿಯಾಗಿ ಜೀವ ಶಿವ ಶಿವನೊಳಗೆ ಜೀವ ಹೋಗಿ ಐಕ್ಯ ಆಗ್ಬೇಕಾಗಿತ್ತಂದ್ರೆ ಗುರು ನಡುವ ದಲ್ಲಾಳಿಯಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ ಪುಣ್ಯಾತ್ಮರೇ. ಗುರುವಿನ ಅಮರರಾಗೋದು ಹೇಳ್ಕೊಂಡು ನನ್ನ ಗುರು ಇಂಥ ಗಂಟು ಕೊಟ್ಟನಪ್ಪ, ಅದನ್ನು ನೀವು ಉಳಿಸ್ಲಿಕ್ಕೆ ಬಂದೀನಿ. ಆ ಗುರುವಿನ ಗಂಟು ಹೊತ್ಕೊಂಡು ಬಂದ ಹಮಾಲ ನದೀನಿ. ನನ್ನ ನೋಡ್ಲಾಕ ಹೋಗಿ ನನ್ನ ಗುರುವಿನ ಗಂಟು ಒಳಗಿರ್ತಕ್ಕಂಥ ಜ್ಞಾನ ನೋಡಿ ತಿಳ್ಕೊಂಡು ಅದಕ್ಕೆ ಜಗತ್ತಿನಾಗ ಗುರು ಅಂತಕ್ಕಂಥದ್ದು ಏನಲ್ಲ ಬಹಳ ಅಮೂಲ್ಯವಾಗಿರ್ತಕ್ಕಂಥ. ಸೂರ್ಯ ಹೊರಗಿನ ಬೆಳಕಾಗ್ತಾನೆ, ಗರ್ಭಗುಡಿ ನಾವ ಕಟ್ಟಿದೀವಿ, ಒಳಗೆ ದೇವರ ನಾವ ಇಟ್ಟಿದೀವಿ, ಒಳಗಿನ ದೇವರ ನಿಮಗೆ ಕಾಣಬೇಕಾದ್ರೆ ಅದನ್ನು ಜ್ಯೋತಿ ಹಚ್ಚಬೇಕಾಗ್ತದೆ. ಜ್ಯೋತಿ ಹಚ್ಚಬೇಕಾಗ್ತದೆ, ಆ ಜ್ಯೋತಿ ಬೆಳಕಿನ ಒಳಗಿನ ದೇವರು ಕಾಣ್ತಾರ. ಈ ಒಳಗಿನ ದೇವರ ಕಾಣ್ಬೇಕಾದ್ರೆ ಆತ್ಮರಾಮ ದರ್ಶನ ನಿಮಗಾಗಬೇಕಾಗಿತ್ತಂದ್ರೆ ಪುಣ್ಯಾತ್ಮರೇ ಗುರು ಮುಖೇನೆ ತಿಳ್ಕೊಬೇಕಾಗ್ತದೆ, ಇಲ್ಲದ ಸಾಧ್ಯ ಇಲ್ಲ ಅಂತಕ್ಕಂಥ ಸಾಡೆ ಚಂದ್ರದ ಮುಕುತಿ ಗುರು ತೋರಿಸದಲ್ಲ ಅಂತಕ್ಕಂಥ ಮಾತು. ಗುರುವಿನ ಬಿಟ್ಟು ಇದು ಯಾರಿಗೆ ಸಾಧ್ಯ ಇಲ್ಲ ಅಂತ ಆ ತುಕಾರ ಮಾಡೋದು ಹೋಗಿ ಪಾಂಡವರಿಗೆ ಕೇಳಿರ್ತ. ಮಕ್ಕಳಿಲ್ಲ ಅಂದ್ರೆ ಮಕ್ಕಳಿಂದ ಮಕ್ಕಳ ಕೊಡ್ತಿದ್ವಿ, ನಾ ಕೊಟ್ಟಿಲ್ಲೋ. ಒಬ್ಬ ಗುರು ಸೇವೆಯನ್ನು ಮಾಡಿ ಗುರುಮುಟ್ಟಿ ಗುರು ಆಗಿರ್ತಕ್ಕಂಥ ಒಬ್ಬ ಗುರು ಕೊಟ್ಟಾರ. ಗುರುವಿನ ಮಾಡಿ ಸುಳ್ಳು ಮಾಡೋ ತಾಕತ್ತ ನನಗೂ ಇಲ್ಲ, ನೀನೇ ಕೊಟ್ಟು ಬಂದಿದ್ರು ಕೂಡ ನಿಂದ ಮಾಡಿದ್ರು ಸುಳ್ಳು ಮಾಡೋ ಶಕ್ತಿ ನನಗಿಲ್ಲಾಗಿದ್ದ ಕರೆ ನೀ ಕೊಟ್ಟು ಬಂದಿಲ್ಲ ಚೌಕಾಶಿ ಬಿದ್ದಿ ಅಂತಕ್ಕಂಥ
ಅದಕ್ಕೆ ನಾವು ಪುಣ್ಯಾತ್ಮರು ನರಜನ್ಮಕ್ಕೆ ಬಂದ ನರಜನ್ಮವನ್ನು ತೊರೆದು ಹರಜನ್ಮ ಮಾಡಿದ ಗುರುವೇ ನಿನಗೆ ಶರಣು ಅಂತಾರೆ. ಕವಿ ಎಂಬುದನ್ನು ಕಳೆದು ಭಕ್ತನಾಗಿ ಮಾಡಿದ ಗುರುವೇ ನಿನಗೆ ಶರಣು ಅಂತಕ್ಕಂಥ ಮಾತಾಡ್ತಾರೆ. ಚೆನ್ನ ಮಲ್ಲಿಕಾರ್ಜುನನ ಕರಸ್ಥಳಕ ತಂದು ಚೌಕ ಹೇಳ್ಕೊಡ್ತಾರೆ. ನಾನು ಎಂತ ಬೀದಿನಿಪ್ಪ, ನನ್ಗೆ ಎಂತ ಕೃಪೆ ಮಾಡಿಬಿಟ್ಟಿ. ಎಲ್ಲೋ ಒಂದು ಕಾಡುಗಳು ಎಲ್ಲೋ ಒಂದು ಕಲ್ಲು ಬಿದ್ದಾರ, ಒಬ್ಬ ಶಿಲ್ಪಕಾರ ತಗೊಂಡು ಬರ್ತಾರೆ, ಮೂರ್ತಿ ಮಾಡ್ತಾರೆ. ಮೂರ್ತಿ ತಂದ ಪುಣ್ಯಾತ್ಮರು ಗುಡಿಯೊಳಗಿಟ್ಟು ಕಾಲಕ್ಕ ಅದು ದೇವರು ಆಗುದಿಲ್ಲ. ಅಂತಪ್ಪ ಶ್ರೋತ್ರಿ ಬ್ರಹ್ಮನಿಷ್ಠ ಬಂದು ಅದಕ್ಕೆ ಹಸ್ತಸ್ಪರ್ಶ ಮಾಡಿದಂದ್ರ ಕಿವಿಯೊಳಗೊಂದಿಷ್ಟು ಮಂತ್ರ ಹೇಳಿದ್ರೆ ಅದರಲ್ಲಿ ಜೀವ ತುಂಬದ ಕಳೆ ತುಂಬದ ಕಲ್ಲಿಗೆ ದೇವರ ಮಾಡ್ತಾರೆ. ಗುರುನಾಥನ ನಿಮಗ್ ಮಾಡಂಗಿಲ್ಲ. ಆದ್ರೆ ಗುರುನಾಥಿಗೆ ಏನ್ ಬೇಕಾಗಿತ್ತು ಅಂದ್ರ ಶಿವಪ್ಪಗೆ ಅಭಿಷೇಕ ಬೇಕಾಗಿತ್ತು, ಇಷ್ಟು ಅಲಂಕಾರ ಬೇಕಾಗಿತ್ತು, ಗುರುವಿಗೆ ಸೇವಾ ಬೇಕಾಗಿತ್ತು. ಸೇವೆ ಮನಮುಟ್ಟಿ ಮಾಡುದು ಗುರು ಸೇವೆ ಅಂತ. ನಮ್ಮ ಬದುಕು ಏನಾಗಬೇಕಾಗಿತ್ತು ಅಂದ್ರೆ ಅವನಿಗಾಗಿ ಮೀಸಲಾಗಬೇಕು, ಒಂದಿಷ್ಟು ಸೇವೆಗಾಗಿ ಮೀಸಲು. ನಮ್ಮ ಪುಸ್ತಕ ಏನಾಗಿದೆ ಅಂತ ಕೇಳಿದ್ರೆ ದೇವ್ರಿಗೆ ಹೊಂಟಿದ್ದೇವೆ, ಗುಡಿ ಅಟ್ಟ ಸುತ್ತ ಹಾಕತ್ತಿದ್ದೇವೆ, ಒಳಗೆ ನಾವಿದ್ದೇವೆ. ಅದಕ್ಕೆ ಏನು ದೇವ್ರಿಗೆ ಹೋಗೋರು ದೇವರ ಮಾಡ್ತದ ದೇಶ ಹೀಗೆ, ದೇವ್ರಿಗೆ ಹೋಗೋರು ದೇವರ ಮಾಡ್ತದ ನಮ್ಮ ದೇಶ ಹಿಂಗೆ. ಭಜನೆ ಮಾಡೋರು ಭಕ್ತರಾಗಿ ಉಳಿದಿದ್ರ ದೇಶ ಹಿಂಗೆ ಕಾಷ್ಟ. ಮನುಷ್ಯನಿಗೆ ಏನ್ ಬೇಕು ಅಂದ್ರೆ ಮೊದಲು ನಾನು ಇರ್ಬೇಕು, ನನ್ನೊಳಗೆ ನನಗಿರ್ಬೇಕು. ಅದಕ್ಕೆ ಸುಮ್ಮ ಹೇಳಿಲ್ಲ, ನನ್ನೊಳಗೆ ನಾ ತಿಳ್ಕೊಂಡು ಸುಮ್ಮ ಹೇಳಿಲ್ಲ. ಯಾವಾಗ ಪುಣ್ಯಾತ್ಮ ಅರುವಿನ ದರ್ಶನ ಆಗ್ತದ ಅವಾಗ ಗುರುವಿನ ಓಲೆ ಬರ್ತದ, ಗುರುವಿನ ಕರೆ ಬರ್ತದ. ಇರ್ಲಿಲ್ಲ ಎಲ್ಲಿಗೆ ಸಾಕಿಲ್ಲ ತಿಳ್ಕೊಬೇಕು. ಅದಕ್ಕೆ ಬಹಳ ಇವತ್ತಿನ ದಿನಮಾನದ ಕುರಿತ ಒಬ್ಬ ಕವಿ ಪದ್ಯ ಬರೀತಾನೆ. ಏನ್ ಬರೀತಾನೋ, ದೇವರಿಗೆ ಹೋದವ್ರ ಧ್ಯೇಯ ಮಾಡ್ತದ್ರ ದೇಶ ಹಿಂಗೆ ಹಾಕಿರ್ತಾನೆ. ಎಮ್ಮಿಕಾದವ್ರ ಕಮ್ಮಗೊಂಡಿಲ್ಲ, ಕೆಮ್ಮಾರ್ವಾಗೆಲ್ಲ ಸುಡುಗಡೆ ಪಾದವರು ಸ್ವರ್ಗಕ್ಕೆ ಹೋದರ ಕೆಳಗಲ್ಯಾಕ ಬರ್ತಿತ್ತು. ದೇವರಿಗೆ ಹೋದವರು ದೇಹ ಮತ್ತಿದ್ರ, ದೇವರಿಗೆ ಹೋದವರು ದೇಹ ಮತ್ತಿದ್ರ ದೇಶ ಯಾಕಾಗತಿತ್ತು. ಸುಡುಗಡೆ ಪಾದವರು ಸ್ವರ್ಗಕ್ಕೆ ಹೋದರ ಕೆಳಗಲ್ಯಾಕ ಬರ್ತಿತ್ತು. ಸುಡುಗಡೆ ಪಾದವರು ಸ್ವರ್ಗಕ್ಕೆ ಹೋದರ ಕೆಳಗಲ್ಯಾಕ ಬರ್ತಿತ್ತು. ಸುಡುಗಾಡ ಕಾಲವೇ ಸುಡುಗಾಡ ಕಾಲ ಸ್ವರ್ಗಕ್ಕವಾದ ಕೆಳಗಾಲ್ಯಾಕ ಬರ್ತಿತ್ತು. ಸುಡುಗಾಡ ಕಾಲ ಸ್ವರ್ಗಕ್ಕವಾದ ಕೆಳಗಾಲ್ಯಾಕ ಬರ್ತಿತ್ತು. ಶಾಂತಿಗೆ ಹೋದವರು ಸತ್ಯ ಹೇಳಿದರ, ಸತಿಗೆ ಹೋದವರು ಸತ್ಯ ಹೇಳಿದರ, ಚಿರತೆ ಯಾವತ್ತಿತ್ತು. ಜನರ ಮಾತಿಗೆ ಚಿರವಾಗಿ ನಡೆದರು, ಮಾತಿಗೆ ಸ್ಥಿರವಾಗಿ ಜನರ ಮಾತಿಗೆ ಚಿರವಾಗಿ ನಡೆದರು. ಬರಗಾಲ ಯಾಕೆ ಬರ್ತಿತ್ತು. ಹೋದವರು ಹೇಳಿದ್ರು ಕೆರೆ ಮುಚ್ಚಿಬಿಡ್ರಪ್ಪ, ಕೆರೆ ಮುಚ್ಚಿಬಿಡ್ರಿ, ಗಿಡ ಕಡಿಬೇಡ್ರಿ ಹೇಳಿದ್ರು. ಅವಾಗ ಬೆಂಗಳೂರಾಗ ಸಾವಿರಾರು ಕೆರೆ ಇದ್ದತ್ತ, ಅದೆಲ್ಲ ಕೆರೆ ಮುಚ್ಚಿ ಅಪಾರ್ಟ್ಮೆಂಟ್ ಕಟ್ಟಿ ಪುಣ್ಯಾತ್ಮರು ಕೋಟಿ ಕೋಟಿ ಹಣ ಮಾಡ್ಕೊಂಡು ಕೂತಾರ. ಆ ಕೋಟಿ ಮಣ್ಣು ಮಾರಿ ಅದನ್ನ ಪುಣ್ಯಾತ್ಮರು ವಜ್ರದ ಕಿರೀಟ ಮಾಡಿ ದೇವರಿಗೆ ತಂದು ಹಾಕಿರುತ್ತ. ಜಗತ್ತ ಅದಕ್ಕೆ ಬಂದವರು ಶರಣರ ಮಾತಿಗೆ ಶಿರವಾಗಿ ನಡೆದಿದ್ರ ಬರಗಾಲ ಯಾಕೆ ಬರ್ತದೆ ಕಳ್ಕೊಂಡು ಕೂತಿದ್ದೀವಿ ನಾವು. ಅವ್ರ ಮಾತಿಗೆ ಕಿಮ್ಮತ್ತು ಕೊಟ್ಟಿಲ್ಲ, ಅವ್ರ ಮಾತಿಗೆ ಕಿಮ್ಮತ್ತು ಕೊಡಲ ಸಲುವಾಗಿ ನಮ್ಮ ಜೀವನ ಎಲ್ಲ ಹಾಲತ್ತು ಹೇಳಿ. ಕೊಡತನ ಶಿವ ಅಂತ ಕಡಿತನ ನುಡಿದರ, ಕೊಡತನ ಶಿವ ಅಂತ ಕಡಿತನ ನುಡಿದರ ಬಡತನ ಯಾಕೆ ಬರ್ತಿತ್ತು. ಕೊಡತನ ಶಿವ ಅಂತ ಕಡಿತನ ನುಡಿದರ ಬಡತನ ಯಾಕೆ ಬರ್ತಿತ್ತು. ಅನ್ನವುಳ್ಳವರು ಪುಣ್ಯ ಮಾಡಿದರ, ಅನ್ನವುಳ್ಳವರು ಪುಣ್ಯ ಮಾಡಿದರ, ಅನ್ನವುಳ್ಳವರು ಪುಣ್ಯ ಮಾಡಿದರ ಅನ್ಯಾಯ ಯಾರಿಗೆ ಆಗ್ತಿತ್ತು. ಅನ್ಯಾಯ ಯಾರಿಗೆ ಆಗ್ತಿತ್ತು. ಹುಡುಗರಿಗೆ ಹೋದವರು ನೋಡ್ರ ಈಗ ಕೆಲಸ ಮಾಡೋರು ಹೆಂಗ ಮಾಡಾಕತ್ತಾರಂದ್ರ 11ಕ್ಕೆ ಹೋಗುದು, ಹೋಗಿ ಆ ಕಡೆ ಈ ಕಡೆ ತೆಗಿ ಈ ಕಡೆ ತೆಗಿ ಅಂತ ತಿಳ್ಕೊಂಡು ನಮ್ಮಲ್ಲಿ ಕಾಂಕ್ರೀಟ್ ಹಾಕ್ಲಾಕ್ ಬರ್ತಾರೆ. 11ಕ್ಕೆ ಕೊಡ್ತಾರ, ಎಲ್ಲರ ಸೈಡ್ ತಿಳ್ಕೊಂಡು ಎಲ್ಲ ಜಗತ್ತ. ಅದಕ್ಕೆ ಪುಣ್ಯಾತ್ಮರೇ ಕಸ ತೆಗಿಯಾಕ ನೋಡ್ಬೇಕ್ರ ಸಾಲ ಮುಟ್ಟಬೇಕು, ಇಲ್ಲ ಹೊತ್ತು ಹೋಗ್ಬೇಕು. ಈ ಹೆಣ್ಮಕ್ಳೆಲ್ಲ ಬಳೆ ಮಾಡ್ಕೊತಾರ, ಒಂದು ಜೀಪ್ ತಗೋತಾರ. ಈ ಜೀಪ್ ತಗೊಂಡು ಆದ್ರೆ 300 ರೂಪಾಯಿ ಪಗಾರ ಹೇಳ್ತಾರೆ, ಇವ್ರು ಹೇಳ್ತಾರೆ 250 ರೂಪಾಯಿ. ಒಂದು ದಿನಕ್ಕೆ 50 ರೂಪಾಯಿ ತೆರಿಗೆ ಬೋಣಿಸ್ತಾರೆ. ಇವೇನು ತುಳಿಯಾಕ ಹಿಂಗ ಕೂತಿರ್ತಾನೆ. ಅದಕ್ಕೆ ಜಗತ್ತು ಕಮಿಷನ್ ಕಮಿಷನ್ ನೀವು ಅಲ್ಲೇ ಕಮಿಷನ್ ಕೊಡೋರ ಎಲ್ಲಿ ನಾವ್ ಯಮ ಬಂದು ಏಕ್ದಾಗ ಅಲ್ಲೇ ಕಮಿಷನ್ ಕೊಡೋದ್ರ ನಾವು ಯಾರು ಫೋನ್ ಹಚ್ಚಿರ್ಬೇಕು ತಗೊಳಂಗ್ಲತ್ತ ಬಿಟ್ಟಿ, ಯಾರು ಫೋನ್ ತಗೊಳ್ಳಂತ ಬಿಟ್ಟಿ ನೀವು ನೋಡ್ಬೇಕ್ರೆ ಜಗತ್ತು ಪುಣ್ಯಾತ್ಮರೆ. ಅದಕ್ಕೆ ಹೇಳ ಗೌಡ್ರು ಶಾಂತಿಗೆ ಹೋದವ್ರು
ಸತ್ಯ ಹೇಳಿದ್ರು ತಿಳ್ಕೊಂಡು ಹೇಳ್ತಾರ. ಈಗ ವಿಚಾರ ಮಾಡಿ ಹೆಂಗ್ ಸತ್ಯ ಹೇಳ್ತಾರೆ ಗೌಡ್ರ, ಶೇಂಗಾ ಆಗೈತಿ 120 ರೂಪಾಯಿ ಕೆಜಿ, ಅದ್ರ ಎಣ್ಣೆ ಅದು 5 ಕಿಲೋ ಶೇಂಗಾ ಕೊಡ್ಸಾಗ 1 ಕಿಲೋ ಎಣ್ಣೆ ಹೊಡ್ತೈತಿ. ಅವ್ ಕೊಡೋ ಎಣ್ಣೆ ಶೇಂಗಾ ಎಣ್ಣೆನ ಐತೆ ಕೊಡ್ತಾನ. ಈ ತಗೊಳ್ಳೋ ಶೇಣೆ ಆಗಬೇಕು. 1 ಕಿಲೋ ಶೇಂಗಾ 120 ರೂಪಾಯಿ ಸಿಗ್ತದ. 5 ಕಿಲೋ ಶೇಂಗಾ ಕೊಟ್ಟಿದಾಗ 1 ಕಿಲೋ ಗಾಣದ ಹೊಡ್ತದ. ಮತ್ತ ನಾವ್ ಹೇಳ್ತಾರ ಗಾಣದ ಪ್ಯೂರ್ ಗಾಣದ ಶೇಂಗಾದ ಎಣ್ಣೆ ಐತೆ ಹೇಳ್ತಾರ. ಅದಕ್ಕೆ ಜಗತ್ತು ಪುಣ್ಯಾತ್ಮರು ಟೋಪಿ ಹಾಕೋರ್ ಕಾಲ ಬಂದೈತಿ. ಅದಕ್ಕ ಒಂದ್ ಎತ್ತಿಗೆ 9 ಹಗ್ಗ ಹಚ್ಚಿರ ಮಕ್ಕಳ ತಿಳ್ಕೊಂಡು ಹೋಗ್ಲ ಅಂತ ಹೇಳ್ಕೊಂಡು ಬಂದಿರ್ತಕ್ಕಂಥ ಒಂದ್ ಎತ್ತಿಗೆ ಈ ಹೇಳ ಕೇಳೋರು ನಿಂತು ಹೋಗ್ತಾರ ಅಂತಕ್ಕಂಥ ಹೇಳ್ಕೊಂಡು ಹೋದಾರ. ಜಗತ್ತು ಪುಣ್ಯಾತ್ಮರು ಮೋಸದ ಕಾಲ ನಡೆದು ಮೋಸದ ಕಾಲ. ಅದಕ್ಕೆ ಪುಣ್ಯಾತ್ಮರ ದೇವರುಗಳೆಲ್ಲ ಕಲ್ಲುಮರಿ ಆಗ್ಲಿಕ್ಕತ್ತಾವ. ಈ ಕಲಿಯುಗ ಮಾನವನ ತಲೆ 1000 ತಲೆ ಅವ್ರಿದ್ದು ಮೊದಲು 1000 ತಲೆ ಅವ್ರಿಗೆ 100 ತಲೆ ಅವ್ರು ಬಂದ್ರು. 100 ತಲೆ ಹೋಗಿ ಪುಣ್ಯಾತ್ಮರೇ 10 ತಲೆ 9 8 7 ಹೋತಾರ. ಈಗ 8 ಉಳ್ದತಿ 1 ತಲೆ ಉಳ್ದತಿ ಕರೆ ಎಲ್ಲರಿಗೂ ತಲೆ ಬೋಳ್ಸಾಕತ್ತೈತಿ. ಮನುಷ್ಯ ಎಷ್ಟು ಶಾಣೆ ಆಗ್ಬೇಕು. ಹಲೋ ಎಲ್ಲಿದ್ದೀರಿ? ಇಲ್ಲೇ ನಿಮ್ಮತ್ತೆ ಕದೀತಾರ ಅವರು ಬೇರೆ ಕಡೆ ಮೋಸ. ಜಗತ್ತ ಪುಣ್ಯಾತ್ಮರೇ ಮೋಸದ ಕಾಲ ಬಂದೈತಿ. ಅದಕ್ಕೆ ಹೇಳೋ ಪುಣ್ಯಾತ್ಮರೇ ಈಗ ಏನ್ ನೀವು ಪುಣ್ಯಾತ್ಮರು ಸುಡಗಾಡ್ ಹೊಂಟತಿಲ್ಲ ಮಂದಿ. ಈ ಮಂದಿ ಸ್ವರ್ಗಕ್ಕೆ ಹೋಗಿದ್ರ ಜಗತ್ತು ಏನಾಗ್ತಿದೆ? ಕಲ್ಯಾಣ ಆಗ್ತದೆ. ಅದಕ್ಕೆ ಪುಣ್ಯಾತ್ಮರೇ ಬಲ್ಲಿಯ ಸರ್ ಉಳಿಬಿಟ್ಟು ಹೋಗ್ತಾರ. ಯಾಕಂದ್ರ ಇದು ನೋಡುದು ಬೇಡಪ್ಪ, ಇದನ್ನ ಕೇಳುದು ಬೇಡ, ಏನೋಕ ಯಾತ್ರೆ ಮುಗಿಸ್ಬಿಡುವ. ಅದಕ್ಕೆ ಹೇಳಿಲ್ಲ ನನ್ನ ಗುರು 80 ವರ್ಷ ಬದುಕಿದ್ರು, ನನಗೆ 2 ವರ್ಷ ಆಫರ್ ಕೊಟ್ಬಿಟ್ಟಾರ, ಇನ್ಯಾಕ ಬದುಕಲಿ, ಇನ್ನು ಕೈಲಿನ ಮಾಡ್ಕೊಂಡು ಸೇರಿ ಬಳಸೋದು ಬೇಡಪ್ಪ, ಗುರು ಪಟ್ಟದ ಅಷ್ಟೇ ಸಾಕ ತಿಳ್ಕೊಂಡು ಜ್ಞಾನಿಗೆ ಅಪ್ಪುಗಳಿದ್ರ ಅಂತ ಮುಗಿಸ್ಬಿಡ್ತಾರೆ. ಯಾತ್ರೆ ಮುಗಿಸ್ಬಿಡ್ತಾರೆ. ಲೋಕ ಕೇಳಿದ ಬಹುತೇಕ ಪುಣ್ಯಾತ್ಮರೇ ನಮ್ಮ ರಾಜಕಾರಣಿಗಳಿಗೆ ವಿಜಯಪುರ ಜಿಲ್ಲೆಗೆ ವಿಜಯಪುರ ಮಣ್ಣಿಗೆ ಬಗಸಿ ಅಟ್ಟ ನೀರು ಕೊಟ್ಟು ಬಿಡ್ರಪ್ಪ, ಇದು ದೊಡ್ಡ ಉಪಕಾರ ಮಾಡ್ತದ ಅಂತ ತಿಳ್ಕೊಂಡು ಸಿದ್ದೇಶ್ವರ ಹೇಳಿದ ಸಲುವಾಗಿ ಇವತ್ತು ನೀವೆಲ್ಲ ಕಿರಿ ತುಂಬ ಏನು ಬೇಡಿದ್ರು ಬಗಸಿ ನೀರು ಕೊಟ್ಟು ನಮ್ಮ ರೈತರಿಗೆ ತಿಳ್ಕೊಂಡು ಕನಸ ಕಂಡು ಅವ್ರ ಸಂತನ ಕೆಲಸ ಇರುತ್ತೆ ತಿಳ್ಕೊಂಡಾಗ್ತಾರೆ. ಕನಸ ಕಂಡು ನೋಡ್ಬೇಕು. ಒಬ್ಬ ಸಂತ ಬಹಳ ಬಡವ ಸಂತಿದ್ದ. ಅವ ಭಿಕ್ಷುಕರಾದ ಪರಿಸ್ಥಿತಿ ಬಂದಿತ್ತು. ಬಂದಂತ ಸಂದೊಳಗ ಪುಣ್ಯಾತ್ಮ ಹೇಳ್ತಿರ್ತಾಳ, ನಿನ್ನ ಶಿಷ್ಯ ದೊಡ್ಡ ರಾಜ ಅದಾನ, ಅವ್ರ ಕಡೆ ಹೋಗಿ ಬೇಡಿ ತಗೊಂಡು ಏನಾದ್ರೂ ಬೇಡಿ ತಗೊಂಡು ಬಹಳ ಖುಷಿಯಾಗಿ ಬಂದ್ಬಿಟ್ಟ. ಸಂತ ಬಂದ ರಾಜನಿಗೆ ಆನಂದ ಆಗಿಬಿಡ್ತ. ನನ್ನ ಗುರು ನನ್ನ ಮನೆ ತನ ಬಂದ. ಸಂತ ಬರೀತಾರೆ ಮರಾಠಿಯಾಗ, ಸಂತ ಆಲಿ ಘರ ತೋಚಿ ದೀಪಾವಳಿ ದಸರಾ ಅಂತಕ್ಕಂಥ ಮಾತು ಬರೀತಾರೆ. ಹಂಗ ಸಂತ ಮನೆಗೆ ಬಂದಾಗ ಆ ರಾಜ್ಯನಿಗೆ ಬಹಳ ಆನಂದ ಆಯ್ತು. ಏನಂತ ಹೇಳಲಿ, ಎನಗಾದ ಪರಮಾನಂದ ಹದ ತಿಳ್ಕೊಂಡು ಹೆಚ್ಚಿಕೊಂಡ್ರು. ಹಂಗ ಅವನಿಗೆ ಆನಂದ ಆಗಿಬಿಡ್ತು. ಮಳತುಂಬ ಮುತ್ತ ತಂದುಕೊಟ್ಟ. ಮಳತುಂಬ ಮುತ್ತು ತಂದುಕೊಟ್ಟ. ಈ ಸಂತನಂದ್ರು ಇನ್ನೂ ಬೇಕಂತ ಮತ್ತ ತಂದ, ಇನ್ನೂ ಬೇಕಂತ. ಇದಕ್ಕಿಂತ ವಿಶೇಷವಾದದೈತೆ ಅದು ಬೇಕಂದು ನನಗೇನ್ ತಿಳಿವತ್ತಿಲ್ಲ. ಇದು ಪ್ರಜೆಗಳ ಸಂಪತ್ತು, ರಾಜ್ಯ ಬೊಕ್ಕಸದ ಸಂಪತ್ತು. ನೀನು ಹಣಿವಾರ ಸೀಟಿ, ನೀನು ಯಾವ್ದು ಸುರಿಸಿ ತಂದದ್ದು ಯಾವ್ದೈತೆ ಅದನ್ನ ನಾನು ಕೊಡುವುದಿಲ್ಲ. ಘನ ಸರ್ಕಾರ ಜ್ಞಾನಿಗೆ ಆಶ್ರಮಕ್ಕೆ 10 ಕೋಟಿ 20 ಕೋಟಿ ರೊಕ್ಕ ಶಾಂಕ್ಷನ್ ಮಾಡ್ತೈತಿ. ಮೀಟಿಂಗ್ ಠರಾವ್ ಪಾಸ್ ಮಾಡ್ತೀವಿ. ಅದು ಜ್ಞಾನಿಗೆ ಅಪ್ಪಗಳಿಗೆ ಗೊತ್ತಾಗ್ತದೆ. ನೋಡಪ್ಪ, ನಿಮ್ಮ ಸರ್ಕಾರದ ಒಂದು ದುಡ್ಡು ಕೂಡ ನನಗೆ ಬೇಕಾಗಿಲ್ಲ. ಅಕಸ್ಮಾತ್ ನೀವು ಶಾಂಕ್ಷನ್ ಮಾಡಿದ ಕಳಿಸಿ ನಮ್ಮ ಸರ್ಕಾರಕ್ಕೆ ಮರ್ಯಾದೆ ಕೆಡ್ತದ. ದಯವಿಟ್ಟು ನಮ್ಮ ಮಠಕ್ಕೆ ಯಾವುದೂ ಸರ್ಕಾರದ ದುಡ್ಡು ಬೇಕಾಗಿಲ್ಲ. ಭಕ್ತರೇ ನಮ್ಮ ಆಸ್ತಿ, ಭಕ್ತರೇ ನಮಗೆ ಕಳಸ ಅಂತಕ್ಕಂಥ ಮಾತು ಹೇಳ್ತಾರೆ. ಎಂತ ವೈರಾಗ್ಯ. ಒಬ್ಬ ಯಜಮಾನ ಗಾಡಿ ತಂದ 50 ಲಕ್ಷ. ಯಪ್ಪ ನಿಮ್ಮ ಸಲುವಾಗಿ ಗಾಡಿ ತಂದೇನು, ನಿಮ್ಮ ಸಲುವಾಗಿ, ನನ್ನ ಸಲುವಾಗಿ ತಂದೆ. ಚಾವಿ ಕೊಟ್ಟರು. ಈಗ ನಂದಾತ, ಏನ್ ಹೊಳಿ ನಿಂತವ ನಿಂದಾತ. ಚಾವಿ ಮುಟ್ಟಿದ್ರು, ಮುಟ್ಟಿ ಪುಣ್ಯಾತ್ಮ ಈಗ ನೀ ತಂದಿ, ನಾ ತಗೊಂಡಿನಿ, ಏನು ಹೊಳಿ ನೀ ತಗೋ, ನಂದಾತು, ಇನ್ ನಿನಗ ನಾ ಕೊಡಾಕತ್ತೀನಿ ಅಂದ. ಅದೇ ಪುಣ್ಯಾತ್ಮ ಇವತ್ತು ಅದೇ ಸೀಮಿ ಹೊಲ ಗಾಡಿ ಓಡ ಸಲುವಾಗಿ ತಟ್ಟೋ ಮಾಡ್ಕೊಂಡು ಕೋರ್ಟ್ನ್ಯಾಗ ಕೇಸ್ನ್ಯಾಗ. ಈಗ ಸಿದ್ದೇಶ್ವರ ಜಗತ್ತಿಗೆ ಹೇಳೋದು ಮಾಡಲಿಲ್ಲಪ್ಪ, ನಡೆದು ತೋರಿಸ್ತ, ನಡೆದು ತೋರಿಸ. ಅದಕ್ಕೆ ಮಲ್ಲಿಕಾರ್ಜುನ ಕೂಡ ಸೇವನೆ ಮಾಡಿದ್ರು. ನಮ್ಮ ಸಿದ್ಧ ಆಕಾಶದಾಗ ಹಾರಾಡ್ತಾನಪ್ಪ, ಆಕಾಶದಾಗ ತಿರುಗ್ತಾನ ಅಂತ ಹೇಳಿದ್ರತ್ತ. ಒಬ್ಬ ಪುಣ್ಯಾತ್ಮರೇ ಈ ಪಾಸ್ಪೋರ್ಟ್ ಅಂತಕ್ಕಂಥ ಹೇಳ್ತಿಲ್ಲ, ಪಾಸ್ಪೋರ್ಟ್ ಸಿದ್ದೇಶ್ವರ ಪಾಸ್ಪೋರ್ಟ್ ಮುಗದ ಹೋಗ್ಲಿಕ್ಕೆ ತೊಂದರೆ ಆಗ್ಯಾರ. ಅಲ್ಲಿ ಎಸ್ ಪಿ ಹೇಳ್ತಾರ, ನಿಮ್ಗೆ ಪಾಸ್ಪೋರ್ಟ್ ಗುರುತು ಏನಾದ್ರು ಬೇಕು, ನಂದೇನು ಇಲ್ಲ, ಬ್ಯಾಂಕ್ ಪಾಸ್ಬುಕ್ ಬೇಕು, ಆಧಾರ್ ಕಾರ್ಡ್ ಇರಬೇಕು, ಏನೂ ಇಲ್ಲ. ಆಗ ಪುಣ್ಯಾತ್ಮರೇ ಮೈಸೂರು ಸುತ್ತೂರು ಶ್ರೀಗಳಿಗೆ ಹೋಗ್ತಾರೆ ತಗೊಂಡು. ಅಲ್ಲಿಂದ
ಈ ನಿಮ್ಮ ವಿಜಯಪುರ ಜಿಲ್ಲೆ SP ಬರ್ತದ ಅವ್ರು ಸಿದ್ದೇಶ್ವರಪ್ಪ ನಮ್ಮವ್ರು ಹೇಳ್ತಕ್ಕಂಥ ಸಂದೇಶ ಹೇಳಿದಾಗ ಹೋಗಾಕ ಪುಣ್ಯಾತ್ಮರ ತೂಕ ಮಾಡಿಬಿಟ್ಟಿದ್ರು ತಪ್ಕೊಂಡು ಹೋಗಾಕ ಹೊಳ್ಳಿ 3 ತಿಂಗಳು ಬಿಟ್ಟು ಬರಕ್ ತೂಕ ಆಗ್ತಾ ಇರ್ತದ ತೂಕ ಆಗ್ತಾ ಇತ್ತು 14 ವರ್ಷ ಮನೆ ಬಿಟ್ಟು ಬರಾಗ ಎಷ್ಟು ತೂಕಿತ್ತು ಅವರ ಅಂತ್ಯಕಾಲವೂ ಕೂಡ ಅಷ್ಟೇ ತೂಕಿತ್ತಂದ್ರ ಎಂತ ಪುಣ್ಯವಂತ ಶರೀರವನ್ನು ಪಡ್ಕೊಂಡು ಬಂದು ಈ ಮಣ್ಣಿಗೆ ಬಿಜಾಪುರ ಜಿಲ್ಲೆಗೆ ತಿಳ್ಕೊಂಡು ನಾವು ಹೆಮ್ಮೆ ಪಡಬೇಕು ಅಂತವರ ಜೀವಿತ ಒಳಗೆ ನಾವು ಇದ್ದೀವಲ್ಲ ನಮ್ಮ ಸೌಭಾಗ್ಯ ಅಂತಕ್ಕಂಥ ತಿಳ್ಕೊಬೇಕಲ್ಲ ಬಂದು ನಾವು ಅದಕ್ಕೆ ಅಂತ ಗುರುದೇವನನ್ನ ಎಷ್ಟು ಕೊಂಡಾಟರು ಕಡಿಮೆ ಐತಿ ಅವ್ರು ಬರೀತಾರೆ ತಾವು ಗ್ರಂಥಿನಾಗ ಸಂತನಂದರೆ ಯಾರು ತಿಳ್ಕೊಂಡು ಆ ಸಂತ ಬಂದಾನ ಈತ ಹೇಳಕತ್ತಾನ ಮತ್ತ ಮುತ್ತು ತಂದಿಟ್ಟಾನ ರತ್ನ ತಂದಿಟ್ಟಾನ 3 ಬರ ತುಂಬಿ ತಂದಿಟ್ಟಾನ ಇದಕ್ಕಿಂತ ವಿಶೇಷವಾದ ನೀನು ದುಡಿದ ನೀನು ಶ್ರಮ ಪಟ್ಟ ಹಣಿವಾರ ಸುರಿಸಿದ ಏನೈತ ನನಗೆ ತಂದು ಕೊಡುವ ತಿಳ್ಕೊಂಡು ಸಂತ ಹೇಳ್ತಾನೆ. ಅವಾಗ ರಾಜಂದ ಗುರುಗಳೇ ನಾನು ಹಣೆಬಾರ ಸುರಿಸಿದಲ್ಲ ಇದು ಪ್ರಜೆಗಳ ಸಂಪರ್ಕ ರಾಜ್ಯ ನನಗೊಂದು ಅವಕಾಶ ಕೊಡು ಬೆಳಗಿನ ಜಾವಕ್ಕೆ ಅದಕ್ಕೆ ಹೇಳ್ತಾರಲ್ಲ ಒಬ್ಬ ರಾಜ ಗುರುವಿನ ಮಾತವನ್ನ ಪಾಲಿಸಬೇಕು ಅಂತ ತಿಳ್ಕೊಂಡು ರಾಜ್ಯ ಪೋಷಾಕವನ್ನು ತೆಗೆದು ಕೂಲಿ ವೇಷ ಹಾಕೊಂಡು ತನ್ನ ಆಸ್ಥಾನ ಕೂಲಿ 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 ತೆರೀಲಿಕ್ಕೆ ಕೂಲಿ ಯಾರ ಕೂಲಿಲ್ಲ ಕೂಲಿ ಕಂಬಾರವಣಿಗೆ ಬಂದ ಕುಲಿಮೆ ಜಗ್ಲಕ್ಕೆ ಅವನಿಗೆ ಆಳ ಬೇಕಾಗಿತ್ತು ಇವರಿಗೆ ಕಾಯಕ ಬೇಕಾಗಿತ್ತು. ಮಧ್ಯಾಹ್ನ ಪುಣ್ಯಾತ್ಮರು 12 ಗಂಟೆಗೆ ಹೋಗಿ ಕೆಲಸಕ್ಕೆ ಸೇರ್ಕೊತಾರ 3-4 ಗಂಟೆ ಆಗಿತ್ತು ಕೈಯಾನ ನೆತ್ತರಿಸೋಲ್ಲ. ಆ ಕಂಬಾರ ಕೇಳ್ತಾನೆ ನೀನು ಯಾರು ಉತ್ತರ ಕೊಡ್ಲಿ 6 ಗಂಟೆ ಆಗಿತ್ತು 4 ಪೈಸೆ ಕೊಡ್ತಾನ 4 ಪೈಸೆ ಆ ಪೈಸೆ ತಗೊಂಡು ಬಂದು ಮನ್ಯಾಗ ತಾನು ಆಸ್ಥಾನ ಅರಮನೆಗೆ ಬಂದು ಅರಿವೆಯಾದ ಸುತ್ತು ತಲೆಬಂದಿಗೆ ಇಟ್ಕೋತಾನ. ರಾಜನ ಹೆಂಡತಿ ಕೇಳ್ತಾರ ನಿನ್ನೆ ಹಿಂಗೆ ಭಂಡಾರದೊಳಗೆ ಬೊಕ್ಕಸು ಬರ್ತಿತ್ತು ಹಿಂಗೆ ಬರ್ತಿತ್ತು ಹಿಂಗೆ ಹೋಗಿದ್ದಿದ್ದಿ ಹಿಂಗೆ ಬರ್ತಿತ್ತು ಹಿಂಗೆ ಹೋಗಿದ್ದಿದ್ದಿ ಇವತ್ತಿಟ್ಟು ಯಾಕೆ ಸುತ್ತಿ ಸುತ್ತಿ ಇಟ್ಕೊಳಕತ್ತಿದೆ ಅಂದ. ಅದು ದಿನ ಬರೋ ಸಂಪತ್ತಿನ ಕಿಮ್ಮತ್ತು ಗೊತ್ತಿಲ್ಲ. ಇದು ನಂದು ಒಂದೊಂದು ಬೆವರಿನ ಹನಿ ಸಂಪಾದನೆ ದುಡ್ಡೈತಿ, ಇದು ಧರ್ಮದ ದುಡ್ಡೈತಿ, ಇದು ನಿಯತ್ತಿನ ದುಡ್ಡೈತಿ ತಿಳ್ಕೊಂಡು ತಲೆಬಂದಿಗೆ ಇಟ್ಕೊಳ್ತಾರೆ. ಒಂದು ಮಾತು ನೀವು ಬಹಳ ಜನ ಹೆಣ್ಮಕ್ಳು ಸೇರಿ ಒಂದು ಮಾತು ಹೇಳ್ತನೋ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಎಂಥದ್ದು ಕಲಿಸ್ಬೇಕಾಗಿತ್ತು ಅಂತ ಕೇಳಿದ್ರೆ ಇನ್ನೊಬ್ಬರ ವಸ್ತು ನಿನ್ನ ಜೀವನದಾಗ ಮುಟ್ಟಬಾಡಪ್ಪ ತಿಳ್ಕೊಂಡು ಖಂಡಿತ ಕಲಿಸ್ಬೇಕು. 7ನೇ ತರಗತಿ ಹುಡುಗಿ ಓದ್ತಾರ ಅವ್ರವಾಗ ಹುಟ್ಟು ಹಬ್ಬಕ್ಕೆ ಹೂ ಕೊಡ್ಬೇಕಂದ್ರೆ ಹುಡುಗಿ ಮುಂಜಾನೆ 11 ಗಂಟೆಗೆ ಬಾಜಾರಕ್ಕೆ ಬಂದ ಹೂ ಒಯ್ಬೇಕು ನಮ್ಮ ಹೂ ಬತ್ತ ತಿಳ್ಕೊಂಡು ಆ ಹುಡುಗಿ ಬಲ್ಲಿ ರೊಕ್ಕಿಲ್ಲ. ಆದ್ರೆ ಆ ಹೂ ಮಾರತಕ್ಕಂಥ ಮನುಷ್ಯ ಶ್ರೀಮಂತರು ದುಡ್ಡು ಕೊಡ್ತಿದ್ರು ಒಯ್ತಿದ್ರು ಅದ್ರ ಕಡೆ ಹುಡುಗಿ ಕಡೆ ನೋಡ್ಲಿಲ್ಲ. 4 ಗಂಟೆ ತಾನೇ ನಿಂತದ್ದು ಹೋಗು 4 ಗಂಟೆ ತಾನೆ. ಅವಾಗ ಅವನ ಕಡೆ ಒಂದಿಷ್ಟು ನೆರ ಹೋಗ್ತಾರ ಹುಡುಗಿ ಕಡೆ ಹುಡುಗಿ ಏನ್ ಬೇಕು ನೀನು ನನಗೊಂದು ಹೂ ಬೇಕು ಒಂದ್ಯಾಕೆ 2 ಕೊಡ್ತಾನೆ ಒಂದ್ಯಾಕೆ 2 ಕೊಡ್ತಾನಂದ ನಾನು ಬೆಲೆ ದುಡ್ಡಿಲ್ಲಂದ್ರೆ ಪುಕ್ಕಟ್ಟು ಕೊಡ್ತಾನಂದ. ಆದರೆ 7ನೇ ತರಗತಿ ಓದ್ತಕ್ಕಂಥ ಮಗು ಹೇಳ್ತದ ನೀನ್ ಅಕಸ್ಮಾತ್ ಹೂ ಪುಕ್ಕಟ್ಟು ಕೊಟ್ಟಿ ಅಂದ್ರ ನಮ್ಮವ್ರು ನನ್ನ ಹುಡುಗ ಹೆಂಗ ಆಗ್ತದ ಅದು ನಿಂದ ಆಗ್ತದಲ್ಲ. ನನ್ನ ಶಬ್ದ ಅರ್ಥ ತಿಳಿತಿಲ್ಲ. ನೀನು ಪುಕ್ಕಟ್ಟ ಕೊಟ್ಟಿ ಅಂದ್ರ ಹೂವ ಅದು ನಿಂದ ಹುಡುಗರೇ ಆಗ್ತದ. ನಮ್ಮವ್ರು ನಾನು ಹುಟ್ಟಿದ ಸಾರ್ಥಕ ಆಗಬೇಕಾಗಿತ್ತ ತಾಯಿ ಋಣವನ್ನ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಕೊನೆ ಪಕ್ಷ ಕೃತಜ್ಞತೆ ಇರಬೇಕು ನಾನು ಹೂ ಕೊಡ್ಬೇಕಲ್ಲ ಅಂದ್ರು. ಮತ್ತೇನು ಮಾಡ್ಬೇಕು ಅಂತ ಕೇಳಿದವ. ನಿಂದೇನು ಹೊತ್ತು ಗಾಡಿ ಐತಲ್ಲ ಹೂ ಬಿಡುದು ಒಂದು ಹೂವಿನ ಕಿಮ್ಮತ್ತ ಏಸು ಉಳಿ ತಿರುಗುತ್ತಾನ ತಿರುಗಿದ್ರೆ ಕಿಮ್ಮತ್ ಆಗ್ತದೆ. ಅಲ್ಲಿ ತನಕ ನನ್ನ ಗಾಡಿ ಒತ್ತಾಕ ಕೊಡು ನಿನ್ನ ಗಾಡಿ ಹೊತ್ತು ಎಲ್ಲಿ ಒಂದು ಹೂವಿನ ಕಿಮ್ಮತ್ತು ಮುಗೀತದಲ್ಲ ಅವಾಗ ನನ್ನ ಗಾಡಿ ಬಿಡಿಸಿ ಒಂದು ಹೂ ಕೊಟ್ಬಿಡು ಅಂತ. ಅವಾಗ ಯಜಮಾನ ಕೇಳ್ತಾನ ಇದನ್ನ ಯಾರು ಕಲಿಸ್ಯಾರ ನಿಮ್ಗೆ ಈ ನೀತಿ ನಿನಗೆ ಯಾರು ಹೇಳ್ಕೊಟ್ಟರು? ನೀತಿ ವಿಧನಾಗು ಮೊದಲು ನಿಜಗೊಂಡ್ರು ನೀತಿಯನ್ನು ಹೇಳಿ ನೀತಿ ಮಾಡು. ನನ್ನ ತಾಯಿ ಇಂಥ ನೀತಿ ಹೇಳ್ಕೊಟ್ಟಾರಂತೆ ನನ್ನ ತಾಯಿ. ಅವಾಗ ಪುಣ್ಯಾತ್ಮರೇ 5-6 ಗಂಟೆಗೆ ಒಂದು ಹೂ ಕೊಡ್ತಾನೆ. ಇದು ನಿನ್ನ ಶ್ರಮದಿಂದ ಇದು ಒಂದು ಹೂ. ಈ ಹೂ ಯಾಕೆ ಕೊಡಾಕತ್ತೀನಿ ಇನ್ನೊಂದು ಹೂ ಅಂತ ಕೇಳಿದ್ರ ಇಂಥ ಬಾಲ್ಯ ಅವಸ್ಥೆ ಒಳಗ ನಿನಗ ಹೂ ಕೊಟ್ಟಿರ್ತಕ್ಕಂಥ ನಿನಗ ನೀತಿಯನ್ನು ಹೇಳ್ಕೊಟ್ಟಿರ್ತಕ್ಕಂಥ ತಾಯಿ ಹೊಟ್ಟೆಯೊಳಗ ಮುಂದೊಂದು ಜನ್ಮ ಇದ್ದ ನಾನು ಹಂತಲ್ಲಿ ಹೋಗಬೇಕು. ಇದೊಂದು ಹೂ ನಂದು ನಿನ್ನ ತಾಯಿಗೆ ಇದು ಪುಣ್ಯಾತ್ಮ ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗಿರ್ತಕ್ಕಂಥ ನಮ್ಮ ಮಕ್ಕಳಿಗೆ ಕಲಿಸ್ಬೇಕಂತ ನೀತಿ ಅಂತ ಕರೀತಾರೆ. ಆದ್ರೆ ನಾವ್ ಇವತ್ತೇನ್ ಮಾಡಕ್ಕ ನಮ್ಮ ಮಕ್ಕಳು ಪುಣ್ಯಾತ್ಮರೇ ಈ ಮೊಬೈಲ್ ಲೋಕದಲ್ಲಿ ಮಾಡ್ಕೊಂತಾರೆ.
ಮಾಡಬಾರ್ದನ್ನು ಮಾಡ್ತದ, ನೋಡಬಾರ್ದು ನೋಡ್ತಕ್ಕಂಥ ಕಾಲ ನಡೆದ್ಬಿಡ್ತದ. ಅದಕ್ಕೆ ಯಾಕೆ ಹೇಳಿದ್ರು, ನೀವು ಬಹಳ ಜನ ಎಲ್ಲ ಕೊಡ್ಕೊಂಡು ಪುಣ್ಯಾತ್ಮರೇ, ನೀವೊಂದಿಷ್ಟು ಗುರುವಿನ ಸಂಘ ಮಾಡಿ, ಗುರು ಅನುಗ್ರಹ ಪಡ್ಕೊಳ್ಳಿ, ಗುರು ಕೃಪೆಗೆ ಪಾತ್ರ ಆಗಿ. ನೀನು ಎಂತ ಕೆಟ್ಟ ಕೆಲಸ ಮಾಡ್ತೇಂದ್ರು ಕೂಡ ಒಳಗೆ ಹೇಳಕ್ ಚಾಲ ಆಗ್ತದೆ, ನೀವು ಮಾಡೋದು ಕೆಟ್ಟ ಐತಿ ಕೆಟ್ಟ ಐತಿ, ಇಷ್ಟೇ ನಿನಗೆ ನೋವು ಬಂದು ಬಿಡ್ತದ. ಇದು ಗುರುವಿನ ಹಸ್ತದೊಳಗಂತ ತಾಕತ್ತೈತಿ ಪುಣ್ಯಾತ್ಮ. ನೋಡ್ಬೇಕು, ಕೋಟಿ ಮನೆ ಕೀಲಿಕ್ಕೆ ಯಾರಿಗೆ ಕೊಟ್ಟಿದ್ದು? ದುರ್ಯೋಧನಿಗೆ. ಪರಮಾತ್ಮ ದುರ್ಯೋಧನಿಗೂ ಕೊಟ್ಟು ಬಿಟ್ಟಿಲ್ಲ, ಪಾಂಡವರು ಎದ್ದಿದೊಳಗೆ ಅವನನ್ನು ವೈರ್ಯ ಹೊಯ್ಯಾಕ ಕೊಟ್ಟದೆ, ಅವನ ಕೈಯಾಗ ಮಚ್ಚಿನ ಸೈತೆ ಒಂದು ಹಾಳಾಗೈತೆ ಹೋಗೋದಂದ್ರೆ 9 ತೇಳಾಗ್ತದ. ಹಂಗ ಪುಣ್ಯಾತ್ಮರೇ ಗುರುನಾಥನ ಹಸ್ತದೊಳಗ ನಿಮ್ಮ ಬದುಕನ್ನು ಉದ್ಧಾರ ಮಾಡ್ತಕ್ಕಂಥ ಒಂದು ಹಸ್ತರೇಖೆದ. ಅದಕ್ಕ ನೀವು ಗುರುಕೃಪೆಗೆ ಪಾತ್ರರಾಗಲಿ, ಗುರು ಸೇವೆಗಳು ಎಷ್ಟು ಕಾಲಕರಣ ಮಾಡ್ರಿ ಅಂತ ಸುಮ್ಮನೆ ಹುಡ್ಕೊಂಡು ಬಂದಿಲ್ಲ ಪುಣ್ಯಾತ್ಮರೇ. ಮನಿ ಮಠ 12-14 ವರ್ಷಕ್ಕ 200 ಎಕರೆ ಜಮೀನನ್ನು ಬಿಟ್ಟು, ಸಂಪತ್ತನ್ನು ಬಿಟ್ಟು, ಗೌಳಿಕೆ ಮನೆತನವನ್ನು ಬಿಟ್ಟು ಬ್ರಹ್ಮಾನಂದ ಸ್ವಾಮಿಗಳಲ್ಲಿ ಬಂದು ಪ್ರವಚನ ಮಾಡ್ತಾರ. ಆ ಪ್ರವಚನ ಸುಧೆ ಏನ್ ಮಾಡ್ತದ ಅಂತ ಕೇಳಿದ್ರೆ, ಪ್ರವಚನ ಅಂದ್ರೆ ಏನು? ಮನಸ್ಸು ಅರಳಿಸೋದು. ಸಿದ್ದೇಶ್ವರಪ್ಪ ಬರೀತಾರ, ಪ್ರವಚನ ಮನಸ್ಸು ಅರಳಬೇಕಂತ. ಅದಕ್ಕೆ ಪ್ರವಚನ ಅಂತಾರತ್ತ, ಮನಸ್ಸು ಕೆರಳಾಗಿರ್ಬಾರ್ದಂತ, ಮನಸ್ಸು ಕೆರಳಾಗಿರ್ಬಾರ್ದಂತ. ಪ್ರವಚನ ಪರಮಾಮೃತ ಸವಿತಾ ಘಟ್ಟಕ್ಕ ಪರಿವರ್ತನೆ ಪ್ರವಚನ ಬದಲಾಗಬೇಕು. ನಾವು ಎದರಿಂದ? ದುರಾಚಾರದಿಂದ, ದುರ್ನಡತೆಯಿಂದ, ದುರ್ಯೋಚನೆಗಳಿಂದ ದೂರ ಆಗಬೇಕಪ್ಪ. ಇದು ನಮ್ಮ ದೇಶದ ಘನತೆ ಗೌರವವನ್ನು ಎತ್ತಿ ಹಿಡಿತಕ್ಕಂಥ ಅಧ್ಯಾತ್ಮ ಕ್ಷೇತ್ರ. ವಿಶ್ವಕ್ಕೆ ಶ್ರೀಮಂತ ರಾಷ್ಟ್ರ ಭಾರತ ಅಂತ ಕರೀಲಿಕ್ಕೆ ಇದೇ ಪುಣ್ಯಾತ್ಮರ ಮೂಲ ಮಂತ್ರ, ಇದೇ ಮೂಲ ಮಂತ್ರ. ಅದೆಲ್ಲ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮ ಆಯುಷ್ಯದೊಳಗೆ ದಿವಸ ಒಂದು ಕಡಿಮೆ ಆಗತಕ್ಕೈತಿ. ನಾಳೆ ಉಪದೇಶ ತಗೋತಾನ, ನಾಳೆ ಉಪದೇಶ ತಗೋತಾನ ಕುಂದಲಕ್ಕೆ ಹೋಗ್ಬೇಡ. ಅದು ನೀವು ಉಪದೇಶ ತಗೋಬೇಕಾಗಿದ್ರ ಪುಣ್ಯಾತ್ಮರೇ, ನೀರ ಕಾಸಿ ಸೋಸಿ ಆಲಿಸಿ ಕುಳಿತಿ. ಗುರು ಪೈಚಾನಿಕ, ಗುರು ಕರಿಣಕ ಪೈಚಾನಿಕ, ಪಾಲಿಕರಿಣಕ ಚಾನಕ, ಗುರು ಕರಿಣಕ ಪೈಚಾನಿಕ ಅಂತ ನೀರು ಸೋಸಿ ಕುಡಿಬೇಕು. ಗುರುವಿನ ಗುಣಗಳನ್ನು ನೋಡಿ ಮಾಡ್ಕೋಬೇಕು. ಯಾವ ಗುರುವಿನಿಂದ ನನಗೆ ಉದ್ಧಾರಣ ಆಗಬಹುದು ಅಂತಕ್ಕಂಥದ್ದು ನಮ್ಮಲ್ಲಿ ಆಲೋಚನೆ ಬರಬೇಕು. ಇವತ್ತು ವ್ಯವಸ್ಥೆಗಳು ಹೆಂಗೆ ಬಂದ್ಬಿಟ್ಟ, ತಾನ ಮೊದಲು ಉದ್ಧಾರ ಆಗಲಿಕ್ಕೆ ಗೊತ್ತಿರಲಿಲ್ಲ ಅಂತ ಗುರುವಿಗೆ ನಾವು ಶರಣಾಗತ್ತೆ. ಗುರು ಸೇವೆ ಸಿಂದಗಿ ತಾಲೂಕಿನಾಗ ಬರ್ತದ ಪುಣ್ಯಾತ್ಮರು, ಮುರುಘಾನವರು ತಿಳ್ಕೊಂಡು ಸಿಂದಗಿ ತಾಲೂಕು ನಿಮ್ಮ ವಿಜಯಪುರ ಜಿಲ್ಲೆ. ಪ್ರತಿ ವರ್ಷ ಅಲ್ಲಿ ಪುಣ್ಯಾತ್ಮರು ಶಿವರಾತ್ರಿಗೆ ಜಾತ್ರೆ ಇರ್ತದೆ. ದಸ್ತಪ್ಪ ತಿಳ್ಕೊಂಡು ಇದು ಬಾಗೇವಾಡಿ ತಾಲೂಕಿನಾಗ, ಬಾಗೇವಾಡಿ ತಾಲೂಕಿನಾಗ ಪುಣ್ಯ ಲಚ್ಚಾಣ ಮಠಕ್ಕೆ ನೋಡ್ಕೊತಿದ್ರು. ಉಪದೇಶ ಬೇಡ್ಕೊಳಕ್ ಹೋಗಿದ್ದ. ಇಸ್ಲಾಂ ಧರ್ಮ ದಸ್ಸಿಗೆ ಅಂತಕ್ಕಂಥ ಹೆಸರು ದಸ್ಸಿಗೆ, ಇಸ್ಲಾಂ ಧರ್ಮ. ಲಚ್ಚಾಣ ಸದ್ಯಕ್ಕೆ ಹೇಳಿದ್ರು, ನಿನಗೆ ಉಪದೇಶ ಕೊಡು ಗುರು, ನಿನ್ನ ಮನೆಗೆ ಬರ್ತಾನೆ, ನಾನು ಕೊಡುದಿಲ್ಲ ಅಂತ. ಅದೇ ಪುಣ್ಯಾತ್ಮರೇ ಶಿಂದಿಗೆ ತವಳು ಮೋರಟಿಗೆ ಬೆಲೆ ಹಂಚಿನಾಳ ನಾವು ಅಲ್ಲಿ ನಿಮ್ಮ ಗಿಡನ ಕೊಡೆಯ ತಿಳ್ಕೊಂಡು ಬಾಗೇವಾಡಿಗೆ ಬರ್ತಾರ. ಬಾಗೇವಾಡಿಗೆ ಬಂದಾಗ ಗೌಡರಿಗೆ ಹೇಳ್ತಾರ, ನಿಮ್ಮ ತಾಲೂಕಿನಾಗ ಬಂದು 3 ದಿನ ಅಂತ ತಿರುಗಾಕತ್ತೆ, ಹೊಟ್ಟೆಗೆ ಅನ್ನಿಲ್ಲ ಆಗಿತ್ತು ಅಂದಾಗ ಗೌಡರಿಗೆ ಹೇಳಿದ್ರು, ಪಂಚಾಮೃತ ಅಡಿಗೆ ಮಾಡಿ ಊಟಕ್ಕೆ ಕರೆದೆ, ಈ ಊಟ ಅಲ್ಲ ಅಂದ್ರು. ಗಿಡನ ಕೊಡೆಯರು ಈ ಊಟ ಅಲ್ಲ. ಅವಾಗ ಗೌಡರು ತಿಳ್ಕೊಂಡ್ರು, ಕೆಳಗಿನ ಓಡಿ ಹೋಗ್ರಿ, ನಿಮ್ಗೆ ದಸ್ಕಿರ ಊಟ ಮಾಡಿಸ್ತಾರ ಅಂತ ಹೇಳಿದಾಗ ಹೋಗಿಬಿಟ್ರು. ದಸ್ಕಿರ 3 ದಿವಸ ಉಪವಾಸ ತಿರ್ಗಾಕತ್ತೇನೋ, ಊಟಕ್ಕೆ ಯಾರು ಕೊಟ್ಟಿಲ್ಲ. ಯಪ್ಪ ತುಂಬೆ ಇಟ್ಟಿನಿ ಚಿಲಿಮಿ ಅಂದ್ರು. ಚಿಲಿಮಿ ತುಂಬೆ ಇಟ್ಟಿನಿ ಅಂದ ದಸ್ಕಿರ. ಅದನ್ನು ತಗೊಂಡು ಪುಣ್ಯಾತ್ಮರ ಸೇವನ ಮಾಡ್ತಾರ. ಅವಾಗ ಹೇಳ್ತಾರ, ನಿನಗೆ ದೀಕ್ಷೆ ಆಗಿಲ್ಲ, ನಾಳೆ ಭೂತಾಳ ಸಿದ್ಧನ ಗುಡಿಗೆ ಬಾ, ರೇವತಿ ನಕ್ಷತ್ರ ನಿನಗೆ ಆಶೀರ್ವಾದ ಮಾಡ್ತಾನೆ ತಿಳ್ಕೊಂಡು ಮುಂಜಾನೆ ಪುಣ್ಯಾತ್ಮರು ಹೋಗ್ತಾರ. ಅವಾಗ ಗೊತ್ತಾಯ್ತು, ಲಚ್ಚಾಣ ಸಿದ್ಧಲಿಂಗ ಹೇಳಿದಿಲ್ಲ, ನಿನ್ನ ಗುರು ನಿನ್ನ ಹುಡುಕಾಡ್ಕೊಂತ ಬರ್ತಾರಪ್ಪ ತಿಳ್ಕೊಂಡು. ಅವಾಗ ವಿಳಯನಾಥ ಮಹಾರಾಜರ ಆಶೀರ್ವಾದ ಮಾಡಿ ಕಂಬಳಿ ಬಚ್ಚಿ, ನೀ ದಸ್ಕೀರ್ ಹೋಗಿ ದಸ್ತಪ್ ಮಹಾರಾಜ ಆಗೋ ತಿಳ್ಕೊಂಡು ಆಶೀರ್ವಾದ ಮಾಡ್ತಾರ. ಈಗ ಮುರುಘಾನೂರು ಗ್ರಾಮದ ಪ್ರತಿ ಶಿವರಾತ್ರಿಗೆ ಪುಣ್ಯಾತ್ಮರೇ ಆ ದಸ್ಕೀರ್ ಹೋಗಿ ದಸ್ತಪ್ ಮಹಾರಾಜರ ಆಶೀರ್ವಾದ. ಅದಕ್ಕೆ ಗುರು ಸೇವೆ ಮಾಡಿದ್ರೆ ತಾಕತ್ತು ಎಂತಾದೈತೆ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಎಲ್ಲರೂ ನೀರು ಅಂತೀರಿ, ಹಿಂಗ ದಸ್ತಪ್ಪ ಅಂತ ಕಾಲಕ್ಕೆ ನೀರು ಅಂತಿದ್ರು. ಅಡಿಗೆ ಹರಿಯಾಣ ನೀರಂದಾಗ ಅವಾಗ ಪುಣ್ಯಾತ್ಮರ ಒಂದು ಜ್ವಾಳದ ಕೋಲಿ ಇರ್ತದ, ಕಿತ್ತು ತೆಗಿತಾರ, ಕಿತ್ತು ತೆಗ ನೀರು ಚಿಮ್ಮಲಾಕತ್ತದ. ನೀರ್ ಎಲ್ಲಾರು ಕುಡಿರಿ, ಮತ್ತೆ ಕೋಲಿ ಮುಚ್ಚಿ ಬಿಟ್ಟಿರ್ತಾರೆ. ಕುರಿ ಮತ್ತೆ ಮುಚ್ಚಿ ಬಿಡ ತಿಳ್ಕೊಂಡು ನೀವೆಲ್ಲ ಎತ್ತರಕಾಯಿ ಬಾರಿಸ್ತೀರಿ. ತೆನಿ ಮ್ಯಾಲ ಕುಂಬಳಕಾಯಿ ಕೆಳಗಿರ್ತೈತಿ. ಹೌದು, ಆ ದಿವಸ ಆ ದಸ್ತಪ್ಪ ಕುಂಬಳಕಾಯಿ ಮ್ಯಾಲ ತೆನಿ ತಳಗ್ ಮಾಡಿ ಬಾರಿಸ್ತೀವಿ. ಇಂಥ ಪ್ರಮಾಣ ಪುರುಷರು ಯಾರು ಕೇಳೋದವ್ರನ್ನ, ಯಾರೋ ಒಬ್ರು ಗಟ್ಟಿ ದಂಡ ಮಾಡಿ ಕೇಳ, ಕುಂಬಳಕಾಯಿ ತಳಗ ಮಾಡಿ ಬಾರ್ಸಾಕೈತಿ. ಅದ್ರ ನೇಮ ಕುಂಬಳಕಾಯಿ ತಳಗ ತೆನಿ ಮ್ಯಾಲ ಮಾಡಿ ಬಾರಿಸ್ಬೇಕ. ನೀವು ತೆನಿ ತಳಗ ಮಾಡಿ ಕುಂಬಳಕಾಯಿ ಮ್ಯಾಲ ಮಾಡಿ ಏನ್ ಗಾದಲ್ಲ. ಸಂಸಾರ ಮಾಡಿ ಸಾಬ ಆಗ್ಬೇಕಾದ್ರೆ ಗಾದಲ್ ಮಾಡಿತ್ತು. ಇದು ನನ್ನ ಹೆಣ್ಣು ಮದುವೆ ಮಾಡಿ ಕೊಟ್ಟಿದ್ದು.
ಒಂದು ಮಗ ಐತಿ, ಸಂಸಾರ ಚಲೋ ಮಾಡಿದ್ರೆ ನನಗೆ ಹೆಸರು ಬರ್ತೈತಿ, ಕೆಟ್ಟ ಮಾಡಿದ್ರೆ ಸುಮಾರು ಬರ್ತೈತಿ. ಇದು ದೊಡ್ಡ ಚಿಂತೆ ಆಗಿತ್ತು. ಇನ್ನು ರಾತ್ರಿ 11 ಗಂಟೆಗೆ ಏಲೋಕ ಯಾತ್ರೆ ಮುಗಿಸೈತಿ, ಅದ್ರಾಗ ಕಡೆ ಕಾದ್ಯ ತಿಳ್ಕೊಂಡು ಕುಂಬಳಕಾಯಿ ಉಲ್ಟಾ ಹಿಡಿದು ಪಾಸ್ ಆಕತಿ. ಈ ಲೋಕದೊಳಗೆ ಗುರು ಶಿಷ್ಯರ ಸಂಬಂಧದಲ್ಲಿ ಮನೆಗೆ ಒಂದು ಮಾತು ಹೇಳ್ತೀನಿ, ಗುರು ಮತ್ತು ಶಿಷ್ಯರ ಗುರು ಹಾಗೆ ಗೌತಮ ಬುದ್ಧನ ಶಿಷ್ಯ ಉಪಭೋಕ್ತ ತಿಳ್ಕೊಂಡು ಶ್ರೇಷ್ಠ ಒಬ್ಬ ಎಂದಿಗೂ ಗೌತಮ ಬುದ್ಧರು ಬಂದು ಆಶೀರ್ವಾದ ಮಾಡಿದ್ರು, ಶ್ರೀಮಂತ ಮನಸ್ಸೆ ಆ ಜೋಳಿಗೆ ಹಾಕಿ ಕೊಟ್ಬಿಟ್ರು, ನಡೆಯುದು. ಹೊರಪೂಜೆ ಗುರುಶೇರು ಹೊರಪುಣ್ಯ ಮಾಡಂದ ಬರಿತದ ಬಂಧುಗಳೇ. ಜೋಳಿಗೆ ಕೊಟ್ಬಿಟ್ರು. ನೀ ಎಲ್ಲಿ ಹೋಗಿ ಭಿಕ್ಷೆ ಬಿಡೋದಕ್ಕೆ ಬೇಸಿ ಮನೆಯೊಳಗೆ, ಅದು ಎಂತ ನಾಟಕ ಮಾಡ್ತಿದ್ರು ಅಂತ ಮನೆಗೆ ಹೋಗಿ ನೀ ಭಿಕ್ಷೆ ಬಿಡ್ಬೇಕಂದ್ರು. ಆ ಹೆಣ್ಮಗಳ ಸಂಪತ್ತು ಸಾಕಷ್ಟು ತುಂಬಿತ್ತು, ಐಶ್ವರ್ಯ ಸಾಕಷ್ಟು. ಹೊರಗೆ ಅಂಗಳದಾಗ ನಿಂತು ಭಿಕ್ಷೆ ಬೇಡ್ಕೋತಾರ. ಭಿಕ್ಷೆ ಬೇಡ್ಕೊಂಡಾಗ ಹೇಳ್ತಾರೆ ಹೆಣ್ಮಗಳ, ಹೊರಗೆ ನಿಂತು ಯಾಕೆ ಬೇಡ್ಕೋತಿ, ಒಳಗೆ ಬಂದು ಬಿಡ್ಲ. ಒಳಗೆ ಬಂದ್ರೆ ಮನೆ ಸಂಪತ್ತು ತುಂಬಿದ ಮನೆ ನಿಂದಾಗ್ತದ, ಯೌವನ ತುಂಬಿದ ಹೆಣ್ಣು ನಿಂದಾಗ್ತದ. ಹೊರಗೆ ಯಾಕೆ ನಿಂತು ಬಿಡ್ಕೋತಿ? ನೀ ಎಲ್ಲೇರು ನಿನ್ನ ತನ ನೀ ಕಳ್ಕೊಳ. ಅದಕ್ಕೆ ಅಕ್ಕಮ್ಮರ ವೇಳೆ ಆಗ್ತಾರೆ. ಏನ್ ಹೇಳ, ಬೆಟ್ಟದ ಮೇಲೆ ಮನೆಯೊಂದು ಮಾಡಿ ಮರಗಿಡಗಳು ರಂಜಿದರೆ ಅಂತ, ಸಮುದ್ರ ತಟದಲ್ಲಿ ಮನೆಯೊಂದು ಮಾಡಿ ಶಬ್ದಕ್ಕೆ ಹಚ್ಚಿದರೆ ಅಂತ. ಸಂತೆಯಲ್ಲೊಂದು ಮನೆ ಮಾಡುತ್ತೇವೆ, ಸಂತೆ. ಎಲ್ಲಿದ್ರು ಕೂಡ ನಿನ್ನ ತನವನ್ನ ನೀ ಕಾಯ್ಕೊಳ್ಬೇಕು. ವೇಸಿ ಹೆಣ್ಮಗಳು ಹೆಂಗ್ ಹೇಳತ್ತಲ್ಲ, ಹೆಣ್ಣು ಯೌವನ ತುಂಬಿದ ನಿಂದಾಗ್ತದ, ಬಂಗಾರ ಸಂಪತ್ತು ತುಂಬಿದ ಮನೆ ನಿಂದಾಗ್ತದ, ಒಳಗೆ ಬಂದು ಬಿಡುತ್ತೆ ಹೇಳಿದಾಗ ಉಪಭುಕ್ತ ಹೇಳಿದ ತಾಯಿ, ನಾನು ಬಂದದ ಅನ್ನದ ಭಿಕ್ಷೆ, ನಾನು ಬಂದದ ಅನ್ನದ ಭಿಕ್ಷಕ್ಕೆ ಬಂದಿನಿ, ಅನ್ನ ನೀಡಿ ಪುಣ್ಯ ತಗೊಂಡು ಹೋಗ್ತಾರ. 5-6 ವರ್ಷ ಕಳೀತಾರ. ಹೆಣ್ಮಗಳಿಗೆ ಕೆಟ್ಟ ರೋಗ ಬರ್ತದೆ. ಊರಾನ ಮಂದಿ ಸಂಪತ್ತು ಕಸ್ಕೋತಾರ, ಐಶ್ವರ್ಯ ಕಸ್ಕೋತಾರ. ಹೊರಗೆ ಹಾಕ್ಬಿಡ್ತಾರೆ. ಒಂದ್ ದಿವಸ ಧರ್ಮಶಾಲೆಯಾಗು, ಎಲ್ಲಿ ಆ ಗುಡ್ಯಾಗು ಈ ಗುಡ್ಯಾಗ ಜೀವನ ಕಳಿ ಕಾಲಕ್ಕೆ ಒಂದು ದಿವಸ ಏನಾಗಿತ್ತಾರ, ರಸ್ತೆ ಬರೀ ತಿಪ್ಪಿ ಮೇಲೆ ಮಕ್ಕಳಿದ ಹೆಣ್ಮಗಳು ತಿಪ್ಪಿ ಬಂದು ಅಲ್ಲಿ ಉಪಭುಕ್ತರ ಹಾದು ನಡೆದ್ರೆ ಬಗಲಿಗಿತ್ತು, ಹತ್ರಾಣಿಗಿತ್ತು, ಜೋಳಿಗಿತ್ತು. ಆ ಅನ್ನದ ಋಣ ಒಂದು ಹಾಕ್ತಾರೆ. ಆ ಹೆಣ್ಮಗಳ ಧ್ವನಿ ಗುರುತೈತಿ, ಕರ್ತಜ್ಞತೆ ಅಂತ ಕರೀತಾರೆ, ಕರ್ತಜ್ಞತೆ. ಅನ್ನದ ಋಣ ಅವನ್ನ ಕರ್ಕೊಂಡು ಹೋಯ್ತು. ಹೆಣ್ಮಗಳು ನೋಡಿದ್ರು, ಹತ್ತಾಳಿಗೆ 3 ಬಗಸಿ ನೀರು ಕುಡಿಸಿದ್ರು, 3 ತತ್ತ ಅನ್ನ ತಿನ್ಸಿದ್ರು. ಕಣ್ಣು ಬಿಟ್ಟು ಹೆಣ್ಮಗಳು ಕಣ್ಣು ಬಿಟ್ಟಂತಾಳ, ನೀ ಅಂದ ನಾನು ನನಗೆ ಅನ್ನದ ಭಿಕ್ಷಕ್ಕೆ ಬಂದು ಬುದ್ಧನ ಶಿಷ್ಯ ಅನ್ನಪ್ಪ. ಹೌದು ತಾಯಿ. ಆ ಅಮ್ಮ ಅಂದರು, ಏನು ಶರೀರದಾಗ ಶಕ್ತಿ ಉಳಿದೈತೆ ಈಗ ನನ್ನ ತೆಕ್ಕು ಬಂದಿದ್ಯೋ, ಏನ್ ನನ್ನ ಸಂಪತ್ತು ಉಳಿದೈತೆ ನನ್ನ ತೆಕ್ಕು ಬಂದಿದೆ, ಏನು ಉಳಿದೈತೆ ನಾನು ತೆಗೆದು ಬಂದಿನಿ ಈಗ. ಅವಾಗ ಪುಣ್ಯ ಆಗ್ತಾ ಗುರು ಹೇಳ್ತಾರೆ, ಗೆದ್ದಾಗ 1000 ಚಪ್ಪಾಳೆ ಕುಡಿಯುವುದಕ್ಕಿಂತ, ಗೆದ್ದಾಗ 1000 ಮಂದಿ ಜೈಕಾರ ಹಾಕುವದಕ್ಕಿಂತ, ನೀನು ಬಿದ್ದಾಗ ನಿನ್ನ ಕಣ್ಣೀರ ಒರೆಸಲಿಕ್ಕೆ 2 ಬೆರಳು ಯಾವುದಲ್ಲ, ಅದಕ್ಕಾಗಿ ನಾನೇನು ಬಂದೀನಿ, ನಿನ್ನ ಸಂಪತ್ತಿನಿಗಾಗಿ ಬಂದಿಲ್ಲ. ನೀನು ಬಿದ್ದಾಗ ನೀನು ಎಬ್ಬಿಸಲಿಕ್ಕೆ ಬಂದದ್ದೇ. ಯಾವಾಗ ಬರ್ತಾನೆ ಗುರು ಅಂತ ಕೇಳಿದ್ರೆ, ಎಲ್ಲ ಕಳ್ಕೊಂಡಾಗ ಬರೋ ಒಬ್ಬನೇ ಒಬ್ಬ ನಮಗತ್ತೆ ಕೇಳಿದ್ರೆ ಗುರು ಅದಾನ. ಅಂತ ಗುರುವಿನ ಪಾದಕ್ಕೆ ನೀನು ಶರಣಾಗತಿ ಬಂದಿದ್ರೆ ಜನ್ಮ ಕಲ್ಯಾಣ ಆಗ್ತದಂತಕ್ಕಂಥ ಮಾತು ಅದಕ್ಕೆ ಗುರು ಈ ಜಗತ್ತಿನೊಳಗೆ ನಗರೋಡಬೇಕು. ಗುರು ಎಷ್ಟು ದೊಡ್ಡವರಂತ ಕೇಳಿದ್ರೆ ಅದಕ್ಕೆ ಕಿಮ್ಮತ್ತು ಹೇಳಲಿಕ್ಕೆ ಸಾಧ್ಯ. ಅದಕ್ಕೆ ಆ ದೇವರು ಒಮ್ಮೆ ಒಲದಾದ್ರ, ಒಮ್ಮೆ ಅಕಸ್ಮಾತ್ ಮುಗಿದ್ರೊಮ್ಮೆ ಗುರು ಕರ್ಬೇಕಾಗ್ತದೆ. ಅಕಸ್ಮಾತ್ ಗುರುನ ಕೈ ಬಿಟ್ಟಂದ್ರೆ ಈ 3 ಲೋಕದ ನಾಳೆಗೂ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಮಾತಾಡ್ತಿರ್ತಾರೆ. ಅದಕ್ಕೆ ಗುರು ಸೇವೆ ಬಹಳ ಅಮೂಲ್ಯವಾಗಿದೆ. ನೀ ಹೇಗೆ ಮಾಡ್ಬೇಕಂದ್ರೆ ಮನಮುಕ್ತಿ ಮಾಡು, ಮನಸ್ಸಿನಿಂದ ಮಾಡು, ಈ ಶರೀರದಿಂದ ಮಾಡ್ಲಿಕ್ಕೆ ಹೋಗಬೇಡ. ಬಹಳ ಮಂದಿ ಹೇಳ್ತಾರೆ ಗಂಡ ಹೆಂಡತಿ ಇರ್ತಾರ, ಹೆಣ್ಣ ಗಂಡ ಕುಡಿಸರ ಸಂಸಾರ ಆಗೋದಿಲ್ಲ, ತೊಗಲ ಕುಡಿಸರ ಜೀವನ ಆಗೋದಿಲ್ಲ. ಮನಸ್ಸುಗಳು ಕೂಡಬೇಕು, ಮನಸ್ಸು ಕೂಡಿದಾಗ ಪುಣ್ಯಾತ್ಮರ ಆ ಮನೆ ಸ್ವರ್ಗ ಆಗ್ತದ. ಹಂಗ ಗುರು ಶಿಷ್ಯನ ಮನಸ್ಸು ಒಂದಾಯ್ತಂದ್ರೆ ಪುಣ್ಯಾತ್ಮರೇ ದೂರಿಲ್ಲ ಮುಕ್ತಿ ನೀನೇ ದೇವರ ತಿಳ್ಕೊಂಡು ಶರೀರ ಕರೆದಂಗ ನೀನು ಒಳಗೆ ಗೊತ್ತಾಗಬೇಕು. ಅಂತ ಗುರುವಿನ ಸೇವಾ ಮಾಡೋ ಸಲುವಾಗಿ ಅನಂತ ಋಷಿಮುನಿಗಳು, ಅನಂತ ಯತಿವರಿಗಳು ಈ ಹಿಂದೆ ಪ್ರಪಂಚ ನೋಡಿಲ್ಲ, ಮನಿ ನೋಡಿಲ್ಲ. ನಾನು ಹೇಳಿದ್ರೆ ಆರಂಭಕ್ಕೆ ಸಜ್ಜನಗಳ ಜಾತ್ರೆ ಅರಿವಿ ಕೊಟ್ಟು ಕಳಿಸರು. ಮನ್ಯಾತ್ಮರ ಸಂಸಾರ ಊರಾಗಿ ವಾದ ತಿಳ್ಕೊಂಡು ಸುದ್ದಿ ಹಚ್ಚಿ ಬಿಡಿತು, ಊರಾನ ಮಂದಿ ಕೂಡಿತು. ಪಾಪ ಸತ್ತವ್ರ ಮಕ್ಕಳು ಇದ್ದವ್ರ ಕೈ ತಿಳ್ಕೊಂಡು ದೇನೇ ಬಗೆಹರಿಸಿ ಮದುವೆ ಮಾಡಿಕೊಟ್ಟು ಸಂಸಾರ ಬಹಳ ಸುಳ್ಳು ನಡೀತ್ರಿ.
ಬಹಳ ಸುಳಿತ್ ನಡಿ. ರಾಮದಾಸ್ರಂದ್ರು ಈಗ ಹೋಗಿ ರಾತ್ರಿ ಅಂತ ಅವ್ರ ಸಂಸಾರ ಹುಡುಗಿ ಸುಳಿತು ನಡೆದಾಗ ದೇಣೆ ಕೊಟ್ಟಿದ್ರು, ಹಣ ಬಿಡಿಸ್ಕೊಂಡಿದ್ರು, ಬಡ್ಡಿಯಾಗ ಹಾಕಿದ್ರು, ವಾಪಸ್ ಬಂದಿದ್ದು. ಜನ ಕರೋನಾ ಮಾಡಿದ್ರು. ನೀವು ರಾತ್ರಿ ಹೋಗೋದು, ರಾತ್ರಿ ಬಂದು ಬಡ್ಡಿ ಬಾಗಿಲ ಬಿಡ್ಯಾಕ ಏಯ್ ಬರಿ ಬಂದು ಹಾಕಿದ್ರು ಇಟ್ಟೊತ್ತಾಗ ನಾನಾದಿನೇ ತೆರೆಯಲ್ಲ. ನೀ ಅಂದ್ರೆ ಯಾರ? ನಿನ್ ಗಂಡನ ತೆರೆದ ಮತ್ ಸತ್ತದೇ ತಲೆಗೆ ಬಂದಾವಲ್ಲ, ಅದಿನಿ ಜೀವಂತನೇ ತರಿ ಬಾಗಿಲ ಯಾಕೆಂದ್ರು ನೀನು ಕೈ ಮುಗಿತಾನ. ನೀ ಸತ್ತದೇ ತಿಳ್ಕೊಂಡು ನಮ್ಮ ಸಂಸಾರ ಬಹಳ ಸುರುಳಿತ್ ನಡೆದೈತಿ. ಸಾಲ ಮಾಡಿದ್ರೆ ಸಾಲ ಕೊಟ್ಟಾರ, ಬಡ್ಡ್ಯಾಗ ಹೊಲ ಹಾಕಿದ್ ಬಿಡಿಸಿ ಕೊಟ್ಟಾರ, ಮಕ್ಕಳು ಮದುವೆ ಮಾಡ್ಯಾರ, ಸಂಸಾರ ಚಂದ ನಡೆದತ್ತೆ. ಅಕಸ್ಮಾತ್ ನೀ ಅದಿಯತ್ತ ಮಾತು ಗೊತ್ತಾಯ್ತಾರ ಆ ಸಾಲ ಕೊಟ್ಟಾರ ನಮ್ಮ ಮನೆಗೆ ಬರೋಬೇಡ, ನೀ ಹೆಂಗೋ ಸತ್ತದ ಸುದ್ದಿ ಆಗಿತ್ತು ಆ ಕಡೆ ಹೋಗ್ಬಿಡೋದು. ಗುರುವೆ ನಿನಗ ನನ್ನಾಣೆ, ನಿನ್ನ ಬಳಿಯಲ್ಲಿ ಬಂದದಿ ಪ್ರಾಣಿ, ನಿನ್ನ ಪಾದ ಮೇಲೆ ಇಡತಿನ ಹನಿ, ದೂರ ಮಾಡಪ್ಪ ಗಂಟಲ ಗಾಲಿ. ಗುರುವೆ ನಿನಗ ನನ್ನಾಣೆ. ಹೊರಬಿದ್ದ ಮೇಲೆ ಗುರ ಹೊಡೆದರ ಬರುವಲ್ಲ ಮಿರಗಾರೋಡಿ, ಹೊರ ಬಿದ್ದ ಮೇಲೆ ಗುರ ಹೊಡೆದರ ಬರುವಲ್ಲ ಮಿರಗಾರೋಡಿ. ಹಿರಿಯರ ಹೇಳುತ್ತಿರ ರೋಡಿ ಆದರ ನೀರ ಹರವ ಓಡಿ ಓಡಿ, ನೀರ ಹರವ ಓಡಿ ಓಡಿ. ಒಳಗಿ ವಾದು ಹೊಳಿಯ ಸಿಣ್ಣಿ, ಖಾಲಿ ಉಳದು ತನಗೊಳ ತವಣಿ, ಕೂಟಿಗುಳದು ತನಗೊಳ ಕಣ್ಣಿ, ರೈತರ ತರ ಪಡ್ಕೊಂಡ ಹನಿ ಹನಿ. ಕೀರ್ತನ್ ಮಾಡರಲ್ಲ ಕೀರ್ತನ್ ಮಾಡಕತ್ತ ಮುಳುಗಿ ವಾದು ಮಟ್ಟಿ ಜಮಿನಿ. ಗುರುವೆ ನಿನಗ ನನ್ನಾಣೆ, ನಿನ್ನ ಬಳಿಯಲ್ಲಿ ಬಂದಡಿ ಪ್ರಾಣಿ, ನಿನ್ನ ಪಾದ ಮೇಲೆ ಇಡತಿನ ಹನಿ, ದೂರ ಮಾಡಪ್ಪ ಗಂಟಲ ಗಾಳಿ. ಗುರುವೆ ನಿನಗ ನನ್ನಾಣೆ. ಬೇಡ್ಕೊತಾನೆ, ನಿನ್ನ ಪಾದಕ್ಕೆ ಎಲ್ಲ ಸಮರ್ಪಣೆ ಮಾಡಿಪ್ಪ, ನಿನ್ನ ಪಾದ ಒಂದನ್ನು ಬಿಟ್ಟು ಅವ್ರು ಬೇಕಾಗಿಲ್ಲ, ನನ್ನ ಕೃಪೆ ಮಾಡು, ಕೃಪೆ ಮಾಡುವಂತ ಮಾಡ್ತಾರೆ. ಅದಕ್ಕೆ ಜಗತ್ತಿನಾಗ ಗುರು ಸೇವೆ ಅಂತಕ್ಕಂಥದ್ದು ಬಹಳ ಮುಖ್ಯದ. ಗುರುವಿನ ಮಾಡ್ಕೋಬೇಕು. ಅದಕ್ಕೆ ಜ್ಞಾನ ಯಾವಾಗ ನಿನಗೆ ಗುರು ಆಶೀರ್ವಾದ ಆಗ್ತದ ಆಗ ಪುಣ್ಯಾತ್ಮರೇ ಯಾವ ಕಣ್ಣಿಲೆ ನೋಡಿದರೆ ನಮ್ಮ ಬಿಡುವಿನ ಜೀವನ ಮಾತು. ಅವಾಗ ದೇವರನ್ನು ನೋಡೋ ಕಣ್ಣು ಕೊಡೋರು ಯಾರು ಅಂತ ಕೇಳಿದ್ರೆ ಸಂಪೂರ್ಣ ಅರ್ಥ. ಈ ಜಗತ್ತಿನ ಎಲ್ಲರ ಅಣುರೇಣು ತಡಕಾಸ್ತ್ರದಲ್ಲಿ ವ್ಯಾಪಿಸಿಕೊಂಡಿರ್ತಕ್ಕಂಥ ಭಗವಂತನನ್ನು ನೋಡು ಕಣ್ಣ ಪುಣ್ಯಾತ್ಮರೇ ಗುರುವಿನಿಂದ ದೊರೀತದ. ಅದಕ್ಕೆ ಬಂದವರು ಹರ ಪೂಜೆ, ಗುರು ಸೇವೆ ಇತ್ಯಾದಿಗಳನ್ನು ಮಾಡಿ ಜನ್ಮ ಸಾಫಲ್ಯ ಮಾಡ್ತಾರೆ ಅಂತಕ್ಕಂಥ ಮಾತುಗಳು ಹೇಳ್ತಾರೆ. ದಯವಿಟ್ಟು ನಾಳೆ ಬೇಗ